ನಮಸ್ಕಾರ, ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್ ಈ ಎಪಿಸೋಡಿಗೆ ಸ್ವಾಗತ. ಈ ಎಪಿಸೋಡ್ ಆ್ಯಕ್ಚುಲಿ ಬೆಳಗಾವಿದಾಗಿಂದ ಒಬ್ಬರ ಶ್ರೀಧರ್ ಮಳಗಿ ಅಂತೇಳಿ ಪ್ಯಾರಾಲಿಂಪಿಕ್ ಸ್ವಿಮ್ಮರ್ ಅವ್ರು ಬಂದಾರ, ಶ್ರೀಧರ್ ಮಳಗಿ. ಆ್ಯಂಡ್ ಅವರಿಗೆ ಅನ್ಫಾರ್ಚುನೇಟ್ಲಿ ಲೆಫ್ಟ್ ಹ್ಯಾಂಡ್ ಇಲ್ಲ. ಈ ಲಾಸ್ಟ್ ಇಟ್ ಅಟ್ ಅ ವೆರಿ ಯಂಗ್ ಏಜ್ ಬಿಕಾಸ್ ಆಫ್ ಆ್ಯನ್ ಆಕ್ಸಿಡೆಂಟ್. ಅದ್ರ ಬಗ್ಗೆ ಎಲ್ಲ ಮಾತಾಡ್ಯಾರ. ಅವ್ರ ಬೆಳಗಾವಿದಾಗ ಒಂದು ಸಣ್ಣ ಮನೆಯಿಂದ ಇಂಟರ್ನ್ಯಾಷ್ನಲಿ ಇಂಡಿಯಾಗೆ ರಿಪ್ರೆಸೆಂಟ್ ಮಾಡಿ ಪ್ಯಾರಾಲಿಂಪಿಕ್ ಸ್ವಿಮ್ಮಿಂಗ್ದಾಗ ಮೆಡಲ್ಸ್ ಗೆಲ್ಲೋದು ಸ್ಟೋರಿ, ಫ್ರಮ್ ದೇರ್ ಟು ದೇರ್. ಆ ಜರ್ನಿ ಬಗ್ಗೆ ಮಾತಾಡಿದ್ದೆ. ಹೌ ದಿಸ್ ಸ್ಪೋರ್ಟ್ ವರ್ಕ್ಸ್, ಅವ್ರದ್ದು ಕತೆ ಏನೈತಿ, ಅವ್ರ ಮನೆದ ಕತೆ ಏನೈತಿ, ವಾಟ್ ವಾಸ್ ಅ ಪ್ರೊಸೆಸ್, ಹೌ ವಾಸ್ ಅ ಜರ್ನಿ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. 24 years ಆಫ್ ಏಜ್. ಆ್ಯಂಡ್ ಆ ಏಜಿಗೆ ಮಾಡೋದು ನೋಡಿ ನಮಗೆಲ್ಲ ಅನ್ನಿಸ್ತೈತೆ ಲೈಕ್ ನಾವು ಎದ್ರ ಬಗ್ಗೆ ಕಂಪ್ಲೇಂಟ್ ಮಾಡತ್ತೇವೆ, ಏನು ಮಾಡತ್ತೇವೆ ಅಂತೇಳಿ. ಇಟ್ ವಾಸ್ ಸಚ್ ಆ್ಯನ್ ಇಂಪ್ಯಾಕ್ಟ್ಫುಲ್ ಎಪಿಸೋಡ್ ಫಾರ್ ಮೀ. ಸ್ವಲ್ಪ ಡಿಸ್ಕ್ರೈಬ್ ಮಾಡೋಕೆ ಕಷ್ಟ ಇರ್ತದೆ ಎಪಿಸೋಡ್, ಬಟ್ ಇಟ್ ವಾಸ್ ಫನ್ ಟಾಕಿಂಗ್ ಟು ಹಿಮ್. ಅಲ್ಲೇ ಕಲಿಯೋದು ಭಾಳ ಸಿಗ್ತದೆ. ಯಾಕಂದ್ರೆ ಕಲಿಯಾಕೆ ವಯಸ್ಸು ಇರೋಂಗಿಲ್ಲ ಅಂತೆ. ಇವ್ರು ದೊಡ್ಡವರಿಂದ ಕಲಿಬೇಕು, ಸಣ್ಣವರಿಂದ ಕಲಿಬೇಕಂತ ಏನಿರಂಗಿಲ್ಲ, ಯಾರಿಂದಾರ ಕಲಿಬೋದು. ದಿಸ್ ವಾಸ್ ಆನ್ ಎಕ್ಸಾಂಪಲ್, ದಿಸ್ ಎಪಿಸೋಡ್ ಈಸ್ ಆನ್ ಎಕ್ಸಾಂಪಲ್ ಆಫ್ ದ್ಯಾಟ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಎಪಿಸೋಡ್, ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ಗೆ ಬಿಗ್ ಶಾರ್ಟ್ ಔಟ್, HSR ಲೇಔಟ್ ಬ್ಯಾಂಗ್ಳೂರ್. ಅವ್ರು ಮಾಡೋ ಸಪೋರ್ಟಿಗೆ ಸಂಬಂಧ ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್ ಇಷ್ಟು ಟೈಮ್ ಆದಮೇಲೆ ನಿಂತೈತಿ, ನಡೆಯತೈತಿ. ದೇ ಹ್ಯಾವ್ ಬೀನ್ ಅ ಬಿಗ್ ಪಾರ್ಟ್ ಆಫ್ ದಿಸ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಡಿಯೋ ಪ್ಲಾಟ್ಫಾರ್ಮ್ದಾಗ ಯಾರು ಕೇಳತ್ತೀರಿ, ರೇಟಿಂಗ್ ಕೊಡೋದು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಎಸ್, ದಿಸ್ ಎಪಿಸೋಡ್ ಆಲ್ಸೋ ಹ್ಯಾಸ್ ಟು ಸ್ಟಾರ್ಟ್ ವಿತ್ ದ ಲೆಜೆಂಡರಿ ಇಂಟ್ರೋ ಆಫ್ MC ಬಿಜ್ಜು ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ, ಆಟಗಳೇ ಆಗ್ಲಿ, ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ಮನೆ ಹೋಗ್ಲೇ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಕೇರ್ಫುಲ್ ಇರ್ಬೋದು, ಭಾಳ ಕೇರ್ಫುಲ್. ಹೋಟೆಲ್ಗೆ ಕೊಡೋಕ್ಕೂ ಹಂಗಿಲ್ಲ. ಹಾಂ, ಎಲ್ಲೂ ಏನಕ್ಕೆ ಈಗ ನಾವು ದೊಡ್ಡ ದೊಡ್ಡ ಕಾಂಪಿಟೇಷನ್ ಹೋಗಿರ್ತೇವಲ್ಲಣ್ಣ, ಅಲ್ಲೇ ನಮಗಂತೇಳಿ ಒಂದು ಲೈಟ್ ಒಂದು ಊರ್ಗತೆನ ಮಾಡಿಬಿಟ್ಟಿರ್ತಾರೆ. ಹಾಂ, ನಮಗೆ ವಿಲೇಜ್ ಅಂತ ಇರ್ತಾರೆ, ಅಥ್ಲೆಟ್ ವಿಲೇಜ್. ಅಲ್ಲೇ ಕೆಲಸ ಮಾಡೋಕೆ ಬರ್ತಾರಲ್ಲ, ಅವರು ಲ್ಯಾಬ್ ರಿಪೋರ್ಟ್ ಕಡೆಯಿಂದನೇ ಬಂದಿರ್ತಾರೆ, ಡೋಪಿಂಗ್ ಟೆಸ್ಟ್ದವ್ರ ಕಡೆಯಿಂದನ. ಅಂದ್ರೆ ನೀ ಕೆಲಸ ಮಾಡೋಲ್ಲಿ ನಿನಗೆ ಏನಾರು ಒಂದು ಟ್ಯಾಬ್ಲೆಟ್ ಏನಾರು ಸಿಕ್ತಂದ್ರೂ ನೀನು ಕರ್ಕೊಂಡೋಗಿ ಕುಂಡ್ರಿಸಿಬಿಡ್ತಾರೆ ಡೋಪಿಂಗ್ ಟೆಸ್ಟ್ ಒಳಗೆ. ಸೊ ಕ್ಲೀನ್ ಮಾಡ್ಬೇಕು. ಹಾಂ, ಕ್ಲಿಯರ್ ಮಾಡ್ಬೇಕು. ಯೂರಿನ್ ಟೆಸ್ಟ್ ತಗೋತಾರೆ. ಒಂದೊಂದು ಸಲ ಏನು ಮಾಡ್ತಾರೋ, ಯೂರಿನ್ ಟೆಸ್ಟ್ ಹಾಕೈತೆ, ಅವ್ರಿಗೆ ಬರೋಬ್ಬರ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತೇಳಿ ನೀನು ಹಂಗೆ ಕುಂಡ್ರಿಸ್ಬಿಡ್ತಾರೆ ಅಲ್ಲಿ. ನೆಕ್ ಇನ್ನೊಂದು ಸಲ ನೀ ಯೂರಿನ್ ಟೆಸ್ಟ್ ಕೊಡ್ಬೇಕು. ನೀರು ಕುಡ್ಸೋಕೆ ಕೊಡಂಗಿಲ್ಲ. 6 ತಾಸಾಗಲಿ 8 ತಾಸಾಗಲಿ ಕುಂಡಿರ್ಬೇಕು ನೀ ಅಲ್ಲಿ ಅವ್ರ ಮುಂದೆ, ಅವ್ರ ಜೊತೆನ. ಹಿಂಗೆ ಇರ್ತಾವೆ. ಸೊ ಅವ್ರಿಗೆ ಬಂದಾಗ ಅವ್ರಿಗೆ ಕನ್ಫರ್ಮ್ ಆದ್ರನ ಅವ್ರು ಬಿಡವ್ರು. ಭಾಳ ಕೇರ್ಫುಲ್ ಇರ್ಬೇಕು. ಭಾಳ ಅಂದ್ರೆ ನಾವು ಪ್ರೋಟೀನ, ವಿಟಮಿನ್ ಎಲ್ಲ ತೊಗೋತಿರ್ತೇವೆ. ಅವನ್ನೆಲ್ಲ ಕೇರ್ಫುಲ್ಲಾಗಿ ತೊಗೋಬೇಕು. ಅದಕ್ಕಂತ ನಮಗೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಅದಿರ್ತಾರೆ ಬಿಡ, ಅವ್ರಿಗೆ ನಂಬೇಕಲ್ಲ ನೀವು. ಬ್ಲೈಂಡ್ಲಿ ಕೊಟ್ಟು ಕರೆಕ್ಟ್ ಕೊಡತ್ತಾನಪ್ಪ ಇವ ಅಂತೇಳಿ, ಇಲ್ಲಾಂದ್ರೆ ತ್ರಾಸ ಇರ್ತದೆ ಭಾಳ. ಇದೆಲ್ಲ ಆಲ್ಮೋಸ್ಟ್ ನಂಗೆ ಇದು ದೊಡ್ಡ ಸ್ಪಾನ್ಸರ್ಶಿಪ್ ಸಿಗೋಣ ಇದೆಲ್ಲ ಗೊತ್ತಾಯ್ತು. ಅದಕ್ಕಿಂತ ಬೆಲ್ಲ ಏನೂ ಇಲ್ಲ. ಬರ್ರೆ ನೀರು ಕುಡಿ, ಲಿಂಬು ಪಾನಿ ಹೊಡಿ, ಕಾಂಪಿಟೇಷನ್ ಮಾಡ. ಅಲ್ಲಿಂದ ಈ ಸ್ಪಾನ್ಸರ್ಶಿಪ್ ಕೂಡಲೇ ಓದತ್ತೆ. ಕಾಂಪಿಟೇಷನ್ ಅಂದರೆ ಹಿಂಗಿರ್ತಪ್ಪ, ಇಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ಅವಾಗ ಗೊತ್ತಾಗಿ. ನಮ್ದು ಒಂದು ರೇಸಿಂಗ್ ಸೂಟ್ 20,000 to 30,000 ರೂಪಾಯಿ. ಅದು ಎಷ್ಟು 5 ರೇಸ್ ಅಷ್ಟ. ಆಮೇಲೆ ಅದನ್ನ ಸೈಡ್ ತೆಗೆದಿಟ್ಟು ರೇಸಿಂಗ್ ಸೂಟ್ ಅಂತ ಇರ್ತಾವೆ, ನಿಮ್ದು ಕಾಸ್ಟ್ಯೂಮ್. ಒಂದು ಕಾಸ್ಟ್ಯೂಮ್ ಅದು 20,000-30,000 ರೂಪಾಯಿ. 5 ಸತಿ ಅಷ್ಟೇ ಅದಕ್ಕೆ. 5 ರೇಸ್ ಅಷ್ಟ. 5 ರೇಸ್ ಆದ್ಮೇಲೆ ಅದ್ರ ರೆಸಿಸ್ಟೆನ್ಸ್ ಕಮ್ಮಿ ಆಗಿಬಿಡ್ತೈತೆ. ಅದು ಹಾಕೊಳ್ಳೋದಕ್ಕೆ 1-2 ಸೆಕೆಂಡ್ ಕಡಿಮೆ ಆಗಕ್ಕೆ ಅದನ್ನ ಹಾಕೊಂಡ್ರೆ. ಅದು ಭಾಳ ಮ್ಯಾಟ್ರ್ ಆಕೈತೆ. ಫ್ರಾಕ್ಷನ್ದಾಗ ಆಕೈತೆ. ಫ್ರಾಕ್ಷನ್ಸ್ ಎಲ್ಲ ಮಾಡಲ್ಲ. ಈಗ ನಂದು ರ್ಯಾಕಿಗೆ ಈಗ ಜಸ್ಟ್ ಪ್ರೆಸೆಂಟ್ ತೆಗೆದು ನೋಡ್ರಣ, ನಾ 29 ಸೆಕೆಂಡ್ ಕೊಟ್ಟಿರ್ತೇನೆ. ನನ್ನ ಮ್ಯಾಲೆ 3 ಮಂದಿ, ತೆಳಗೆ 3 ಮಂದಿ ಇರ್ತಾರೆ. ಒಂದೊಂದ್ರಾಗ 10 ಮಂದಿ ಇರ್ತಾರೆ. 29 seconds. ಈಗ ಮೊನ್ನೆ ನಾರ್ಮಲ್ದಾಗ ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದ, ಅವ್ನು 1-3 ಗೋಲ್ಡ್ ಮೆಡಲ್ದ 58. 5 ಸೆಕೆಂಡಾಗ 40 ಮಂದಿ ಅದಾರ. 40 ಮಂದಿ. ಅವ್ 43ನೇ ರ್ಯಾಂಕ್. 5 ಸೆಕೆಂಡ್. ಹಾಂ, ಹಿಂಗೆಲ್ಲ ಇರ್ತಾವೆ. ಮ್ಯಾಟ್ರ್ ಆಫ್ ಟೈಮ್ ಅಲ್ಲ, ಭಾಳ ಮ್ಯಾಟ್ರ್ ಆಕೈತೆ. ವಿರಾಟ್ ಕೊಹ್ಲಿ ಎಲ್ಲೋ ಯಾವುದೋ ಇಂಟರ್ವ್ಯೂದಾಗ ಅದೇ ಹೇಳತ್ತಿದ್ದ, ಫೀಲ್ಡಿಂಗ್ದ ಅಲ್ಲಿ
ದ ಡಿಫ್ರೆನ್ಸ್ ಬಿಟ್ವೀನ್ ಅ ಗುಡ್ ಕ್ಯಾಚ್ ಅಂಡ್ ವೆಲ್ ಟ್ರೈಡ್ ಈಸ್ ಒಂದ್ ಸೆಕೆಂಡ್ ಇಂದ ಇರ್ತೈತಿ. ನಾ ಅಷ್ಟೇ ಒಂದ್ ಸೆಕೆಂಡ್ ಜಲ್ದಿ ಮುಟ್ಟಿದಂದ್ರೆ ಕ್ಯಾಚ್ ಈಸಿ ಆಕೈತಿ ನನಗೆ. ಇಲ್ಲ ಅಂತ ನಾ ಅಮೇಝಿಂಗ್ ಡೈವ್ ಗಿವ್ ಹೊಡೆದ ಕ್ಯಾಚ್ ಆಕೈತಿ. ಯಾಕಂದ್ರೆ ಒಂದ್ ಸೆಕೆಂಡ್ ಲೇಟ್ ಮುಟ್ಟಿದಾನ. ಅದೆಲ್ಲ ಎಷ್ಟು ಮ್ಯಾಟ್ರ್, ಅದು ಕ್ರಿಕೆಟ್ದಾಗ ಅಷ್ಟು ಮ್ಯಾಟ್ರ್ ಆಗಂಗಿಲ್ಲ. ಇಟ್ ಈಸ್ ಬಿಕಾಸ್ ನಿಂಗೆ ಒಂದು 20 ವರ್ಷ ಏನಾರ ಮಾಡ್ತೀನಿ, ಒಂದು ಶಾರ್ಟ್ ಒಂದಾರ. ಈಗ ಹೆಂಗಿರ್ತದ, ನಾ ಇಟ್ಲಿ ಒಳಗೆ ಒಂದು ರೇಸ್ ಮಾಡತ್ತೀನಿ, ನಾ ಸ್ವಿಮ್ಮಿಂಗ್ ಮಾಡ್ತೇನೆ, ಸ್ಪ್ರಿಂಟ್ ಮಾಡತ್ತೇನೆ, ನಾ ಕ್ಯಾಲ್ಕುಲೇಟ್ ಅದೇನು ಫುಲ್ ನಾ ಹಿಂಗೆ ಹೋಗ್ಬೇಕು ಈ 50. ಬಟ್ ಏನು ಮಾಡಿ ಡೈವ್ ಹೊಡೆದ್ನಿ ಎಲ್ಲ ಮಾಡಿ ಫಸ್ಟ್ ಬ್ರೀತ್ ತೊಗೋಬೇಕಾದ್ರೆ ಸ್ವಲ್ಪ ಅರ್ಲಿ ಮಾಡಿಕೊಡ್ದೆ ಬಾಯಾಗ ನೀರು ಕುಡಿದ್ಬಿಟ್ನಿ, ಪೂರ ರೇಸ್ ಹಾಳಾಯ್ತು. ಇನ್ನೊಮ್ಮೆ ಮಾಡೋಕ್ಕೂ ಬರೋಂಗಿಲ್ಲ, ಎನರ್ಜಿ ಐತೆ, ಇನ್ನೊಮ್ಮೆ ಚಾನ್ಸೇ ಇಲ್ಲ. ಯಾಕಂದ್ರೆ ಹೋದ ವರ್ಷ ನಾ ಒಂದೇ ರೇಸ್ ಮಾಡಿದ್ದೇನೆ 50 ಮೀಟರ್. ಅದಾದ್ಮೇಲೆ ಮತ್ತೆ ಮಾಡಿದ್ದೆ ಯಾವಾಗ ಡಿಸೆಂಬರ್ನಾಗ. ಆ ಡಿಸೆಂಬರ್ನಾಗ ಬ್ಯಾಕ್ ಟು ಬ್ಯಾಕ್ ಇವೆಂಟ್ ಇದ್ದು, ಅದು ಆಗಲಿಲ್ಲ. ಗೊತ್ತಾಗಂಗಿಲ್ಲ 50 ಮೀಟರ್ ರೇಸ್. 50 ಮೀಟರ್ ಅನ್ನೋದೊಂದು ಒಂದು ಲಕ್ ಇವೆಂಟ್ ಇದ್ದಂಗೆ ನೋಡಿ. ಈಗ ಹೆಂಗಿರ್ತದೆ ಅಂದ್ರೆ ನಾವು ಇವೆಂಟ್ ಮಾಡೋದಿರ್ತೇವೆ, ಹಿಂಗೆ ನಾವು ಸ್ವಿಮ್ಮಿಂಗ್ ಪೂಲ್ ಹಿಂಗೆ ಟಚ್ ಮಾಡೋದಿರ್ತೇವೆ, ಜಸ್ಟ್ ನೀ ತಲೆ ಎತ್ತರೂ ಅಲ್ಲಿ ಮೈಕ್ರೋ ಸೆಕೆಂಡ್ ಹೋಯ್ತು. ಮತ್ತು ಅದೇ ಒಂದು ಇವೆಂಟ್ ಹೇಳ್ತೇನೆ, ನಾ ಲಾಸ್ಟ್ 5 ಮೀಟ್ರ್ ಒಳಗೆ ಒಂದು ಬ್ರೀತ್ ತೊಗೊಂಡು ನ್ಯಾಷನಲ್ ರೆಕಾರ್ಡ್ ವೇಸ್ಟ್ ಆಯ್ತು. ಬ್ರೇಕ್ ಆಗೋದು ಸ್ವಲ್ಪ ಮಿಸ್ ಆಯ್ತು. ನ್ಯಾಷನಲ್ ರೆಕಾರ್ಡ್ 28.98 ಐತಿ, ನನ್ನ 29.52. ಲಾಸ್ಟ್ ಒಂದು ಉಸಿರು ತೊಗೊಂಡಿತ್ತು, ಬರೀ ಒಂದೇ ಬ್ರೀತ್, ಅದು 5 ಮೀಟ್ರ್ ಒಳಗೆ. 50 ಮೀಟ್ರ್ ಒಳಗೆ 45 ಮೀಟ್ರ್ ಮಾಡಿದ್ದೀನಿ, 5 ಮೀಟ್ರ್ ತಡ್ಕೊಳಕ್ಕಾಗಲಿಲ್ಲ, ಒಂದು ಉಸಿರು ತೊಗೊಂಡು ಹೋತು. ಅವ ಎಲ್ಲ ಪ್ರಿಪ್ರೇಷನ್ ಮಾಡೋದನ್ನ ನಮ್ಮ ಪ್ರಾಕ್ಟೀಸ್ ಒಳಗೆ ಇರ್ತೈತೆ. ಅದು ಹೆಂಗಿರ್ತೈತೆ ಟು ಬಿ ದ ಬೆಸ್ಟ್ ಆಲ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗ ಆಟ ಆಡ್ಬೇಕು. ನಾ ಈಗ ಹೊಡೆದ್ರು ಹೋಗ್ತೇನೆ, ಈಗೂ ಹೋಗಿ ಬರ್ತೇನೆ. ಇದೇ ಡೇ ಆ್ಯಂಡ್ ನೈಟ್ ನಮ್ದು ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಪ್ರಾಕ್ಟೀಸ್ ಇದೇ ಇರ್ತೈತೆ. ಸೇಮ್ ಇವಾಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಬೆಳಗ್ಗೆ 5 ಕಿಲೋಮೀಟ್ರ್, ಸಂಜೆಗೆ 5 ಕಿಲೋಮೀಟ್ರ್ ಪ್ರಾಕ್ಟೀಸ್ ಮಾಡತ್ತಿರ್ತೇವೆ. ಅದ್ರೊಳಗೆ ಜಸ್ಟ್ 100 ಮೀಟರ್ ಮಾಡಿ ಬಂದು ಅಂದ್ರೆ 15ರಿಂದ 20 ಸೆಕೆಂಡ್ ಇರ್ತೈತೆ. ಆ 15 ನಾವು ಯಾವಾಗ ಬ್ರೀದಿಂಗ್ ಮಾಡೋದು, ರೆಸ್ಟ್ ತೊಗೊಳ್ಳೋದು ಗೊತ್ತಾಗಂಗಿಲ್ಲ. ಮತ್ತು ಹಂಗೆ ರೊಟೇಟ್ ಮಾಡ್ತಾ ಇರ್ತೇವೆ. 5 ಕಿಲೋಮೀಟರ್ ಕಂಟಿನ್ಯೂಸ್, ಮಾರ್ನಿಂಗ್ 5 ಕಿಲೋಮೀಟರ್, ಈವ್ನಿಂಗ್ 5 ಕಿಲೋಮೀಟರ್ ಪ್ರಾಕ್ಟೀಸ್ ನಡೀತಾ ಇರ್ತೇವೆ. ಒಂದು ಸ್ಟ್ರೆಚ್ ಎಷ್ಟು ಮೀಟರ್ಸ್ ಇರ್ತದೆ? 50 ಮೀಟರ್. ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್, ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ 50 ಮೀಟರ್, 25 ಮೀಟರ್. 25 ಮೀಟರ್ಗೆ ಶಾರ್ಟ್ ಕೋರ್ಸ್ ಅಂತಾರು, 50 ಮೀಟರ್ ಲಾಂಗ್ ಕೋರ್ಸ್ ಅಂತಾರೆ. ಸೊ ನಾನು ಲಾಂಗ್ ಕೋರ್ಸ್ ಮಾಡ್ತಾ ಇರ್ತೇನೆ, ಲಾಂಗ್ ಕೋರ್ಸ್ ಇವೆಂಟ್. ಸೊ ಅದನ್ನ ಈಗ ಒಲಿಂಪಿಕ್ಸ್ ಆಗದ 50 ಮೀಟರ್ ಸ್ಟ್ರೆಚ್, ಒಲಿಂಪಿಕ್ಸ್ ಎಲ್ಲ 50 ಮೀಟರ್ ಸ್ಟ್ರೆಚ್ ಇರ್ತದೆ. ಇವ್ರ ನಾರ್ಮಲ್ ಒಲಿಂಪಿಕ್ಸ್ ಹಂಗ ಎಲ್ಲ ಸೇಮ್ ಲಿಸ್ಟ್. ಮೇಲೆ ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಒಲಿಂಪಿಕ್ ಸೈಜ್ 50 ಮೀಟರ್. 50 ಮೀಟರ್ಸ್. ಈ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಎಲ್ಲ ಇವೆಲ್ಲ ಸ್ಟ್ಯಾಂಡರ್ಡೈಸ್ಡ್ 50 ಮೀಟರ್ ಇರ್ತೈತೆ. ಒಲಿಂಪಿಕ್ಸ್ ಮಾಡಿದ್ರೆ ಸ್ಟ್ಯಾಂಡರ್ಡೈಸ್ಡ್ ಅಲ್ಲ, ಅವ್ರು ಮಾಡಿದ್ದ ಅಲ್ಲೆಲ್ಲ ಹಿಂಗೆ ಏನಂತಾರೆ, ಹಿಂಗೆ ಫೇರ್ನೆಸ್ ಇನ್ ಜಜ್ಮೆಂಟ್, ಡಿಸಿಷನ್, ಅದೆಲ್ಲ ಕ್ಲಿಯರ್ ಇರ್ತದೆ. ಮತ್ತು ಇವನ್ ಅಲ್ಲಿ ಎಲ್ಲಾರ್ದು ಆದಂದ್ರು ಅವ್ರು ಯಾರು ಒಂದು ಪ್ಲೇಯರ್ ಮೇಲೆ ಡೌಟ್ ಬಂತಂದ್ರೆ ಸೇಮ್ ಡೋಪಿಂಗ್ ಟೆಸ್ಟ್ ಅವ್ರದ್ದು ಮೇಲೆ ಒಂದು ಸ್ವಲ್ಪ ಡೌಟ್ ಬಂದ್ರೆ, ಯಾರಿಗೂ ಡೌಟ್ ಬಂದ್ರು ಅಂತಿಲ್ಲ. ಇವನ್ ಮೆಡಲಿಸ್ಟ್ ಆದ್ರೂ ಅವ್ರು ಮೆಡಲ್ ಕೊಡೋಕ್ಕಿಂತ ಪೈಲ ಅವ್ರನ್ನ ಹೋಗಿ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ. ಮೆಡಲ್ ಕೊಡೋಕ್ಕಿಂತ ಮುಂಚೆ ಯಾಕಂದ್ರೆ ಇಮಿಡಿಯೇಟ್ ಅಂದ್ರೆ ಎಲ್ಲರೂ ಬರೀ ರೇಸ್ ಹಾಕೋದು ನೋಡ್ತಾರೋ, ಹೋಗೋದು ನೋಡ್ತಾರ. ಆ ಹಿಂದ್ ಬ್ಯಾಕ್ ಗ್ರೌಂಡ್ ಒಳಗೆ ನಮ್ ಟೆಸ್ಟ್ ನಡೀತಾ ಇರ್ತದೆ. ಡೋಪಿಂಗ್ ಟೆಸ್ಟ್ ಆಗ ಮೆಡಲ್ ಹೋಗುತ್ತೆ, ಅವ್ನು ನೆಕ್ಸ್ಟ್ ಯಾರು ಬರ್ತಾನೆ ಅವಾಗ ಗೋಲ್ಡ್ ಕೊಟ್ಬಿಡ್ತಾರೆ. ಒಟ್ಟು ಲಾಸ್ಟ್ಗೆ ಮೆಡಲ್ ಸಿಕ್ಕ ಮೇಲೇನು ಭಾಳ ಮಂದಿ ಸಿಗ್ತಾವ. ಒಬ್ಬ ಒಂದೊಂದು ಹೆಂಗಿರ್ತದೆ ಅಂದ್ರೆ, ಈ ಡೋಪಿಂಗ್ ಟೆಸ್ಟ್ ಒಳಗು ನಮ್ಗೆ 2 ಟೈಪ್ ಆಫ್ ತಗೋತಾರೆ. ಒಂದು ಡೋಪಿಂಗ್ 2 ಡಾಟ್ ಒಳಗೆ. ಅದ್ರೊಳಗೆ ಹೆಂಗಿರ್ತೈತೆ ಅಂದ್ರೆ, ಒಂದು ಪ್ರೆಸೆಂಟ ಈಗ ನಿಂದು ಈಗ ಸಿಗ್ಲಿಲ್ಲ ಅಂತಂದ್ರೆ ಒಂದು ರಿಸರ್ವ್ಗೆ ಇಟ್ಟಿರ್ತಾರೆ. ಅದನ್ನ ನಾವು ಯಾವಾಗೂ ಕೊಡ್ಬೋದು, ಅದು ನಮ್ಮ ಇಷ್ಟ, ಅದನ್ನೇ ಕೊಡಬೇಕೋ ಕೊಡಬಾರ್ದು ಅಂತ. ನೆಕ್ಸ್ಟ್ ಲ್ಯಾಬ್ರೇಟ್ರಿ ಒಳಗೆ ಇದನ್ನು ಮಾಡೋಕೆ ಈಗ ಅಂದ್ರೆ ಹೆಂಗಿರ್ತದೆ, ಒಂದೊಂದು ಡೋಪಿಂಗ್ ಇರ್ತಾವೆ. ನಾವು ಈಗ ಈ ಜಮಾನದಾಗ ನಡೆಯಂಗಿಲ್ಲ ಅಂದ್ರೆ, ಅದ್ರ ಕಾಣಿಸಂಗಿಲ್ಲ ಅದು ಡೋಪಿಂಗ್ ಒಳಗೆ ಐತೋ ಇಲ್ಲೋ ಅಂತಂದು. ಮುಂದೆ ಅದು ಡೆವಲಪ್ಮೆಂಟ್ ಆಗ್ತಾ ಇರ್ತೈತೆ. ಸೊ ಅವಾಗ ಸಿಗ್ತಂದ್ರೆ ಅವಾಗೂ ಬ್ಯಾನ್ ಮಾಡೋದು ಚಾನ್ಸಸ್ ಇರ್ತೈತೆ, ಅವ್ನು ತೊಗೊಂಡಿದ್ದ ಅಂತ. ಯಾಕಂದ್ರೆ ಶರಪ್ ಅವಾಗ ಡೋಪಿಂಗ್ ಟೆಸ್ಟ್ ಸಿಕ್ಕೊಂಡಿದ್ಲ ಟೆನಿಸ್ ಮೋಸ್ಟ್ಲಿ. ಹಿಮಾ ದಾಸ್ ಏನಂತೂ ಇದು ಹೇಳಿದ್ವಿ. ಇವಾಗಂತ್ರ ಭಾಳ ಮಂದಿ ಸಿಗತ್ತಾರ. ಇದು ಇಂಡಿಯಾ ರಿಸ್ಕ್ ಒಳಗೈತಿ. ಮತ್ತು ಇದು ಭಾಳ ಹಿಂಗೆ ಆಯ್ತು ಅಂತಂದ್ರೆ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಐತೆ, ಅದು ಬ್ಯಾನು ಮಾಡೋ ಚಾನ್ಸಸ್ ಇರ್ತೈತೆ. ಕಂಟ್ರಿನ ಬ್ಯಾನ್ ಮಾಡಿಬಿಡ್ತೈತೆ. ಸೊ ಅವಾಗ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಡ್ತದೆ. ಯಾವ ಸ್ಪೋರ್ಟ್ಸ್ ಅವರು ಅಂದರೆ ಒಲಿಂಪಿಕ್ ಡಿಸಿಪ್ಲಿನ್ ಒಳಗೆ ಬರುವಂಥ ಸ್ಪೋರ್ಟ್ಸ್ ಆಡಕ್ಕೆ ಬರಂಗಿಲ್ಲ. ಒಲಿಂಪಿಕ್ಸ್ ಸ್ಟಾರ್ಟ್ ಬರಂಗಿಲ್ಲ, ಒಲಿಂಪಿಕ್ ಡಿಸಿಪ್ಲಿನ್. ಸೊ ಇದ್ರೊಳಗೆ ಎಲ್ಲಾನೇ ಸ್ಪೋರ್ಟ್ಸ್ ಬರ್ತಾವ. ಅಥ್ಲೆಟಿಕ್ಸ್ ಬೇರೆ ಕಡೆ ಸ್ವಿಮ್ಮಿಂಗ್ ಮಾಡಕ್ ಆಗಂಗಿಲ್ಲ, ಕಾಮನ್ವೆಲ್ತ್ ನಡೆಯಂಗೇನೆ ಇಲ್ಲ, ಬ್ಯಾನ್ ಮಾಡ್ಬಿಡ್ತಾರೆ. ಕಂಟ್ರಿನೇ ಬ್ಯಾನ್ ಮಾಡಿಬಿಟ್ಟಿರ್ತಾರೆ, ಎಲ್ಲೂ ಹೋಗ್ಬಾರ್ದು ಅಂತ. ಯಾಕಂದ್ರೆ ಅವ್ರದ್ದು ಏನಿದೆ, ಇವ್ರು ಭಾಳ ಡೋಪಿಂಗ್ ಟೆಸ್ಟ್ ಮಾಡತ್ತಾರ, ಡೋಪ್ ಒಳಗೆ ಭಾಳ ಅಥ್ಲೀಟ್ಗಳು ಅದಾರು. ಸೊ ಎಲ್ಲರೂ ಪ್ರಾಬ್ಲಮ್ ಆಗ್ಬಿಡ್ತದೆ.
ಫುಲ್ ಹಿಂಗೆ ಹೈ ರಿಸ್ಕ್ ಹೈ ಇಂಟೆನ್ಸಿಟಿ. ಇವನ್ ನಾವೀಗ ದೊಡ್ಡ ದೊಡ್ಡ ಕಾಂಪಿಟೇಷನ್ ಹೋಗಿ ಇದ್ರ ಸಲುವಾಗಿ ನಮ್ಗೆ ಸೆಷನ್ ಕೂಡ ನಡೆಸ್ತಾರೆ. ನೀವು ಹೆಂಗೆ ಏನೇನು ತಿನ್ಬೇಕು ಏನೇನು ತಿನ್ನಬಾರ್ದು, ಈ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೋಬೇಕಂತಂದ್ರೆ ಅದನ್ನ ನಾವು ನಮ್ಗೆ ಡಾಕ್ಟರ್ ಒಬ್ರು ಇರ್ತಾರೆ, ಪರ್ಸನಲ್ ಡಾಕ್ಟರ್ ಕರ್ಸಿರ್ತಾರೆ ಒಂದು ಯಾವುದೋ ಒಂದು ಕಾಂಪಿಟೇಷನ್ ಹೋದಾಗ, ದೊಡ್ಡ ಕಾಂಪಿಟೇಷನ್. ಸೊ ಅದ್ರೊಳಗೆ ಅವ್ರಿಗೆ ನಾವು ಪ್ರಿಫರ್ ಮಾಡೇ ಕೊಡಬೇಕಾಗಿರ್ತೈತಿ. ಸೊ ಅದಕ್ಕಂತ ನಮ್ಮ ಪರ್ಸನಲ್ ವೆಬ್ಸೈಟ್ ಕೂಡ ಇರ್ತಾವೆ. ಇವನ್ ನಾವೀಗ ನಮ್ಗೆ ಜ್ವರ ನೆಗಡಿ ಬಂದ್ರೂ ನಾರ್ಮಲ್ ಡಾಕ್ಟರ್ ಕಡೆ ಹೋಗಕ್ಕೆ ಬರೋಂಗಿಲ್ಲ, ಹೋದ್ರೂ ಪ್ರಿಸ್ಕ್ರಿಪ್ಷನ್ ತೊಗೋಬೇಕು. ನಾ ಎತ್ತರ ಸಂಬಂಧ ತೊಗೊಂಡು ಎದಕ್ಕೆ ತೊಗೊಂಡು ಅದನ್ನು, ಇಂಥ ಟ್ಯಾಬ್ಲೆಟ್ಗಳು ಹಿಂಗೆ ಇರ್ತಾವೆ ಅಂತಂತ ಎಲ್ಲ. ಅದ್ರ ಒಂದು ಡೋಪಿಂಗ್ ವೆಬ್ಸೈಟ್ನ ಇರ್ತೈತೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ದಿಂದ. ಸೊ ಆ ವೆಬ್ಸೈಟ್ ಒಳಗೆ ನಮ್ದೆಲ್ಲ ಯಾವ ಟ್ಯಾಬ್ಲೆಟ್ ಇದೆ, ಹೆಂಗೆ ಇದಾಕೈತಿ, ಯಾವ ಬ್ಯಾಂಡ್ ಅದಾವೆ ಯಾವ ಬ್ಯಾಂಡ್ ಇಲ್ಲದೆ ಇರೋದು ಅವೆಲ್ಲ ಇರ್ತಾವೆ. ಎವ್ರಿ ಸ್ಟೆಪ್ ನೀವು ತೊಗೊಳೋದು ಯೋಚನೆ ಮಾಡೇ ತೊಗೋಬೇಕು. ನಮ್ಮ ನಾರ್ಮಲ್ ಲೈಫ್ ಹೆಂಗಿರ್ತೈತೆ ಹಂಗೆ ನಿಮ್ಗೆ ಇರಂಗಿಲ್ಲ. ನಂಗೇನು ನೀವು ಡಯಟ್ ಅಂತೂ ನಿಮ್ಮ ಇದು ಚಾಯ್ಸ್ ಇರ್ತೈತಲ್ಲ, ಅವ್ರು ಹೇಳ್ತಾರೆ ನಿನಗೆ ಸಾಧಿಸೋದೈತ ನೀ ತಿನ್ಬೇಕಂತ ಡೆಡಿಕೇಶನ್ ಇಟ್ಕೊಂಡು ಮಾಡ್ಬೇಕಾಗಿತ್ತು. ಕ್ರೇವಿಂಗ್ ಗಿವಿಂಗ್ ಬರಂಗಿಲ್ಲ, ಕ್ರೇವಿಂಗ್ ಗಿರ್ಮಿಟ್ ಕ್ರೇವಿಂಗ್ ಬರ್ತಾವೆ, ಹೆವಿ ಬರ್ತಾವನ. ಸೊ ನಾವು ಒಂದು ಕಾಂಪಿಟೇಷನ್ ಪ್ಲಾನ್ ಇಟ್ಕೊಂಡಿರ್ತೇವೆ, ಅಲ್ಲಿ ಮಟ್ಟ ತಡ್ಕೋಬೇಕಾಕೈತಿ. ಆಮೇಲೆ ಕಾಂಪಿಟೇಷನ್ ಮುಗಿದಂದ್ರೆ ಫುಲ್ ಬ್ಯಾಟಿಂಗ್. ನಮ್ದು ಹೆಂಗಿರ್ತೈತೆ ಅಂದ್ರೆ ಕಾಂಪಿಟೇಷನ್ ಮುಗೀತಲ್ಲೋ ಆಟೋಮೆಟಿಕ್ಲಿ ವೇಟ್ ಜಾಸ್ತಿ ಆಕೈತಿ. ಯಾಕಂದ್ರೆ ಬ್ಯಾಟಿಂಗ್ ಫುಲ್ ಏನು ಬೇಕಾದ ತಿಂತಾ ಇರ್ತೀವಿ, ಇಲ್ಲಾಂದ್ರೆ ಅದ ಕಾಂಪಿಟೇಷನ್ ಟೈಮ್ ಬಂತಂದ್ರೆ ಫುಲ್ ಡೆಡಿಕೇಶನ್ ಇಂದ ಮಾಡ್ಲೇಬೇಕಾಕೈತಿ. ನೀನು ಮಾಡಕ್ಕೆ ಗಿರ್ಮಿಟ್ ಅನ್ಸಾತೈತಿ, ಮಿರ್ಚಿ ಬೇಕಾಗಿ ಅವೆಲ್ಲ ಬರ್ತಾವಲ್ಲ, ಅವು ಭಾಳ ಬರ್ತಾವೆ. ಸೊ ಕಾಂಪಿಟೇಷನ್ ಸಲಾಗಿ ವೇಟ್ ಮಾಡೋದಿರ್ತೇವೆ ನಾವು, ಅದು ಯಾವಾಗ ಮುಗಿತೈತಿ ನಾವು ಯಾವಾಗ ನೆಕ್ಸ್ಟ್ ತಿಂತೇವೆ ಮನೆಗೆ ಹೋಗಿ ಅಂತಂದು. ಈಗ ಫಸ್ಟ್ ಟೈಮ್ ಬಂದಿಲ್ಲ ಬೆಂಗಳೂರಿಗೆ 2018 ಡಿಸೆಂಬರ್ಗೆ. ಆಮೇಲೆ ಇಲ್ಲಿ ಬಂದ ಕೂಡಲೇ ಗೊತ್ತಾಯ್ತು, ನಾ ಅಲ್ಲಿ ಬರೀ ಮಾಡೋ ಟ್ರೈನಿಂಗೇ ಬೇರೆ, ಇಲ್ಲಿ ಮಾಡೋ ಟ್ರೈನಿಂಗೇ ಬೇರೆ. ಅಲ್ಲಿ ನಾ ಏನು ಮಾಡ್ತೀನಿ, ಬರೀ ಬೆಳಗ್ಗೆ ಸಂಜೆಗೆ ಸ್ವಿಮ್ಮಿಂಗ ಜಿಮ್ ಇಷ್ಟ. ನಾ ಸ್ಪೋರ್ಟ್ಸ್ ಟ್ರೈನಿಂಗ್ ಅಂದ್ರೆ ಏನೋ ಬರೀ ಸ್ವಿಮ್ಮಿಂಗ್ ಮಾಡ್ರೆ ಜಿಮ್ ಮಾಡ್ರೆ ಅಕ್ಕೈತೆ ನಾನು. ಬಟ್ ಇಲ್ಲಿ ಬಂದ ಕೂಡಲೇ ಗೊತ್ತಾಯ್ತು, ಬರೀ ಸ್ವಿಮ್ಮಿಂಗ್ ಮಾಡ್ರೆ ಅಷ್ಟೇ ಅಲ್ಲ, ಅದ್ರ ಜೊತೆನೂ ರಿಹ್ಯಾಬ್ನೂ ಇರ್ತಾವೆ. ಸೊ ಇವಾಗ ನಾನು ಸ್ವಿಮ್ಮಿಂಗ್ ಮಾಡಿ ಸ್ಟ್ರೈನ್ ಆಗಿ ಅದೆಲ್ಲ ಫಿಸಿಯೋಥೆರಪಿ ಆಗಲಿ, ಆಮೇಲೆ ರಿಕವರಿ ಸೆಷನ್ಸ್ ಆಗಲಿ, ಇವನ್ನೆಲ್ಲ ಕಲಿಬೇಕಾಕೈತಿ. ಅವೆಲ್ಲ ಇಲ್ಲಿ ಬೆಂಗಳೂರು ಬಂದ ಕೂಡಲೇ ಎಕ್ಸ್ಪೀರಿಯನ್ಸ್. ಯಾರು ಫಸ್ಟ್ ಟೈಮ್ ಅಂದರೆ ಹೆಂಗಿತ್ತು? ಈ ಮೊದಲಿಂದ ಹೇಳಿ, ಬೆಳಗಾವಿದಾಗ ನೀ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಯಾವಾಗ? ಯಾರು 2012 ಒಳಗೆ ನಾ ಹಂಗೆ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಇಂಟ್ರೆಸ್ಟ್ ಬಂದಿದ್ದು, ಕೆರೆಯಾಗೆಲ್ಲ ಜಿಗ್ದಿದ್ದು. ಸ್ವಿಮ್ಮಿಂಗ್ ಒಳಗೆ ಇಂಟ್ರೆಸ್ಟ್ ಅಂತಂದ್ರೆ ನಾ ಹಂಗೆ ರೆಗ್ಯುಲರ್ ಆಗಿ 7th ಸ್ಟ್ಯಾಂಡರ್ಡ್ ಮುಗಿಸಿದ್ದೆ. ನಮ್ಮ ಮನೆ ಕಡೆನೇ ಸಣ್ಣ ಕೆರೆ ಇತ್ತು. ಸೊ ಅಲ್ಲೇ ನಾವು ಹುಡುಗರೆಲ್ಲ ಸೇರಿ ಈಜಾಡ್ತಾ ಇದ್ವಿ. ಸೊ ನನಗೂ ನೀರಾಗ ಹೋಗ್ಬೇಕಂತ ಆಸೆ ಆಗೋದು, ಬಟ್ ಬರ್ತಿರ್ಕಿಲ್ಲ. ಹಂಗೆ ದಂಡಿಗಿನಿಂದ ಟೈಮ್ ಪಾಸ್ ಮಾಡೋದು, ನೀರಾಗ ಇಂಟ್ರೆಸ್ಟಿಂಗ್ ಎಲ್ಲ ಅನ್ಸೋದು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ್ಕೇಸ್ ಒಂದು ಸಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ನಡೀರಿ ಅಂತಂದು ಹೋದರು. ನಮ್ಮ ಮನೆ ಕಡೆಯಿಂದ ಒಂದು 5 ಕಿಲೋಮೀಟ್ರ್ ಗೋವಾಸ್ ಅಂತ ಏರಿಯಾ ಐತಿ, ಅಲ್ಲೇ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ಅಲ್ಲಿ ಹೋದ ಕೂಡಲೇ ನನಗೆ ನಾ ಹೋದಿನಿ, ಟ್ಯೂಬ್ ಕೊಡ್ತಿದ್ರು, ಟ್ಯೂಬ್ ಒಳಗೆ ಹಾಕೊಂಡು ಪಬ್ಲಿಕ್ ಬ್ಯಾಚ್ ಹೋಗಿ ಸ್ವಿಮ್ಮಿಂಗ್ ಮಾಡತ್ತೀನಿ. ಅಲ್ಲಿ ಒಬ್ರು ನನ್ನಂಗತೇನೋ ಒಬ್ರು ಇದ್ದರು, ಅಂದ್ರೆ ಅವ್ರಿಗೂ 2 ಕಾಲು ಪ್ರಾಬ್ಲಮ್ ಆದರು, ಪೋಲಿಯೋದವರು. ಅವರು ಇಂಟರ್ನ್ಯಾಷನಲ್ ಅಥ್ಲೀಟ್. ಅವಾಗ 2012-10 ಒಳಗೆಲ್ಲ ಅವರು ಇಂಟರ್ನ್ಯಾಷನಲ್ ಜಾಸ್ತಿ ಮೆಡಲ್ ಮಾಡಿ ಪೂರ ನಮ್ಮ ಬೆಳಗಾವಿ ಒಳಗೆಲ್ಲ ಅವ್ರ ಹೆಸರು ಐತಿ. ಸೊ ಅವ್ರು ನನ್ನ ನೋಡಿಬಿಟ್ರೆ, ನೋಡ್ಕೇಶ ಅವ್ರು ನನ್ನ ಕರೆದ್ರು. ಆಮೇಲೆ ನೀ ಬಾ ಇಲ್ಲೇ ನಿಂಗೆ ಫ್ರೀದಾಗ ಸ್ವಿಮ್ಮಿಂಗ್ ಕಲಿಸ್ತೇವೆ, ನೀ ಕಲ್ತ್ರೆ ನಿಂಗೆ ಫುಲ್ ಮುಂದೆ ಯೂಸ್ ಆಕೈತಿ, ನೀನು ಕಲಿ, ನಿನಗೂ ಇಷ್ಟಾಡ್ಬೇಕಂತ ಅನಿಸ್ತಿಲ್ಲೋ ಹಿಂಗೆಲ್ಲ ಅಂತಂದ್ರೆ. ಆಮೇಲೆ ಅವರ ನಾನು ಹಾಂ ಸರ್ ನಾನು ಕಲಿತೀನಿ ಅಂದ್ರೆ ಅವ್ರು ಸಂಜೆಗೆ ನಿಮ್ಮ ಪಪ್ಪ ಮಮ್ಮಿನ ಕರ್ಕೊಂಬಾ ಅಂತಂದ್ರೆ. ಆಮೇಲೆ ಕರ್ಕೊಂಬಂದ ಕೂಡಲೇ ಅವ್ರು ಹೇಳ್ರಿ, ಅವ್ರು ನಾನು ಕುಂಡ್ರಿಸ್ರು. ನಮ್ಮ ಪಪ್ಪ ಹೇಳ್ರು, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ಮ ಮಗಗೆ ನಾವು ಫ್ರೀದಾಗ ಸ್ವಿಮ್ಮಿಂಗ್ ಕಲಿಸ್ತೇವೆ. ಆಮೇಲೆ ಏನು ರೊಕ್ಕದು ಏನು ಚಾರ್ಜ್ ಮಾಡೋಂಗಿಲ್ಲ, ಅವ್ನು ಬರೀ ದಿನ ಕಳಿಸ್ರಿ. ಆಮೇಲೆ ಬಟ್ ನಮ್ಮ ಮಮ್ಮಿ ಪಪ್ಪ ಮನೆ ಕೆಲಸ ಮಾಡೋರ, ಆಮೇಲೆ ನಮ್ಮ ಪಪ್ಪ ಉದ್ಯೋಗದಾಗ ಫ್ಯಾಕ್ಟ್ರಿಗೆ ಹೋಗೋರ. ಹ್ಞೂ ಅಂತ ಅಂದರು. ಆಮೇಲೆ ಅವ್ರನ್ನ ಒಪ್ಸೋಣ ನಾನು ಒಪ್ಕೊಂಡು ಆಮೇಲೆ ಡೈಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಸೆಷನ್ ಸ್ವಿಮ್ಮಿಂಗ್ ನಾ ಪಬ್ಲಿಕ್ ಬೇಸ್ದಾಗದಾದ್ರೆ ಅದು ನಾರ್ಮಲ್ ಇಲಾಸ್ಟಿಕ್ ಪ್ಯಾಂಟ್ ಇರ್ತೈತಲ್ಲ, ಅದನ್ನ ಹಾಕೊಂಡು ಸ್ವಿಮ್ಮಿಂಗ್ ಮಾಡವ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂದರೆ ಏನಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದ್ನಿ, ಅಲ್ಲೊಬ್ರು ಪ್ರಸಾದ್ ತೆಂಡೂಲ್ಕರ್ ಸರ್ ಅಂತಿದ್ರು. ಅವ್ರು ಭಾಳ ಚಲೋ, ನನಗೆ ಯಾವಾಗೂ ಹೆಲ್ಪ್ಫುಲ್ ಮಾಡಿದ್ದಾರೆ ಸ್ಟಾರ್ಟಿಂಗ್ದಿಂದ. ಅಂದ್ರೆ ನಂಗೆ ಏನೂ ಇದ್ರೂ ಗೈಡೆನ್ಸ್ ಮಾಡೋದು, ಒಳ್ಳೆ ಗೈಡೆನ್ಸ ಅದೆಲ್ಲ ಮಾಡ್ತಿರೋ. ಅವ್ರು ಅಂದ್ರೆ ನಿನ್ನ ಕಡೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಐತಿ ಅಂತಂತ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅದೇ ಸರ್ ಹಾಕೋತಾರಲ್ಲ ಫುಟ್ಬಾಲ್ ಚಡ್ಡಿ, ಅದರಿಂದ ಅಂದ್ಬಿಟ್ಟು. ಯಾಕಂದ್ರೆ ನಾವು ಅದನ್ನ ಹಾಕೊಂಡು ಸ್ವಿಮ್ಮಿಂಗ್ ಮಾಡೋರು ಪಬ್ಲಿಕ್ ಬ್ಯಾಚ್ ಒಳಗೆ. ಇಲ್ಲ ಅದಲ್ಲ ಅಂತಂದ್ರೆ. ಆಮೇಲೆ ಅವ್ರಿಗೆ ಒಂದು ಕಾಸ್ಟ್ಯೂಮ್ ತರಿಸಿರು, ಆಮೇಲೆ ಅದು ಹಾಕಿರು. ಆಮೇಲೆ ನಂಗೆ ಅರ್ಧಂಬರ್ಧ ಸ್ವಿಮ್ಮಿಂಗ್ ಬರ್ತಿತ್ತು. ಸೊ ಆಮೇಲೆ ನಿಂಗೆ ಅಲ್ಲಿಂದ ಅಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅನ್ನೋದು. ಅದು 25 ಮೀಟರ್ ಪೂಲ್ ಇತ್ತು, ಹೋಗಕ್ಕೆ ಬರ್ತಿತ್ತು. ನಾವು ಹಂಗೆ ಮೇಲಿನ ಮೇಲೆ ಮಾಡ್ಕೊತ ಹೋಗಿ ರೀಚ್ ಆದ್ನಿ. ಆಮೇಲೆ ಅವ್ರು ಹಿಂಗಲ್ಲ ಹಿಂಗೆ ಮಾಡ್ಬೇಕಂತಂದ್ರೆ ಇನ್ನೊಬ್ರು ಬ್ಯಾಚ್ ಕಡೆ ಹಾಕಿ ಅಲ್ಲಿ ನನಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 2012 ಮೇದಿಂದ. ಆಮೇಲೆ ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ.
ಅಲ್ಲಿಂದ ಎಲ್ಲ ಹಿಂಗೆ ಲೋಕಲ್ ಟೂರ್ನಮೆಂಟ್ಸ್ ಹಾಂ ಲೋಕಲ್ ಟೂರ್ನಮೆಂಟ್ಸ್ ಎಲ್ಲ ಇರ್ತಿತ್ತು. ಅವಾಗ ಲೋಕಲ್ ಟೂರ್ನಮೆಂಟ್ಸ್ ಅಂತಂದ್ರೆ ನಮಗಂತೆ ಪ್ಯಾರಾ ಅಂತ ಇರ್ತಿರ್ಕಿಲ್ಲ, ನಾರ್ಮಲ್ ಹುಡುಗರ ಜೋಡಿ ಇರ್ತಿದ್ದು. ಅವ್ರ ಜೋಡಿನ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ. ಬಟ್ ಅವಾಗ ಎಂಕರೇಜ್ಮೆಂಟು ಅಷ್ಟೇ ಸಿಗ್ತಿತ್ತು. ನಾವು ಇದೆ ಅಂತ ಹಂಗೇನಿಲ್ಲ, ಅವ್ರ ಜೊತೆ ಮಾಡತ್ರ. ಇವನ್ ನಾ ಲಾಸ್ಟ್ ಫಿನಿಶ್ ಮಾಡಿದ್ರು ಕೂಡ ನಾ ಫಿನಿಶ್ ಮಾಡೋ ಮಟ ಎಲ್ಲರೂ ನನಗೆ ಸೈಡ್ ಎಲ್ಲದಿಂದ ಕ್ಲಾಪ್ಸ್ ಹೊಡ್ಯಾರ. ಸೊ ಅದೊಂದು ಬೆಸ್ಟ್ ಮೂಮೆಂಟ್ ಆಗಲಿ ಇನ್ನೂ ಮಟ ನೆನಪಾಕ್ಯದ. ಅದೊಂದು ಮೂಮೆಂಟೇ ಬೇರೆ. ಅದು ಫಿನಿಶ್ ಮಾಡ್ಬೇಕಾದ್ರೆ ಫಿನಿಶ್ ಮಾಡಿಕೊಡ್ಲೇನು ಎಲ್ಲರೂ ಅಪ್ರಿಷಿಯೇಟ್ ಮಾಡೋದ, ಅದು ಒಳ್ಳೇದು. ಫಿನಿಶ್ ಮಾಡಿದಕ್ಕೂ ಅದೆಷ್ಟು ಮ್ಯಾಟ್ರ್ ಆಗಿ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಎಲ್ಲರಿಗೂ ಟ್ರೈ ಮಾಡಿದಕ್ಕೂ ಯಾರು ಅಪ್ರಿಷಿಯೇಟ್ ಮಾಡಂಗಿಲ್ಲ. ಈಗ ಗೆದ್ರಷ್ಟೇ ಗೆದ್ದಾಗೆ ಒಂದು ದೊಡ್ಡವ. ಅವಾಗೆಲ್ಲ ಸ್ಟಾರ್ಟಿಂಗ್ ಇತ್ತು. ಅವಾಗೆಲ್ಲ ನಾರ್ಮಲ್ ಹುಡುಗರ ಜೋಡಿನ ಸಣ್ಣ ಇವೆಂಟ್ ಮಾಡ್ಬೇಕಾಕೈತೆ ನಾ. ಆಮೇಲೆ ಮಾಡ್ತಾ ಇದ್ದೆ. ಆಮೇಲೆ 6 ಮಂತ್ ಹಂಗೆ ಟ್ರೈನಿಂಗ್ ಮಾಡಿದೆ. ಅಲ್ಲಿ ಮಟ್ಟಾಗ ನಂಗೆ ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್ ಎಲ್ಲ ಇರ್ತಾವೆ ಅದ್ರಾಗ. ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಬಟರ್ಫ್ಲೈ ಅಂತ ಅವನ್ನೆಲ್ಲ ಕಲಿಸಿರು. ಆಮೇಲೆ ಕಲಿಸಿಕೂಡಲೇ ನಾನು ಪರ್ಫೆಕ್ಟ್ ಆದೆ. ಒಂದು 6 ಮಂತ್ ಒಳಗೆ ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್ ಬಂತು. ಸೊ ಫಸ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್ ಡಿಸೆಂಬರ್ 2012 ಚೆನ್ನೈ ಒಳಗೆ ನಡೀತಿತ್ತು. ಆವಾಗ ನಮ್ಮ ಮನ್ಯಾಗ ಇನ್ನೂ ನಮ್ಮ ಮಂದಿ, ನಮ್ಮ ಪಪ್ಪ ಮಮ್ಮಿ ಬೆಳಗಾವಿ ಬಿಟ್ಟ ಇನ್ನೂ ಹೊರಗೆ ಹೋಗಿಲ್ಲ. ಅಂಥದ್ರೊಳಗೆ ನಾ ಚೆನ್ನೈ ಮಠ ಹೊಂಟೀನಿ. ಅದು ಒಂದು ದೊಡ್ಡ ಮಾತು. ಆಮೇಲೆ ಎಲ್ಲರೂ ಇದು ಮಾಡ್ರು. ಆಮೇಲೆ ಫಸ್ಟ್ ನನಗೆ ಯಾರು ಸರ್ ಕರೆದಿರಲ್ಲ, ಅವರೇ ಇನ್ನೂ ಮಠ ನೆನಪೈತಿ. ನನ್ನ ಟ್ರೈನ್ ಟಿಕೆಟ್ ಚಾರ್ಜ್ ಕೂಡ ಅವರೇ ರಿಸರ್ವ್ ಮಾಡಿಬಿಟ್ಟಿರು ಹೋಗಕ್ಕೆ ಬರೋಕೆ. ಆಮೇಲೆ ನಾ ಅಲ್ಲಿ ಹೋದ್ನಿ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ. ಆಮೇಲೆ ಅಲ್ಲಿ 2 ಗೋಲ್ಡ್ 1 ಸಿಲ್ವರ್ ಮೆಡಲ್ ಆಯಿತು. ಆಮೇಲೆ ನನ್ನ ಫಸ್ಟ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅಂತ ಊರಾಗ. ಅದಕ್ಕಿಂತ ಪೈಲ ನಾವು ದೊಡ್ಡ ಉಡಾಳ, ಸೈಕಲ್ ಹೊಡ್ಯೋದ, ಅಲ್ಲೇ ಇಲ್ಲೇ ತಿರುಗೋದ, ಹಿಂಗೆ. ಸ್ವಿಮ್ಮಿಂಗ್ ಏನಾಯ್ತಿಲ್ಲ, ಚೆನ್ನೈಗೆ ಹೋಗಿ ಬಂದೆವು, ಚೆನ್ನೈದಾಗ ಮೆಡಲ್ ಹೊಡೆದಿದ್ದೆ, ಗೋಲ್ಡ್ ಮೆಡಲ್ ಹೊಡೆದು ಫುಲ್ ಫೇಮಸ್. ಅದು ಒಂದು ಮೆಮರಿ ಬೆಸ್ಟ್ ಸ್ಟಾರ್ಟಿಂಗ್ ಸ್ವಿಮ್ಮಿಂಗ್ ಜರ್ನಿ ಒಳಗೆ. ಇದು ನಿನ್ನ ಜೊತೆ ಇನ್ಸಿಡೆಂಟ್ ಹೆಂಗೆ ಯಾವಾಗ ಆಗಿದ್ದಿದೆ? ನಾ ಇದು 6 ವರ್ಷದವನಾಗಿದ್ದೆ. ಆವಾಗ ಆಟೋ ಒಳಗೆ ಹೋಗ್ತಾ ಇದ್ದೆ. ನೈಟ್ 9:30 ನಾನು ಮತ್ತು ನಮ್ಮ ಅಮ್ಮ ಹಿಂಗೆ ರಿಕ್ಷಾ ಒಳಗೆ ಹೊಂಟಿದ್ದು. ಅವಾಗ ರಿಕ್ಷಾ ಒಳಗೆ ಹೋಗ್ಬೇಕಾದ್ರೆ ರೋಡ್ ಡಿವೈಡರ್ ನಡು ಬರ್ತೈತಲ್ಲ, ಆ ಡಿವೈಡರ್ ಮೇಲೆ 3 ವೀಲರ್ ಏನು ಆಟೋ ಇರ್ತೈತಿ, 1 ವೀಲ್ ಅದ್ರ ಮೇಲೆ ಹೋಗ್ಬಿಡ್ತು. ಅದ್ರ ಮೇಲೆ ಹೋಗೋಣ ಅದು ಒಮ್ಮೆ ಪಲ್ಟಿ ಆಗೋಣ. ಆ ಸೈಡ್ ಡ್ರೈವರ್ ಸೈಡ್ ಇದ್ದಾರೆ, ಅವ್ರು ಸೈಡ್ ಜಂಪ್ ಆದರು. ನಾ ಒಳಗೆ ಸಿಕ್ಕಾಕೊಂಡ್ಬಿಟ್ಟೆ. ಅದು ರಿಕ್ಷಾನ ನನ್ನ ಕೈ ಮೇಲೆ ಬಿತ್ತು. ಕೈ ಮೇಲೆ ಆನ್ ದ ಸ್ಪಾಟ್ ಕೈ ಕಟ್ಟಾಯಿತು. ಆಮೇಲೆ ಏನು ಮಾಡೋದು ಯಾರಿಗೂ ಏನೂ ಗೊತ್ತಾಗೋದು. ಗಾಡಿ ಎತ್ತಾಗ ನೋಡಿದ್ರು ಎತ್ತು ಮಟ ಸ್ವಲ್ಪ ಹಿಂಗೆ ಇದಾಗಿ ಜರ್ಕಾಗಿ ಕೈ ಪೂರನ ತುಂಡಾಗಿಬಿಡ್ತು. ತುಂಡಾಯ್ತು. ಆಮೇಲೆ ಏನು ಮಾಡೋಕ್ಕಲ್ಲ. ಆಮೇಲೆ ನಮ್ಮ ಅಮ್ಮ ಸ್ವಲ್ಪ ಡ್ರಿಂಕ್ಸು ಮಾಡಿದ್ರು. ಆ ಟೈಮ್ದಾಗ ಅವ್ರು ನಾನು ಅದೇ ರಿಕ್ಷಾದಾಗ ಹಾಕೊಂಡು ಮನೆಗೆ ಕರ್ಕೊಂಡೋದ್ರು. ಡೈರೆಕ್ಟ್ ನಮ್ಮ ಮಮ್ಮಿ ನೋಡುವಲ್ಲೇ ಬೇಸೋದು. ನಮ್ಮ ಅಪ್ಪ ನೋಡ್ರೆ ಮಾತಾಡೋಕೆ ಬರೋಂಗಿಲ್ಲ, ಶಾಂತ ಸ್ವಭಾವದ. ಆಮೇಲೆ ನಮ್ಮ ಮಮ್ಮಿ ಡೈರೆಕ್ಟ್ ಬೇಸೋದಾಗ್ಬಿಟ್ರು. ಅವ್ರಿಗೇನು ಮಾತಾ ಬರಲಿಲ್ಲ. ನಮ್ಮ ಮಗ ಹಿಂಗೆ ಆದ. ನನ್ನ ಫೆಬ್ರವರಿ ಒಳಗೆ ಇನ್ಸಿಡೆಂಟ್ ಆಗಿದ್ದದ 2006. ಆಮೇಲೆ ಈಗ ಹೋದು. ಆಮೇಲೆ ಮನ್ಯಾಗ ಯಾರಿಗೂ ಮಾತಾಡೋಕೆ ಆಗ್ಬಾರ್ದು. ಮತ್ತು ಅದೇ ರಿಕ್ಷಾದಾಗ ಮನೆಗೆ ಕರ್ಕೊಂಡೋಗಿ ಆಮೇಲೆ ಹಾಸ್ಪಿಟಲ್ ಸಿವಿಲ್ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಹೆಂಗೆ ಆತಂತ ಕೇಳ್ರೆ ಹಿಂಗೆ ಸೈಕಲ್ ಮೇಲೆ ಹೋಗ್ತಾ ಬಿದ್ದಿರಿ ಅಂತ ಹಿಂಗೆ ಸುಳ್ಳು ರಿಪೋರ್ಟ್ ಕೊಟ್ಬಿಟ್ರು. ಯಾರು? ನಮ್ಮ ಅಮ್ಮ ಕಡೆಯವರು. ಯಾಕಂದ್ರೆ ಏನಾರ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಕೈತಿ. ಆಮೇಲೆ ಹಿಂಗಾಗನ ಹೌದು ಹಿಂಗಾಯ್ತು ಅಂತಂತೆ. ಆಮೇಲೆ ಅಲ್ಲಿಂದ ಇಲ್ಲಿ ಆಪ್ರೇಷನ್ ನಡೆಯಂಗಿಲ್ಲ, ಆಪ್ರೇಷನ್ನ ಮಾಡಬೇಕಿದ್ರೆ ಹಾಸ್ಪಿಟಲ್ಗೆ ತೊಗೊಂಡೋಗ್ರಿ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅಲ್ಲೇ ನೋಡ್ರು ಇದು ಆಪ್ರೇಷನ್ನ ಮಾಡಬೇಕು, 1 ಲಕ್ಷ ಡೆಪಾಸಿಟ್ ಮಾಡಿರಿ. ಆಮೇಲೆ ಹೋಗಿ ಹೇಳತ್ತಾರು, ನೀವು ಸ್ವಲ್ಪ ಇದನ್ನು ಮಾಡಿರಿ, ಬೆಳಗಿನ ಮಟ್ಟ ನಾವು ಡೆಪಾಸಿಟ್ ಮಾಡ್ತೀವಿ. ಇಲ್ಲ, ರೊಕ್ಕ ಈಗ ಡೆಪಾಸಿಟ್ ಮಾಡಿರಿ, ಆಪ್ರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಆಗಂಗಿಲ್ಲ ಅಂತಂದ್ರೆ. ಆಮೇಲೆ ಹೆಂಗೂ ಮಾಡ್ರು ವೇಟ್ ಆಗಲಿಲ್ಲ. ಇಮಿಡಿಯೇಟ್ಲಿ ರಾತ್ರಿ 12 ಗಂಟೆಗೆ 1 ಲಕ್ಷ ರೂಪಾಯಿ. ಅದು ಯಾವಾಗ 2006 ಎಲ್ಲಿಂದ ತರೋದು. ಆಮೇಲೆ ಹಿಂಗಾದ ಕೂಡಲೇ ಆಪ್ರೇಷನ್ ದುಡ್ಡು ಕಟ್ಟೋಕ್ಕಾಗಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಕೈ ಏನೋ ಒಂದು ಸ್ವಲ್ಪ ಚರ್ಮ ಹಿಡ್ದಿತ್ತು. ಇನ್ನೂ ಮಟ್ಟ ನೆನಪಾಕೈತಿ. ನಾ ಏನು ಆಟೋ ರಿಕ್ಷಾದಾಗ ನಮ್ಮ ಮನೆಗೆ ಕರ್ಕೊಂಡು ಹೊಂಟ್ರು, ಆ ಕೈ ನಂದು ಕಟ್ಟಾಗಿದ್ದು ಎದೆ ಮೇಲೆ ಇಡ್ತೀರಿ. ಆ ಎದೆ ಮೇಲೆ ಇಟ್ಟಾಗ ಅದು ಜಂಪ್ ಆಗ್ತಿತ್ತು. ಇನ್ನೂ ಮಟ್ಟ ನಂಗೆ ನೆನಪಾಕೈತೆ. ಅದು ನನ್ನ ಕೈ ಅದು ಸ್ವಲ್ಪ ಅರ್ಧಂಬರ್ಧ ಜೀವ ಇರ್ತಿತ್ತಲ್ಲ, ಅದು ಜಂಪ್ ಆಗ್ತಾಯಿತ್ತು. ಅದು ಇನ್ನೂ ನೆನಪಾಕೈತೆ. ಆಮೇಲೆ ಕಟ್ಟಾಯಿತು. ಆಮೇಲೆ ನಾರ್ಮಲ್ ಎಜುಕೇಷನ್ ಮಾಡ್ತಾ ಇದ್ದೆ ಊರಾಗ. ಆಮೇಲೆ ಹುಡುಗರು ನೋಡಿ ಎಲ್ಲರೂ ದೋಸ್ತರೆಲ್ಲ ಸೈಕಲ್ ಹೊಡ್ಯಾರ. ಅವಾಗ ನಂಗೆ ಸೈಕಲ್ ಹೊಡ್ಯಾಕೂ ಬರ್ತಿರ್ಕಿಲ್ಲ. ಆಮೇಲೆ ಫ್ರೆಂಡ್ಸ್ ಎಲ್ಲ ಹಿಡ್ಕೊಂಡು ಸೈಕಲು ಹೊಡೆದು ಹೇಗೆ ಕೊಟ್ಟರು. ಇದಾರೆ ನನ್ನ ಫ್ರೆಂಡ್ಸ್ ಶಿವು ಅಂತದಾರ, ದೇವು, ಅವರೆಲ್ಲ ಸೇರ್ಕೇಸ ನಂಗೆ ಹೇಗೆ ಕೊಟ್ಟರು. ಸೈಕಲ್ ಹೊಡಿ, ನಿಂಗೂ ಬರ್ತೈತಿ ಕಲಿಸಿರು, ಹಿಡ್ಕೊಂಡ್ರು. ನಾ ಬಿದ್ದೆ, ಎಷ್ಟು ಸಲ ಬಿದ್ದಿದ್ದೀನಿ ಸೈಕಲ್ ಮೇಲೂ. ಆಮೇಲೆ ಇನ್ನೊಂದೇನ, ಅವಾಗ ಸೈಕಲ್ ಹೊಡಿಬೇಕಾದ್ರೆ ನಾ ಬಿದ್ದರೂ ಮನ್ಯಾಗ ಬಂದು ಹೇಳ್ತಿರ್ಗೆ. ಯಾಕಂದ್ರೆ ಮನ್ಯಾಗ ಬಿದ್ದೇನೆ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಡೇ ಸೈಕಲ್ ಕೊಡಂಗಿಲ್ಲ ಹೊಡ್ಯಾಕ. ಆದ್ರೂ ಹಿಂಗೆ ಮಾಡಿ ಕಲಿತೆ ಕೇಸ. ಅದೇ ಸೈಕಲ್ದಿಂದನೇ ನನಗೆ ಯೂಸ್ ಏನಾಗಿದೆ ಅಂತಂದ್ರೆ, ನಾ ಸ್ವಿಮ್ಮಿಂಗ್ ಯಾವಾಗ ಜಾಯ್ನ್ ಆಗಿಲ್ಲ, ಮನೆಯಿಂದ ಸ್ವಿಮ್ಮಿಂಗ್ ಪೂಲಿಂದ ಮನೆ 5 ಕಿಲೋಮೀಟರ್ ಡೈಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಿದ್ದೆ ನಂದು ಸೈಕಲ್ ತೊಗೊಂಡು. ಆಮೇಲೆ 5 ವರ್ಷ ಕಂಟಿನ್ಯೂ ಟ್ರೈನಿಂಗ್ ಮಾಡಿದೆ. ಆಮೇಲೆ ಇಂಟರ್ನ್ಯಾಷನಲ್ ಆಡ್ಬೇಕಂತಂದು ಐತಿ, ಎಲಿಜಿಬಲ್ ಅದೀನಿ, ಬಟ್ ಸಪೋರ್ಟ್ ಇಲ್ಲ.
ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಒಂದು ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಲಕ್ಷಾಂತರ ಗಂಟಲೆ ರೊಕ್ಕ ಬೇಕು. ಸೊ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಆಮೇಲೆ ಏನಾಗಂಗಿಲ್ಲ ಅಂತ ಏನಿಲ್ಲ ಅಂದ್ರೂ ನಾವು ನ್ಯಾಷನಲ್ದಾಗ ಪರ್ಫಾರ್ಮೆನ್ಸ್ ಮಾಡಬೇಕು. ನ್ಯಾಷನಲ್ದಾಗ ಮಾಡ್ತಾಯಿದ್ದೆ 2017 ಒಳಗೆ ಜೈಪುರ ಒಳಗೆ ನ್ಯಾಷನಲ್ ಆಗಾಯಿತು. ಅಲ್ಲಿ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಒಂದು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅಂತ ಐತಿ, ಅವ್ರು ನನಗೆ ರೆಕಗ್ನೈಸ್ ಮಾಡಿ ನೀನು ಒಳ್ಳೆಯ ಸ್ವಿಮ್ಮಿಂಗ್ ಮಾಡ್ತಿ, ನಿನಗೆ ಇನ್ನೂ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಮುಂದೆ ಬಂದರು. ಅವ್ರ ಮುಂದೆ ಬರೋಣ ನಂದು ಇನ್ನೂ ಇಂಟರ್ನ್ಯಾಷನಲ್ ಜರ್ನಿ ಎಲ್ಲ ಅವಾಗ ಸ್ಟಾರ್ಟ್ ಆಯಿತು. ಈಗ ನಿಮ್ಮ ಮನ್ಯಾಗ ಈಗ ಅದೇನಿಲ್ಲ ರಾತ್ರಿ ಹಾಸ್ಪಿಟಲ್ ಹೋಗಿ ಅದ ಮೂಮೆಂಟಿನಿ ರೊಕ್ಕ ಕಟ್ತಿದ್ವಿ ಅಂದ್ರೆ ಕೈ ಉಳಿತಿತ್ತು. ಉಳಿತಿತ್ತು. ಅವಾಗ ಕಟ್ಟಿದ್ರೆ ಅದು ಆಪ್ರೇಷನ್ ಮಾಡ್ಕೆ ಜಾಯಿಂಟ್ ಮಾಡ್ಬೋದಿತ್ತು. ಬಟ್ ಆ ಮೂಮೆಂಟ್ದಾಗ ದುಡ್ಡಿಲ್ಲ. ಅದ ಮೂಮೆಂಟ್ದಾಗ ಹಿಂಗೆ ಸ್ಟಿಚ್ ಮಾಡ್ತಿದ್ರೆ ಸ್ಟಿಚ್ ಮಾಡಿಬಿಡ್ತೀರ. ಅದು ಇಲ್ಲಿ ಕಟ್ಟಾಗಿದ್ದಲ್ಲಿನ ಅದು ಎಲ್ಲಕ್ಕಿಂತ ಹಿಂದೆ ಕಟ್ಟಾಗಿತ್ತು, ಇಲ್ಲಿ ಸ್ವಲ್ಪ ಮೇಲೆ ಕಟ್ಟಾಗಿತ್ತು. ಸೊ ಜಾಯಿಂಟ್ ಮಾಡಿದ್ರೆ ಆಗ್ತಿತ್ತು. ಹೌದು, ಇದು ತಳಗೇನ ರೊಕ್ಕ ಆಗ್ತಿರ್ಲಿಲ್ಲ, ಈ ಎಲ್ಬೋ ಮೇಲೆ ಕಟ್ಟಾಗಿತ್ತು ಅದು. ಆಮೇಲೆ ಮತ್ತೆ ಸೆಪ್ಟಿಕ್ ಆಗ್ಬಾರ್ದು, ಮತ್ತೆ ಹಿಂದೆ ಕಟ್ ಮಾಡಿಬಿಟ್ಟಿರೋದು, ಇಮಿಡಿಯೇಟ್ ಕಟ್ಟಕ್ಕಾಗಲಿಲ್ಲ ಅಂತೇಳಿ. ಇದು ಮನ್ಯಾಗ ಹೆಂಗೆ ಇದ್ರ ಮಮ್ಮಿ ಡ್ಯಾಡಿ ಏನು ಮಾಡ್ತಾರೆ? ಮಮ್ಮಿ ಮನೆ ಕೆಲ್ಸಕ್ಕೆ ಹೋಗ್ತಾರು. ಅವರು ಪೈಲ ನಂದು ಆಕ್ಸಿಡೆಂಟ್ ಆಗೋಕ್ಕಿಂತ ಪೈಲ ಮನ್ಯಾಗೆ ಇರ್ತಾರೆ. ನಮ್ಮ ಮನ್ಯಾಗ ಪಪ್ಪ ಒಬ್ಬರ ದುಡಿಯಾರ, ಅವರು ಉದಂಬಾಗ ಕೆಲ್ಸಕ್ಕೆ ಹೋಗ್ತಿದ್ರು. ಆಮೇಲೆ ನಮ್ಮ ಅಕ್ಕಗಳು 3 ಮಂದಿ, ಅವರು ಎಲ್ಲ ನಂದು ಹಂಗೆ ಆಗಾನ ಎಜುಕೇಷನೇ ಮಾಡಲಿಲ್ಲ ಯಾರು. ಆಮೇಲೆ 10th ಆದಮೇಲೆ ಅವರು ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದ್ರೆ ನಾವು ಅವಾಗ ಬಾಡಿಗೆ ಮನ್ಯಾಗ ನಾವು ನಮ್ಮ ಪಪ್ಪ ಒಬ್ಬರು ದುಡ್ಯಾರ. ಆಮೇಲೆ ನಂದು ಹಂಗೆ ಆಗಾನ ಮನೆಯಾಗಿ ನಾವು ಎಲ್ಲ ಮಂದಿನೂ ದುಡ್ಯಾಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಜುಕೇಷನ್ ಬಿಟ್ಟು ಕೇಸ್ ಎಲ್ಲ ನಿಂದು ಎಜುಕೇಷನ್ ಸಂಬಂಧ ಅವ್ರ ಅಂದ್ರೆ ಈಗ ನಂದ ಹಿಂಗೆ ಅತ್ಲ ನಾವು ಬಾಡಿಗೆ ಮನ್ಯಾಗ ಬೇರೆ ಅದೇವಿ. ಸೊ ಅವಾಗ ಅದು ಅಮೌಂಟ್ದು ಪ್ರಾಬ್ಲಮ್ ಆಯಿತು. ಆಮೇಲೆ ಸಾಲನೂ ಆಗ್ಬಿಡ್ತು. ಅದ ಸಲುವಾಗಿ ನಮ್ಮ ಪಪ್ಪ ಕೆಲಸ ಬಿಟ್ಕೆ ಟ್ರ್ಯಾಕ್ಟರ್ ಮೇಲೆ ಹೋಗ್ತಿರು. ಆ ಟ್ರ್ಯಾಕ್ಟರ್ದವ್ರ ಕಡೆನ ಓನ್ ಮಾಲಕ್ ಇರ್ತಾನಲ್ಲ, ಅವ್ನ ಕಡೆಯಿಂದ ಒಂದು ಅಮೌಂಟ್ ಹಾಸ್ಪಿಟಲ್ದು ಏನು ಕ್ಲಿಯರ್ ಮಾಡಕ್ಕೆ ಅದನ್ನು ರೊಕ್ಕ ಇಸ್ಕೊಂಡಿರು. ಸೊ ಅದ್ರ ಸಲುವಾಗಿ 8 ವರ್ಷ ಅಲ್ಲೇ ಅವ್ರ ಕಡೆನೇ ಕೆಲಸ ಮಾಡ್ರು. ಯಾಕಂದ್ರೆ ಅದನ್ನು ತೀರಿಸ್ಬೇಕು, ಮನಿನೂ ನಡೆಸ್ಬೇಕು. ಒಬ್ಬರ ಕೈಯಾಗ ನಡೆಸೋದನ್ನು ಭಾಳ ಕಠಿಣ ಆಕೈತೆ ಆ ಟೈಮ್ನಾಗ. ಈಗ ಅವ್ರ ಅಕ್ಕಂದೆಲ್ಲ ಮದುವೆ ಆಗ್ಯಾವ? ಈಗ ಅಂದ್ರೂ 2017 ಒಳಗೆ ಎಲ್ಲರದು ಮದುವೆ ಆಯ್ತು. 17 18 ಹಿಂಗೆ. ಈಗ ಅಮ್ಮ ಮನೆ ಕೆಲ್ಸಕ್ಕೆ ಪಪ್ಪನೂ ಹೋಗ್ತಾರೆ. ಈಗ ಅವ್ರಿಗೂ ಏಜ್ ಆಯಿತು. ಲಾಸ್ಟ್ 2019 ಒಳಗೆ ಅವ್ರದ್ದು ಒಂದು ಇನ್ಸಿಡೆಂಟ್ ಆಯಿತು. ತಲೆ ಚಕ್ರ ಬಂದು ಬಿದ್ದರು ಫ್ಯಾಕ್ಟ್ರಿ ಒಳಗೆ. ಆಮೇಲೆ ಬೀಳಾನ ಡೈರೆಕ್ಟ್ ಅವ್ರು ತಳಗೆ ಬಿದ್ದರು. ಅರ್ಧ ತಾಸಾಗಿದ್ದು, ಯಾರಿಗೂ ಗೊತ್ತೇ ಇಲ್ಲ ಊಟ ಟೈಮ್ನಾಗಿದ್ದು. ಆಮೇಲೆ ಎಲ್ಲರೂ ನೋಡತ್ತಾರೆ ಎಲ್ಲದಾರ ನಾಕಪ್ಪ ಎಲ್ಲದಾನಂತಂತ. ಅವ್ರು ಯಾರಿಗೂ ಗೊತ್ತೇ ಇಲ್ಲ. ಅವ್ರು ತಳಗೆ ಬಿದ್ದಾರೆ. ಒಂದು ಸ್ಟೆಪ್ ಅಂಡರ್ಗ್ರೌಂಡ್ ಸ್ಟೆಪ್ ಇತ್ತು, ಅಲ್ಲಿ ಕೆಳಗೆ ಬಿದ್ದರು. ಅವ್ರ ಮ್ಯಾಲೆತ್ ಬಂದಾರ. ಆಟೋಮಟ ಫುಲ್ ಬ್ಲೀಡಿಂಗ್ ಎಲ್ಲ ಆಗಿ ಡೈರೆಕ್ಟ್ ICU ಒಳಗೆ ಹಾಕ್ಬಿಟ್ಟಿರೋರು. ನಿಮ್ಮ ಡ್ಯಾಡಿನ ತಾನೇ ಅರ್ಧ ತಾಸು ತಾನೇ ಎದ್ದು ಬಂದ್ರೆ? ತಾನೇ ಎದ್ದು ಬಂದ್ರೆ. ಅವ್ರು ಎದ್ದು ಬರ್ಲಿರ್ಕಿಲ್ಲ ಅಂತಂದ್ರೆ ಈ ಟೈಮ್ ಒಳಗೆ ಅವ್ರು ಇರ್ತಿರ್ಕಿಲ್ಲ. ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಅದು ಅವ್ರು ಹಂಗೆಲ್ಲ ನೋಡೋಣ ಏನಾಗಿದೆ ಅಂತ ನೋಡಿದಾಗ ಅವ್ರು ಹಿಂಗೆ ಕೂತಾಗ ಅವ್ರ ತಲೆ ಚಕ್ರ ಬಂದು ಹಿಂದೆ ಬಿದ್ದುಬಿಟ್ಟಾರ. ಅವ್ರ ತಲೆಯೊಳಗೇನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಆಮೇಲೆ ಈಗ ಆರಾಮದಾರ. ಈಗ ಮನ್ಯಾಗ ಇರ್ತಾರನ. ಆಮೇಲೆ ಆ ಕಂಪ್ನಿಯಿಂದ ತೆಗೆದ್ರು. ಅವಾಗ ESI ಐತೆ ಅನ್ನೋದು ಸ್ವಲ್ಪ ಹೆಲ್ಪ್ಫುಲ್ಲಿ ಭಾಳ ಆಯ್ತದ. ಅದರಿಂದನೇ ನಮ್ಮ ಪಾಪ ಸೇವಾಗಿ ಬಚಾವಾಗಿ ಬಂದರು. ಏನಿತ್ತು? ESI ಕಾರ್ಡ್ ಇರ್ತೈತಿ ಕಾರ್ಮಿಕರಿಗೆ. ಅದ್ರ ಸಲುವಾಗಿ ಅದೆಲ್ಲ ಕ್ಲಿಯರ್ ಆಯ್ತು ಹಾಸ್ಪಿಟಲ್ದಿಂದ. ಅವ್ರದ್ದು ಈಗ 62 ಅನ್ನ. 62. ಮಮ್ಮಿ ಒಬ್ಬರ ಮಾಡ್ತಾರ. ಅವರು ಈಗ ಹೋಗ್ತಾ ಇರ್ತಾರೋ ಅಲ್ಲೇ ಸಣ್ಣ ಪುಟ್ಟ ಮಾಡ್ತಾರ. ಈಗ ನಾನು ಇದನ್ನ ಮಾಡತ್ತೀನಿ ಇದ್ರೊಳಗೆ. ಈಗ ಇದ್ರ ಜೊತೆಗೆ ಈಗ BComನು ನಾ ಗ್ಯಾಪ್ ಮಾಡಿದ್ದೆ ಸ್ಪೋರ್ಟ್ಸ್ ಒಳಗೆ ಮಾಡ್ಬೇಕಂತಂತ. ಮತ್ತು ಸ್ವಲ್ಪ ಪ್ರಾಬ್ಲಮ್ ಆಗೋಣ ಮತ್ತೆ ಈಗ ಕಂಟಿನ್ಯೂ ಮಾಡತ್ತೀನಿ. ಸೊ ಈಗ ಎಜುಕೇಷನ್ ಮುಗಿಸ್ಕೊಂಡು ಸ್ಪೋರ್ಟ್ಸ್ ಒಳಗೆ ಎಲ್ಲರೂ ಜಾಬ್ನು ಸಿಗ್ತಾ ಇರ್ತಾವ. ಈಗ ನಿಮ್ದು ಇದು BCom ಫೈನಲ್ ಇಯರ್ ಅಲ್ಲ? ಫೈನಲ್ ಇಯರ್ ಮುಗಿಸಿ ಸ್ಪೋರ್ಟ್ಸ್ದಾಗ ಕಂಪ್ಲೀಟ್ಲಿ. ಬಟ್ ಅಮೇಝಿಂಗ್ ಇದು. ನಾವೆಲ್ಲ ಇದು ಯೋಚನೆ ಮಾಡ್ತಿರ್ತೇವೆ, ಮಾತಾಡ್ತಿರ್ತೇವೆ, ಎಲ್ಲ ಆಗ್ತಿರ್ತಾವೆ, ನೋಡ್ತಿರ್ತೇವೆ. ಬಟ್ ನಿಮ್ಮ ಫ್ಯಾಮಿಲಿ ಆ ಟೈಮ್ದಾಗ ಏನು ಫೀಲ್ ಆಗಿರ್ತೈತೆ ನಮಗೆ ತಿಳಿಯಂಗಿಲ್ಲ. ಅನ್ನಿಸ್ಕೋಬೋದು, ಬೇಜಾರಾಗ್ಬೋದು. ನಿಮ್ಮ ಫ್ಯಾಮಿಲಿ ಹೇಳಿದ್ರಿ, ನಿಮ್ಮ ಮಮ್ಮಿ ಬೇಶುದ್ಧ ಆದ್ರು, ನಿಮ್ದು ಅಕ್ಕಗಳೆಲ್ಲ ಎಜುಕೇಶನ್ ಬಿಡ್ಬೇಕಾಯ್ತು. ಮತ್ತು ಯಾರಿಗಾರ ಅದು ನೋಡಿದ್ರೆ ಇದಾಗಿಲ್ಲ. ಅದು ಆ ಫೇಸ್ ಹಂಗಿತ್ತು ಸ್ವಲ್ಪ ದಿವಸ. ಆ ಟೈಮ್ನಾಗ ನಾನು ಚಿಕ್ಕವನಿದ್ದೆ, ಸಣ್ಣವಿದ್ದೆ. ಮತ್ತು ಮನ್ಯಾಗ ಎಲ್ಲರೂ ಹಿಂಗೆ ಆಯಿತು ಅನ್ನೋದೊಂದು ಇದು. ಈಗ ಮಗನ ಕೈಯೇ ಹೋತು. ಇರಾಮ ಒಬ್ಬ ಮಗ, 3 ಮಂದಿ ಅಕ್ಕಗಳು. ಆಮೇಲೆ ಸಣ್ಣವನ್ನ ಎಲ್ಲರೂ ಪ್ರೀತಿ ಮಾಡೋರ, ನನ್ನ ಜಾಸ್ತಿ ಇಷ್ಟಪಡೋರ ಜಾಸ್ತಿ. ಹಿಂಗಾತನ ಅವರು ಒಂದು ಬ್ಯಾಡ್ ಫೀಲಿಂಗ್. ಆಮೇಲೆ ಇವನ್ ನಾ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿಬಿಡ್ಲೇನು
ನಾ ಅಲ್ಲೇ ಇಲ್ಲೇ ಎಷ್ಟೊಂದು ನ್ಯಾಷನಲ್ ಎಲ್ಲ ಹೋಗಿ ಬರ್ತೀನಿ. ನಾ ಹೋದ್ನಿ ಮೆಡಲ್ ಹೊಡಿತಿದ್ದೆ, ಅಕ್ಕ ನಾ ಮೆಡಲ್ ಹೊಡ್ಕೊಂಬನ್ನಿ. ನಮ್ಮ ಮನ್ಯಾಗ ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಇಲ್ಲ. ಮೆಡಲ್ ತಂದ್ರು ಗಪ್ಪ ಇಟ್ಕೊಳ್ಳೋರ ನೋಡಾರ. ಹ್ಞೂ ಆಮೇಲೆ ಬೇರೆದವ್ರು ಇರ್ತಾರಲ್ಲ ಹೊರಗಿನವ್ರು, ಅವ್ರು ಕೇಳೋರು ನಿಮ್ ತಮ್ಮ ಮೆಡಲ್ ತಗೊಂಬಂದಂತ ಅಲ್ಲೇ ಅಂತ. ಆಮೇಲೆ ಅವ್ರು ಮತ್ತೆ ವಾಪಸ್ ಬರ್ತಾರ ನನ್ ಕೇಳಕ್, ನೀ ಎಲ್ಲಿ ತಗೊಂಬಂದಿದ್ದನ ಅವ್ರು ನನಗೆ ಕೇಳತ್ತಿರು. ಎದುರಿಗೆ ಗೊತ್ತಿರಂಗಿಲ್ಲ. ಸೊ ಅದ್ಲಿಂದ ಫೇಸ್ ಇಂದ ಹೊರಗೆ ಬಂದೆ. ಈಗ ನೀ ಸ್ಕೂಲ್ದಾಗ ಏನಾರ ಹಿಂಗ ಬೇರೆ ಬಿಹೇವಿಯರ್ ಏನಾರ ಫೇಸ್ ಮಾಡಿದ್ದೇನೆ ಇದ್ರ ಸಂಬಂಧ? ಇಲ್ಲ ಈ ತರ ಯಾವಾಗೂ ಬಿಹೇವಿಯರ್, ಯಾವಾಗೂ ಫ್ರೆಂಡ್ಸ್ ಏನದಕ್ಕೆ ಚಿಕ್ಕ ವಯಸ್ಸಾಗ ಆಗಿತ್ಲಾ. ಸೊ ನನ್ನ ಜೊತೆ ಇರೋರ್ನು ಯಾವಾಗೂ ಆ ಥರ ನನಗೆ ಫೀಲ್ ಮಾಡೇನೇ ಇಲ್ಲ. ನಾ ಕಲ್ತಿದ್ದು ನಾರ್ಮಲ್ ಸ್ಕೂಲ್, ಎಲ್ಲ ನಾರ್ಮಲ್ ಹುಡುಗರ ಜೋಡಿನ ಆಟ ಆಡ್ತಿದ್ದೆ. ಎಲ್ಲ ಅವ್ರು ಏನು ಆಟ ಆಡ್ತಾರೆ ಎಲ್ಲ ಆಡ್ತಿದ್ದೆ. ಅವ್ರು ಗಿಲ್ಲಿ ದಂಡ ಆಡ್ತಾರೆ, ನಾನು ಆಡ್ತಿದ್ದೆ. ಅವ್ರು ಗೋಟಿ ಆಡ್ತಿರು, ನಾನು ಆಡ್ತಿದ್ದೆ. ಬಟ್ ಯಾವಾಗೂ ಆ ಥರ ಫೀಲ್ ಯಾವಾಗೂ ಬಂದಿಲ್ಲ, ಮಾಡಿಲ್ಲ. ಸ್ಕೂಲ್ದಾಗೆಲ್ಲ ಎಲ್ಲ ಚಲೋ ಆಗಿನ. ನಿಂದು ವಯಸ್ಸಿಗೂ ಆ ಟೈಮಿಗೆ ಅದ ಮತ್ತೆ ಸಿಕ್ಕಿರೋ ಏನಕ್ಕೈತಿ ಆ ಟೈಮ್ ಒಳಗ, ಆ ಸಿಚುವೇಶನ್ ಒಳಗ ನಮ್ಮ ಜೊತೆಗೆ ಇರೋ ಫ್ರೆಂಡ್ಸ್ನು ಭಾಳ ಮ್ಯಾಟ್ರ್ ಆ ಟೈಮ್ ಒಳಗ. ಏನಾರ ಒಂದ್ ಯಾಕಂದ್ರೆ ಒಬ್ರು ಅಂತ ಇರ್ತಾರೋ, ನೀ ಹಂಗದಿ ಹಿಂಗದಿ, ಹಿಂಗಿಲ್ಲ. ಅವ್ರು ನಮ್ಮ ಜೊತೆಗೆ ಇರ್ತಿದ್ರು. ಇವನ್ ಎಲ್ಲೋದ್ರು ಆಟ ಆಡಿದ್ರು, ಎಲ್ಲರೂ ಜೊತೆಗೆ ಇರ್ತಿದ್ವಿ. ಸೊ ಅವಾಗೆಲ್ಲ ಅದು ಆ ಥರ ಏನು ಫೀಲ್ ಬರೋಂಗೆ ಆಗೇನೂ ಇಲ್ಲ. ಅದು ಮತ್ತೆ ಚಲೋ ಇವಾಗ ನನ್ಗೆ ಒಂದು ಕೈ ಇಲ್ದಿದ್ದಾಗೂ ನಾ ಸೈಕಲ್ ಕಲಿಬೇಕನ್ನ ಎಲ್ಲರೂ ಸಪೋರ್ಟ್ ಮಾಡ್ರು, ಮನ್ಯಾಗಿನವರು ಸಪೋರ್ಟ್ ಮಾಡ್ರು. ಇನ್ನೂ ಹಿಂಗಿರ್ತಾರು ಸ್ವಲ್ಪ ಮಂದಿ ಹಿಂಗಿರ್ತಾರೆ ಸೊಸೈಟಿ ಒಳಗೆ. ಅವ್ಗೆ ಒಂದು ಕೈ ಐತಿ, ಯಾಕೆ ಕಲಿಸ್ತೀರಿ? ಹಿಂಗೂ ಇರ್ತಾರೆ. ಅವ್ನು ಕಲಿಸ್ಬೇಡ್ರಿ, ಅವಂಗ ಗೌರ್ಮೆಂಟಿಂದನೇ ಗಾಡಿ ಕೊಡ್ತಾರು, ಸೈಕಲ್ ಕೊಡ್ತಾರೆ 3 ಗಾಲಿದ, ಯಾಕೆ ಕೊಡಿಸ್ತೀರಿ ಅವಂಗ? ಹಿಂಗೂ ಅನ್ನೋರು ಇರ್ತಾರೆ. ಕಲಿಸುವಾಗನ ಇದು ಇನ್ಸಿಡೆಂಟ್ ಆಗಿದ್ದು ನನ್ನ ಮುಂದೆ. ನಾ ಕಲಿತಾ ಇದ್ದೀನ, ಬೇರೆದವ್ರು ಬಂದು ಅಂತಾರೆ ಅವ್ಗೆ ಯಾಕೆ ಕಲಿಸ್ತೀರಿ, ಸುಳ್ಳ ಒಂದು ಕೈ ಇಲ್ಲ. ಪ್ರತಿಭೆ ಅನ್ನೋದು ಎಲ್ಲರ ಕಡೆನೂ ಇರ್ತೈತೆ. ಅದನ್ನ ಹೊರಗೆ ತೆಗಿಬೇಕು ಹೊರತು ಅದನ್ನ ದಬಾಕ್ಬಾರ್ದು. ಅಲ್ಲ ಯಾರಿಗೇನ್ ಹೊಂಟೈತಿ, ನೀ ಸೈಕಲ್ ಕಲ್ತ್ರ ಅವ್ರಿಗೆ ಹೊಂಟೈತಿ. ಬಟ್ ಸುಮ್ಮನೆ ಇದ್ದೇ ಇರ್ತಾರ. ಹೇಳ ಒಂದು ಸಮಾಜದಾಗ ಅದೇ ಅಂತಂದ್ರೆ ಸಮಾಜದಾಗ ಒಳ್ಳೆ ಅಂಶಗಳು ಇರ್ತಾವ, ಕೆಟ್ಟ ಅಂಶಗಳು ಇದ್ದೇ ಇರ್ತಾವ. ಅದೇ ಬಟ್ ನಂಗೆ ಇದು ತಿಳಿಯಂಗಿಲ್ಲಪ್ಪ. ಯಾರೋ ಒಬ್ರು ಅವ್ರದ್ದು ಪಾಡಿಗೇನೋ ಮಾಡತ್ತಾರ, ನಿಮ್ದು ಮನೆ ತಗೊಂಡಿಲ್ಲ, ನಿಮ್ದು ಮನೆ ಒಳಗೆ ಮಾಡತ್ತಿಲ್ಲ, ಸುಮ್ ತನ್ನ ಪಾಡಿಗೆ ಮಾಡ್ಬೇಕಂದ್ರು. ಬಟ್ ಹಿಂಗ ಜನರಲಿ ಹೊರಗೆ ಹೋದಾಗ ಹಿಂಗ್ ಡಿಸ್ಕ್ರಿಮಿನೇಷನ್ ಏನ್ ಫೇಸ್ ಮಾಡಿಲ್ಲಲ್ಲ ಯಾರ ಕಡೆನು. ಹಿಂಗ್ ಹೊರಗೆ ಯಾರ್ಯಾರು ಮೀಟ್ ಆದಾಗ ಹೊರಗೆ ನಾರ್ಮಲ್ ಹಂಗ ಎಲ್ಲಾರು ಊಟಕ್ಕೆ ಹೋಗಿರ್ತೀರಿ, ಇದು ಹೋಗಿರ್ತಾರೆ, ಅಲ್ಲಿ ಡಿಸ್ಕ್ರಿಮಿನೇಷನ್ ಅಂತ ಏನ್ ಫೇಸ್ ಮಾಡಿಲ್ಲ? ಡಿಸ್ಕ್ರಿಮಿನೇಷನ್ ಏನಿಲ್ಲ. ಎಲ್ಲರೂ ಏನು ಒಂದು ಮಾತೇನ ಏನಕ್ಕೆತ್ತೋ ಇಲ್ಲ ಗೊತ್ತಿಲ್ಲ, ಮಂದಿ ಕೇಳೋದು ಜಾಸ್ತಿ. ಹೆಂಗ ಈಗ ನಾವು ಹೋಗ್ತೇವಿ, ಒಂದು ಕೈ ಇಲ್ಲ ಅಂತೇಳಿ ಪೈಲ ನಮ್ಮನ್ನ ಗುರಾಯಿಸ್ತಾರೆ. ಆಮೇಲೆ ಕೇಳ್ತಾರೆ ಏನತ್ತವು, ಒಂದು ಕೈ ಇಲ್ಲ. ಆಮೇಲೆ ಅಷ್ಟಕ್ಕೆ ಕಪ್ಪಾಗಿಲ್ಲ ಅವ್ರು, ಹೆಂಗಾತು, ಎಲ್ಲಾತು, ಏನಾಯ್ತು, ಯಾವಾಗಾತು ಎಲ್ಲ ಕೇಳ್ತಾರೆ, ದಿಟ್ಟು. ಬಟ್ ಇದನ್ನು ಎಲ್ಲರೂ ಸ್ವಲ್ಪ ಇದನ್ನು ಮಾಡ್ಬೇಕು. ಇವನ್ ನಾವು ಇವಾಗ ಫಾರಿನ್ ಕಂಟ್ರಿಗೆ ಹೋಗ್ತೇವೆ, ನಾವು ಇರ್ತೇವೆ, ಯಾರಿಗೂ ಅವ್ರಿಗೆ ಅವ್ರ ಪಾಡಿಗೆ ಅವ್ರು ಬಿಟ್ಟಿರ್ತಾರೆ ನೋಡಿ. ಅವ್ರು ಹಿಂಗೆ ಅದಾರಪ್ಪ ಅಂತಂತ ಯಾರು ಇದನ್ನು ರೆಕಗ್ನೈಸ್ ಮಾಡಂಗಿಲ್ಲ. ಮತ್ತೆ ಪಿನ್ ಪಾಯಿಂಟ್ ಮಾಡಂಗಿಲ್ಲ. ಪಿನ್ ಪಾಯಿಂಟ್ ಮಾಡಂಗಿಲ್ಲ ಯಾರಿಗೂ. ನಂಗೂ ಬೈದ, ನಾನು ಕೇಳಿದಲ್ಲ ಈಗ. ಇಲ್ಲ ಹಂಗಾಗಿ ಇದ ಬೇರೆ ಆಕೈತಾನ, ಇದ ಎಲ್ಲರಿಗೂ ತಿಳ್ಸಾಕೈತಿ. ಬಟ್ ಒಬ್ಬರು ಇರ್ತಾರ ಗಪ್ಪ ಕುಂಡ್ರಂಗಿಲ್ಲ, ಸ್ವಂತ ಏನದ ಮಾತಾಡ್ಬೇಕಂತ ಮಾತಾಡ್ತಾರಲ್ಲ. ಬಟ್ ನಿನ್ಗೆ ಹಂಗೇನಾರ ಆ ಮೂಮೆಂಟ್ ನೀ ಹೇಳಿದಿ ನನ್ನ ಕೈ ಆಟೋದಾಗ ಅದಿತ್ತ, ಏನಾರ ಹಿಂಗೆ ಅನಿಸ್ತೈತಾರ ಆ ಟೈಮ್ದಾಗ ಆಗ್ಬಿಡ್ತಿರ ಆಕಿತ್ತ ಹಿಂಗಿರ್ತಿದ್ದೆ ಅಂತ, ಆರ್ ಎಲ್ಸ್ ಯು ಆರ್ ಫುಲ್ ಪೀಸ್ ಮಾಡಿದ್ರ ಮೇಲೆ ಆರ್ ಯು ಅಟ್ ಪೀಸ್ ದಟ್ ಅಂದ್ರೆ ರಿಯಾಲಿಟಿ ಅಕ್ಸೆಪ್ಟ್ ಮಾಡೋದು ಅಕ್ಸೆಪ್ಟ್ ಮಾಡ್ಬೇಕನ್ನ. ಮತ್ತೆ ಹೆಂಗೆ ಎಲ್ಲ ಏನೋ ಆದ್ರೂ ಒಳ್ಳೇದಕ್ಕ ಅಂತ ಅನ್ಬೋದು ಅನ್ಬೇಕು. ಅದು ಇಷ್ಟು ವರ್ಷ ಆದ್ಮೇಲೆ ಆಫ್ ಕೋರ್ಸ್ ಇದ್ದೇ ಇರ್ತೈತದೆ, ಅದ್ರ ಬಗ್ಗೆ ಯೋಚನೆ ಮಾಡೇನು ಏನ್ ಕಿತ್ತಾಕಂತ ಆ ಮೂಮೆಂಟ್ ಆಗ್ಬಿಟ್ಟಿರ್ತೈತಿ, ಅವಾಗ ಅದನ್ನ ಬಿಟ್ಬಿಡು. ಬಟ್ ದೇವ್ರ ಎಷ್ಟು ಅಮೇಜಿಂಗ್ ಸ್ಕಿಲ್ ಕೊಟ್ಟ. ಈಗ ಇಂಟರ್ನ್ಯಾಷನಲ್ ಎಲ್ಲ ನೀ ಕಾಂಪೀಟ್ ಮಾಡತಿ, ಇಷ್ಟು ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ, ನಿಮ್ ತಂದೆ ಕಷ್ಟ ಇದ್ದಾಗ ತಾಯಿ ಕಷ್ಟ ಇದ್ದಾಗ ನೀ ಇಂಟರ್ನ್ಯಾಷನಲ್ ಹೋಗಿ ದೇಶ ರಿಪ್ರೆಸೆಂಟ್ ಮಾಡತಿ. ಇನ್ನು ಏನ ಚೆನ್ನೈ ಹೋಗುದ ನಿಮ್ ಮನ್ಯಾಗ ಖುಷಿ ಇತ್ತು, ಇಂಡಿಯಾಗ ರಿಪ್ರೆಸೆಂಟ್ ಮಾಡತಿ ಅಂದ್ರೆ. ಬಟ್ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್? ಈಗ ಜನರಲಿ ಇನ್ ಸ್ಪೋರ್ಟ್ಸ್, ಪ್ಯಾರಾಲಿಂಪಿಕ್ ಸ್ಪೋರ್ಟ್ಸ್ದಾಗ ನ್ಯಾಷನಲ್ ಕಾಂಪಿಟೇಷನ್ಸ್ ಆರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ದಾಗ ನ್ಯಾಷನಲ್ ಕಾಂಪಿಟೇಷನ್ ನಾನು ಫಸ್ಟ್ ಜೂನಿಯರ್ ಇಂದ ಸ್ಟಾರ್ಟ್ ಮಾಡಿದ್ದೇನ. ಸೊ ಅವಾಗ ಫಸ್ಟ್ ಏಜ್ ಏನಿತ್ತು? ಅವಾಗ 14 to 16 ಸಬ್ ಜೂನಿಯರ್ ಕ್ಯಾಟಗರಿ ಇರ್ತೈತಿ, 16 to 18 ಜೂನಿಯರ್, ಆಮೇಲೆ 18 ಅಬೌವ್ ಸೀನಿಯರ್ ಆಕೆ. ಸೊ ನನ್ನ ಡೆಡಿಕೇಶನ್ ಏನಿತ್ತು, ಬರೀ ಸ್ವಿಮ್ಮಿಂಗ್ ಮಾಡಬೇಕು. ಅವಾಗ ಅದ್ರ ಬಗ್ಗೆ ಏನು ಗೊತ್ತಿರಕ್ಕೆಲ್ಲ, ಹೀಗೆ ಒಲಿಂಪಿಕ್ ಮಾಡಬೇಕು ಅಂತ. ಆ ಟೈಮ್ ಒಳಗೆ 2012 ಒಳಗೆ ನಾ ಯಾವಾಗ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಮ್ಮ ಇಂಡಿಯಾದಿಂದನೂ ಫಸ್ಟ್ ಪ್ಯಾರಾ ಸ್ವಿಮ್ಮರ್ ಕ್ವಾಲಿಫೈ ಆಗ್ಯಾರ.
ಅವ್ರು ಶರದ್ ಗಾಯಕ್ವಾಡ್ ಅಂತ. ಈಗ ಅವ್ರ ಕಡೆನ ಅವ್ರ ಅಂಡರ್ ನಾ ಟ್ರೈನಿಂಗ್ ಮಾಡ್ತೇನೆ. ಇಲ್ಲೇ ಬೆಂಗಳೂರೊಳಗೆ ಅವರ ನಂಗೆ ಕೋಚಿಂಗ್ ಮಾಡ್ತಾರೆ ಈಗ. ಅವ್ರು ಅವಾಗ ಟಾಪ್ ಸ್ವಿಮ್ಮರ್, ಅವರು ಫಸ್ಟ್ ಪ್ಯಾರಾ ಸ್ವಿಮ್ಮರ್ ಪ್ಯಾರಾಲಿಂಪಿಕ್ ಒಳಗೆ ಕ್ವಾಲಿಫೈ ಮಾಡಿದಾರೆ ಅವರು. ಸೊ ಹೋಗಿದ್ದೇನ. ಆಮೇಲೆ ಫಸ್ಟ್ ನ್ಯಾಷನಲ್ ಕಾಂಪಿಟೇಷನ್ಗೆ ಹೋದಾಗ ನಾ ಅವ್ರನ್ನ ನೋಡಿದ್ದೆ. ಆಮೇಲೆ ಅವಾಗ ಅವ್ರದ್ದು ಆರ್ಟಿಕಲ್ದು ಭಾಳ ಬಂದಿತ್ತು ಟಿ ವಿ ಒಳಗೆಲ್ಲ. ಅವಾಗ ನಮ್ಮ ಮನ್ಯಾಗೂ ಕರೆದು ಹೇಳಿದ್ರು, ಬಾಯಿಲ್ ನಿನ್ನಂಗೆ ಒಬ್ರು ಅದಾರ ನೋಡು ಸ್ವಿಮ್ಮಿಂಗ್ ಮಾಡತ್ತಾರ ನೋಡು ಅಂದದು. ಓ ಹೌದಾ ಅಂತಂದು. ಆಮೇಲೆ ನಮ್ಮ ಅಲ್ಲಿ ಜೂನಿಯರ್ ಸರು ಇದ್ದಾರಲ್ಲ, ನಂಗೆ ಪೈಲ ಫಸ್ಟ್ ಟ್ರೈನಿಂಗ್ ಮಾಡೋ ಸರ್ ಅವರು ಹೇಳಿ, ನೀನು ಹಂಗೆ ಆಗಬೇಕು. ಎಸ್ ನಾನು ಅವ್ರಂಗೆ ಆಗಬೇಕು ಅಂತಂತ ಅದ್ರ ಬಗ್ಗೆ ನಾನು ಫೋಕಸ್ ಮಾಡಿ ನಾನು ಹಿಂಗೆ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಹೋಗ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈವನ್ ಆ ಟೈಮ್ ಒಳಗೂ ಒಬ್ಬೊಬ್ರು ಅಂತಾರೆ, ಇವಾಗ ಮೇ ಸೀಸನ್ಲ ನಾ ಸ್ಟಾರ್ಟ್ ಮಾಡಿದ್ದ, ಜೂನ್ ಒಳಗೆ ಫುಲ್ ಮಳೆ ಆಗೋದು. ಬಟ್ ಆ ಮಳೆಯಾಗೂ ನಾ ಹೋಗಾವ ಸ್ವಿಮ್ಮಿಂಗ್ ಮಾಡಕ್ಕೆ. ಅವಾಗ ಬಸ್ಲಿದ್ದು ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕಾಗ್ಯದ. ಅವಾಗ ನೋಡೋರು ನಾ ಎಲ್ಲಿ ಹೋಗಿದ್ದು ಅಂತಂದು ಕೇಳಿದ್ರೆ ನಾ ಸ್ವಿಮ್ಮಿಂಗ್ ಹೋಗಿನಿ. ಈ ಮಳೆಯಾಗ ಎಲ್ಲರ ಇದು ನೆಗೆಟಿವ್ ಬಾತಾರ್ದಾರ ಅವ್ರು. ಅಲ್ಲಿ ಹೋದ್ರೆ ಈ ಮಳೆಯಾಗ ಹೋದ್ರೆ ನಿಂಗೆ ಎಲ್ಲರೂ ಜ್ವರ ಬಂದು ಸತ್ತಿಗಿದ್ದಿ. ಯಾವ ಮನುಷ್ಯ ಅಂದಿದ್ಲ ಅವ ನೆಕ್ಸ್ಟ್ ನಾ ಮೆಡಲ್ ಹೊಡೆದು ಕೂಡಲೇ ಗುಡ್ ಅಂದವು. ಹಿಂಗೆ ಆಗಿರ್ತಾವ. ಶಬಾಷ್ ನಮ್ಮ ಊರ ಹೆಸರು ಫೇಮಸ್ ಮಾಡಿದ್ರು ಈಗೆಲ್ಲ ಅಂತಾರ. ಆ ಟೈಮ್ದಾಗ ಅದೇ ಜರ್ನಿದಾಗ ಯಾರು ಬರಂಗಿಲ್ಲ, ಡೆಸ್ಟಿನೇಷನ್ ನಮ್ಮ ಹುಡುಗರಿ ನಮ್ಮ ಮಗರಿ ಅಂತಾರೆಲ್ಲ ಇರ್ತಾವ. ಈಗ ಇಂಟರ್ನ್ಯಾಷನಲ್ದಾಗ ಯಾವ ದೇಶ ಹೋಗಿನಿ? ಇಲ್ಲಿವರೆಗೂ ನಾವು 9 ಇಂಟರ್ನ್ಯಾಷನಲ್ ಆಗಿದಾವ. ಅದ್ರೊಳಗೆ ನಾ ಫಸ್ಟ್ ಹೋಗಿದ್ದು. ಫಸ್ಟ್ ನನಗೆ ಇಂಟರ್ನ್ಯಾಷನಲ್ ಅಂದ್ರೆ ಏನು ಗೊತ್ತಿರೋದಿಲ್ಲ. ನಾವು ಗೌರ್ಮೆಂಟ್ಸ್ ಎಲ್ಲ ಕಲ್ತಾರ, ಇಂಗ್ಲೀಷ್ ಬರ್ತೈತೆ. ಬಟ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಇರಾಕಿರಿಗೆಲ್ಲ ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕಂತ ಮಾತಾಡಿದೆಲ್ಲ ಗೊತ್ತಾಗೋದು. ಬಟ್ ಫಸ್ಟ್ ಇಂಟರ್ನ್ಯಾಷನಲ್ ಹೋಗಿದ್ದೀನಿ. ಎಲ್ಲ ಹೋದ್ರೆ ದುಬೈ ಕಂಟ್ರಿ ಫಸ್ಟ್. ನಂದು ಫಸ್ಟ್ ಇಂಟರ್ನ್ಯಾಷನಲ್ ಜಬರ್ದಸ್ತ್ ಇಂಟರ್ನ್ಯಾಷನಲ್ ಇತ್ತು. ಹೋದು ಇವೆಂಟ್ ಮಾಡಿದೆ. 4 ದಿನ ಇವೆಂಟ್ ಇತ್ತು. 3 ದಿನ ನಾವು ಅಲ್ಲಿ 6 ದಿನ ಹೋಗಿದ್ವಿ. ಫಸ್ಟ್ 2 days ನಮ್ಮ ಏನೂ ಎಲ್ಲಿ ಸುತ್ತಾಡೋಕ್ಕೂ ಆಗಂಗಿಲ್ಲ. ಸೊ ರೆಸ್ಟ್ ಮಾಡೋದಿರ್ತೈತಿ. ಆಮೇಲೆ ಫಸ್ಟ್ ಡೇ ಇವೆಂಟ್ ಮಾಡಿದೆ. ಫಸ್ಟ್ 2 days ಒಳಗೆ ಏನಾಯ್ತು ಅಂತಂದ್ರೆ ನಾವು ಹೋದ್ಗೂಡಲೇ ಫುಡ್ ಫುಲ್ ವೆರೈಟಿ. ಆ ಸೈಡ್ ಕೇಕ್, ಈ ಸೈಡ್ ಸ್ಯಾಲಡ, ಅಂದರೆ ನ್ಯೂಟ್ರಿಷನ್ ಫುಡ್ ಹೆಂಗಿರ್ತೈತಲ್ಲ ಆ ಟೈಪ್ ಒಳಗೆ ಇರೋದು. ನಮಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಹೋದಾರ ನಾವು ನ್ಯೂಟ್ರಿಷನ್ ಅಂದ್ರೆ ಏನು ಗೊತ್ತಿಲ್ಲ. ಆಮೇಲೆ ವೆರೈಟಿ ಫುಡ್ಡ ನಮ್ಗೇನು ಗೊತ್ತಾಗೋದಲ್ಲ ಏನು ತಿನ್ಬೇಕಂತ. ಆಮೇಲೆ ಹೋದೆ ಲಾಸ್ಟ್ ಒಂದು ಸೆಕ್ಷನ್ ಬಿರಿಯಾನಿ ಸೆಕ್ಷನ್. ನಮಗೆ ಗೊತ್ತೇ ಇಲ್ಲ ಬೇರೆ ತಿನ್ನೋದಾ, ತಗೋ ಬಿರಿಯಾನಿ ಹೊಡಿ. 6 ದಿವಸ ಫಸ್ಟ್ ಕಾಂಪಿಟೇಷನ್ ಬಿರಿಯಾನಿನ. ಯಾಕಂದ್ರೆ ಅದನ್ನ ಬಿಟ್ಟು ಇನ್ನೊಂದು ಗೊತ್ತೇ ಇಲ್ಲ ನಮ್ಗೆ ಅದ್ರ ಬಗ್ಗೆ. ನ್ಯೂಟ್ರಿಷನ್ ಫುಡ್ ಹೆಂಗಿರ್ತೈತಿ, ಇವಾಗ ನಾವು ಫಾರಿನ್ ಒಳಗೆ ವೆರೈಟಿ ಫುಡ್ ಇರ್ತಾವೆ, ಆ ಟೈಪ್ ಒಳಗೆ ತೊಗೊಳ್ಬೇಕು. ಸೊ ಬೇರೆದೆಲ್ಲ ನೋಡ್ರೆ ಒಂಥರ ಅನ್ಸೋದು. ಅದು ಒಳ್ಳೇದನ್ನೇ ಇರ್ತೈತೆ ನಮ್ಗೆ, ಬಟ್ ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ. ಸೊ ಹಂಗಾಗಿ ಅದನ್ನು ತಿನ್ನೋದು. 3 ದಿವಸ ಕಾಂಪಿಟೇಷನ್ ತುಂಬ ಒಳ್ಳೇದಾಯ್ತು ನನಗೆ. ಅದು ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ಅದ, ಯೂತ್ ಸಲುವಾಗಿ ಅಂಡರ್-18 ಇತ್ತು. ಸೊ ಅಲ್ಲಿ ಹೋದ್ಗೂಡಲೇ ಫಸ್ಟ್ ಇವೆಂಟ್ ಒಳಗೆ ಫಸ್ಟ್ ಡೇ 3 ದಿನ ಇವೆಂಟ್ ಇತ್ತು. 3 ದಿನ ಮೆಡಲ್ ಆಯ್ತು ನಂದು. ಮತ್ತೇನು ಒಂದು ಬೇಜಾರಾಗೋದಂದ್ರೆ ಆ ಕಂಟ್ರಿಗೆ ಹೋದಾಗ ಬುರ್ಜ್ ಖಲೀಫಾ ನೋಡಕ್ಕಾಗಲಿಲ್ಲ. ಯಾಕಂತಂದ್ರೆ ಇಲ್ಲ ಹೋಗ್ಬೇಕಾದ್ರೆ ಬಸ್ಲೇ ನೋಡಿದೀನಿ, ಆ ಡೆಸ್ಟಿನೇಷನ್ ನೋಡಕ್ ಅಬ್ಸರ್ವ್ ಮಾಡಕ್ಕಾಗಲಿಲ್ಲ. ಹೋಗುವಂತೆ ಇನ್ನು ಟೈಮ್ ಭಾಳ ಐತಿ. ಬುರ್ಜ್ ಖಲೀಫಾ ಮುಂದೆ ಹಿಂಗೆ ಇಂಡಿಯಾ ಫ್ಲಾಗ್ ಹಾಸ್ಕೊಂಡು ಮೆಡಲ್ ತೋರಿಸುವಂತೆ. ಮತ್ತು ಫಸ್ಟ್ ಟೈಮ್ ನಾ ಮೆಡಲ್ ವಿನ್ ಆದ ಕೂಡಲೇನ ಬೆಸ್ಟ್ ಮೂಮೆಂಟ್. ನಾ ಇವೆಂಟ್ ಮಾಡೀನಿ. 2 ಇವೆಂಟ್ ಇದ್ದು. 1 ಇವೆಂಟ್ ಮೆಡಲ್ ಆಯ್ತು ಫಸ್ಟ್ ಡೇ ಒಳಗೆ. ಸೆಕೆಂಡ್ ಡೇ ಒಳಗೆ ಬಟರ್ಫ್ಲೈ ಇವೆಂಟ್ ಇತ್ತು. ಅದನ್ನ ಇವೆಂಟ್ ಮಾಡೋಣ ನಂದು ಕೈ ಶೋಲ್ಡ್ರ್ ಒಳಗೆ ಮಸಲ್ ಕ್ಯಾಚ್ ಆತ್ತು, ಕೈ ನೋವಾಗಿಬಿಡ್ತು. ಆಮೇಲೆ ಅಲ್ಲ ಸರ್ದು ಐಸ್ ಪ್ಯಾಕ್ದು ಮಾಡ್ರು, ರಿಲೀಸ್ ಆಯಿತು. ಬಟ್ ಅದೇ ಇವೆಂಟ್ ಹಿಂದಿನ ಇವೆಂಟ್ ನಾ ಮೆಡಲ್ ಹಿಡ್ದಿಲ್ಲ. ಮೆಡಲ್ ಹೊಡ್ಯಾನ ದುಬೈಯ ನಮ್ಮ ಇಂಡಿಯನ್ಸ್ ಮಂದಿ ಸ್ವಿಮ್ಮಿಂಗ್ ಪೂಲ್ದು ಬಂದಿರು. ಆಮೇಲೆ ನಾ ಆ ಮೆಡಲ್ ಹೊಡ್ಯಾನ, ಮೆಡಲ್ ಜೊತೆ ಒಂದು ಫೋಟೋ ಇಂಡಿಯಾ ಫ್ಲಾಗ್ ಹಿಡ್ಕೊಂಡು ಫೋಟೋ ತೆಗಿಬೇಕಿತ್ತು ಸ್ವಿಮ್ಮಿಂಗ್ ಪೂಲ್ನಾಗ. ಇಂಡಿಯಾ ಫ್ಲಾಗ್ ಹಿಡ್ಕೊಂಡು ಮೆಡಲ್ ಹಾಕೊಂಡೇನು. ಕೈ ನುಸಾಯ್ತಿ ಫೋಟೋ ತೆಗಿಯಾಕ. ನಮ್ಮ ಸರ್ ಫೋಟೋ ತೆಗ್ಯಾನ, ಅಲ್ಲಿ ಹಿಂದಿದ್ದವರು ಸ್ವಲ್ಪ ಮಂದಿ ಬಂದುಬಿಟ್ರು ಫೋಟೋ ತೆಗಿಯಾಕ. ಕೈ ನುಸಾಯ್ತಿ. ಅದೇ ಟೈಮ್ದಾಗ ನಮ್ಮ ಸರ್ ಮೆಡಲ್ ಬಾಯಾಗ ಇಟ್ಬಿಟ್ರ. ಹಿಂಗೆ ಕೈ ಹಿಡ್ದೇನಿ, ಫುಲ್ ನಗುನು ಬರೈತಿ, ಕೈಯು ನುಸ ಐತಿ, ಮುಂದೆ ಫೋಟೋನ ತೆಗಿತಾರ. ಒಂದು ಖುಷಿನೇ ಬೇರೆ, ಅದು ಇನ್ನೂ ಮಠ ಮರೆಯಕ್ ಆಗಂಗಿಲ್ಲ ಖುಷಿ. ನೋಡಾತಾರ ಚಲೋ ಅಲ್ಲ. ಹಿಂಗ ಯಾವ್ದಾರ ಸ್ಪೋರ್ಟಿಗೆ ವ್ಯೂವರ್ಶಿಪ್ ಬೇಕು, ಜನ ನೋಡೋರ್ ಬೇಕು. ಯಾವ್ದಾರ ಸ್ಪೋರ್ಟಿಗೆ ಇರ್ಲಿಲ್ಲ ಒಂದ್ ಹಿಂಗ ಯಾರ ಹಿಂಗ. ಮತ್ತೆ ಈಗ ನಾವು ಇಂಟರ್ನ್ಯಾಷನಲ್ ಹೋಗ್ತೀವಲ್ಲ, ಅಲ್ಲಿ ನಮ್ಮ ಔಟ್ಸೈಡ್ ಇಂಡಿಯನ್ಸ್ ಇರ್ತಾರಲ್ಲ, ಅವ್ರು ಭಾಳ ಸಪೋರ್ಟಿವ್ ಬರ್ತಾರೆ. ನಾವು ಹೋಗಿರ್ತೇವಲ್ಲ, ಅವಾಗ ಒಬ್ಬ ಗೊತ್ತಿರೋರ, ನಮ್ಮ ಪರಿಚಯ ಇರೋರ ಎಲ್ಲ ಬಂದ್ ಕೆಲಸ ನಮ್ಮ ಇವೆಂಟ್ ನೋಡ್ತಾರೋ, ಅದೊಂದು ಮೋಟಿವೇ ಬೇರೆ ಆಕೈತಿ. ನಾವು ಹೋಗ್ಬೇಕಾದ್ರ ನಮ್ಗೆ ಆಲ್ ದ ಬೆಸ್ಟ್ ಹೇಳೋದು, ಆಮೇಲೆ ಅಲ್ಲಿ ಜೋಶ್ಲೇಕರ್ ಕೂಗೋದು, ಅದೊಂದು ಮೋಟಿವ್. ಅಲ್ಲೇ ಒಂದು ಫ್ಯಾಮಿಲಿ ಸಿಕ್ಕಂಗ ಹಂಗ ಮಾತಾಡ್ತಾರ ಅವರು. ನಮ್ಮ ದೇಶದ ಹುಡುಗ ಬಂದಾನ ಅಂತ ಹೇಳಿ ಅದು ಚಲೋ. ಎಷ್ಟು 9 ಕಂಟ್ರೀಸ್ ಯಾವ್ದಾದ್ ಹೋಗಿ? ದುಬೈ,
ಆಮೇಲೆ ಜರ್ಮನಿ, ಇಂಡೋನೇಷ್ಯಾ, ಆಮೇಲೆ ಪೋಲ್ಯಾಂಡ್, ಸಿಂಗಾಪುರ, ಆಮೇಲೆ ಪೋರ್ಚುಗಲ್, ಆಮೇಲೆ ಚೈನಾಗೆ ಹೋಗಿದ್ದೆ ಮೊನ್ನೆ ಏಷ್ಯನ್ ಗೇಮ್ಸ್ಗೆ, ಆಮೇಲೆ ಥೈಲ್ಯಾಂಡ್ಗೆ ಹೋಗಿದ್ದೆ, ಆಮೇಲೆ ಶೆಫೀಲ್ಡ್ ಅಂದರೆ ಯಾರಿಗೂ ಗೊತ್ತಾಗಂಗಿಲ್ಲ, ಯುನೈಟೆಡ್ ಕಿಂಗ್ಡಮ್, ಲಂಡನ್ ಅಂತ ಹೇಳ್ಬಿಡೋದು ಎಲ್ಲರಿಗೂ. ಎಲ್ಲಿ ಹೋಗಿದಾರೋ ಶೆಫೀಲ್ಡ್ ಎಲ್ಲಿ ಬಂದಿದೆ ಅಂತ ಕೇಳ್ತಾರ, ಯುನೈಟೆಡ್ ಕಿಂಗ್ಡಮ್ ಲಂಡನ್, ಲಂಡನ್ ಅಂದ್ರೆ ಫುಲ್ ಎಲ್ಲರಿಗೂ ಭಾಳ ಜಲ್ದಿ ಗೊತ್ತಾಗ. ಈಗ ಇದು ಪೋರ್ಚುಗಲ್ದಾಗ ಇಂಗ್ಲಿಷ್ ಇಲ್ಲ ಜಾಸ್ತಿ ಇಲ್ಲಲ್ಲ? ಇಲ್ಲ ಅಲ್ಲೆಲ್ಲ. ಮತ್ತೆ ಇನ್ನೊಂದೇನ ಔಟ್ಸೈಡ್ ಕಂಟ್ರಿ ಒಳಗೆ ಹೋದ್ರ ಅವ್ರದೇ ಭಾಷೆನು, ಇಂಗ್ಲೀಷ್ ಭಾಳ ಮಂದಿಗೆ ಬರಂಗೇನೇ ಇಲ್ಲ. ನಮ್ಮ ಇಂಡಿಯಾದಾಗ ಎಲ್ಲ ಕಡೆ ಇಂಗ್ಲೀಷ್ ಅಂತ ಹೊರತು ಔಟ್ಸೈಡ್ ಎಲ್ಲಿ ಹೋದ್ರು ಅವ್ರ ಭಾಷೆದಾಗ ಮಾತಾಡ್ಬೇಕು. US ಅಷ್ಟೇ ಇಂಗ್ಲಿಷ್ ಐತಿ. US ಅಷ್ಟೇ, UK ಇಂಗ್ಲಿಷ್. ಬಟ್ ಅಂದ್ರ ಈಗ ನಾವು ಪೋಲ್ಯಾಂಡ್ ಹೋಗ್ತೇವಿ, ಪೋಲ್ಯಾಂಡ್ ಆಗ್ಲಿ, ಪೋರ್ಚುಗಲ್ ಆಗ್ಲಿ, ಜರ್ಮನಿದಾಗೂ ಇಲ್ಲ, ಬರೀ ಜರ್ಮನ್ ಲ್ಯಾಂಗ್ವೇಜ್ ಭಾಳ. ಅಲ್ಲಿ ಒಬ್ಬನ ಒಂದ್ ಅಂಗಡಿಯವ್ನ ಬೆಟ್ಟಾಗಿದ್ದೆ, ಅವ್ನು ಸ್ವಲ್ಪ ಇಂಗ್ಲೀಷ್ ಮಾತಾಡೋ. ಹೆಂಗ್ ಕಲ್ತಂದ್ರೆ ಏನೋ ಗೇಮ್ ಆಡ್ಕೊಂತ ಕಲ್ತಂದ, ಇಲ್ಲಾಂದ್ರೆ ಅವ್ನು ಇಂಗ್ಲೀಷು ಬರಂಗಿಲ್ಲ. ಅವ್ನು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗದು ಹಿಂಗ ಇರ್ತಾನಂತೆ, ಅವ್ನು ಇಂಗ್ಲೀಷ್ ಸ್ವಲ್ಪ ಕಲ್ತಾನ. ಕಮ್ಯುನಿಕೇಟ್ ಹೆಂಗ್ ಮಾಡ್ತಿದ್ರಿ? ಕಮ್ಯುನಿಕೇಟ್ ಟ್ರಾನ್ಸ್ಲೇಟ್ ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೊಂಡು ಆಗೋದು. ಚೈನಾದೊಳಗಂತರ ಫುಲ್ ನೋಡಪ್ಪ, ಅವ್ರಿಗೆ ಏನೂ ಬರಂಗಿಲ್ಲ. ನಾವು ಚೈನಾ ಒಳಗಿದ್ದು 10 ದಿನ 12 ದಿನ ಇದ್ದು. ಸೊ 12 ದಿನದಾಗ ನಾವು ಒಂದೇ ದಿವ್ಸ ಹೊರಗೋದು. ಯಾಕಾರ ಹೊರಗೋದು ಅನ್ನಿಸ್ತು, ಯಾರಿಗೂ ಏನೂ ಬರಂಗಿಲ್ಲ ಅಲ್ಲೇ. ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ರು ನಾವು ಒಂದು ಕೇಳೋದು, ಅವರ ಒಂದು ಹೇಳೋದು, ಹಿಂಗಾಗ್ಬಿಟ್ಟಿತ್ತು ಭಾಳ. ಅಲ್ಲಿ ಮತ್ತೆ ಫುಡ್ ಸ್ವಲ್ಪ ಕಷ್ಟ ಅಲ್ಲ ಸಿಗೋದು? ಫುಡ್ನು ಹೆವಿ ಕಷ್ಟ. ಈಗ ಹೆಂಗಿರ್ತೈತಿ, ನಾವು ಕಾಂಪಿಟೇಷನ್ ಹೋಗಿರ್ತಲ್ಲ, ಅಲ್ಲಿ ಫುಡ್ ಸ್ಟಾಲ್ ಹಾಕಿರ್ತಾರೆ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಇಲ್ಲ ಸೌತ್ ಏಷ್ಯಾ, ನಾರ್ತ್ ಏಷ್ಯಾ, ಆಮೇಲೆ ಯುರೋಪ್ ಸೈಡ್ದ, ಆಮೇಲೆ ಚೈನೀಸ್ ಕಂಟ್ರಿ, ಚೈನೀಸ್ ಫುಡ್, ಹಿಂಗೆಲ್ಲ ಸಪ್ರೇಟ್ ಫುಡ್ ಕೋರ್ಟ್ ಮಾಡಿರ್ತಾರೋ. ಅಲ್ಲೂ ನಮ್ದು ಯಾವ್ದು ವೆರೈಟಿ ಬೇಕಾದ್ರೆ ನಾವು ಮಾಡೋದು. ಅದ್ರೊಳಗು ಭಾಳ ಈಗ ಹೆಂಗಂತಂದ್ರೆ ನಾವು ಸ್ವಲ್ಪ ಆಲ್ಮೋಸ್ಟ್ ಇಂಡಿಯನ್ಸ್ ಬೀಫ್ ಎಲ್ಲ ತಿನ್ನಂಗಿಲ್ಲ ಒಬ್ಬೊಬ್ಬರ. ಸೊ ಅದನ್ನೆಲ್ಲ ಭಾಳ ಅಬ್ಸರ್ವ್ ಮಾಡ್ಬೇಕಾಗಿತ್ತು. ಅವ್ರು ಇನ್ನೂ ಒಂದು ಕಂಟೆಂಟ್ ಇರ್ತಾರೋ, ಹಂಗ ತಗೊಂಡ್ ತಿನ್ನಾಕೂ ಬರಲ್ಲ. ಅದು ರೈಸ್ ಅಂತಂದು ಅಲ್ಲಿ ಕಂಟೆಂಟ್ ಬರ್ತಾರೋ ಅದನ್ನ ನೋಡಿ, ಯಾಕಂದ್ರೆ ಹಂಗ ತಿಂದ್ಬಿಟ್ರೆ ಗೊತ್ತಾಗಂಗಿಲ್ಲ. ಬೇರೆ ದೇಶದಾಗೆಲ್ಲ ನಾರ್ಮಲ್, ಎಲ್ಲ ನಾರ್ಮಲ್. ನಾವೆಲ್ಲ ತಿನ್ನಂಗಿಲ್ಲ. ನಾನ್ ವೆಜ್ ನಾ ಆ್ಯಕ್ಚುಲಿ ವೆಜ್ ನಮ್ಮ ಮನ್ಯಾಗ. ಸೊ ನಮ್ಗೆ ಪೈಲ ಅನ್ನೋರು ಸರ್ಗಳು, ನೀ ನಾನ್ ವೆಜ್ದು ತಿನ್ಬೇಕು, ಪ್ರೋಟೀನ್ ಬರ್ತೈತಿ, ಇಲ್ಲಾಂದ್ರೆ ನಿಂಗೆ ಇಂಟರ್ನ್ಯಾಷನಲ್ ಹೋಗಕ್ಕಾಗಿಲ್ಲ, ಹಂಗೆ ಹಿಂಗೆ ತನ್ನಾರ. ಸೊ ಅವಾಗ ನಂಗೆ ತಿನ್ನಾಕೂ ಇಂಟ್ರೆಸ್ಟ್ ಆಗ್ತಿರ್ಗೆಲ್ಲ. ಬಟ್ ಪ್ರಾಬಬ್ಲಿ ನಮ್ಗೆ ಬಾಡಿ ರಿಕವರಿ ಪ್ರೋಟೀನ್ದು ಬೇಕಂತಂದ್ರೆ ಸ್ವಲ್ಪ ತಿನ್ಬೇಕಾಕೈತಿ ಅಂದ್ರೆ ಅಷ್ಟೇ. ದಿವಸ ನೆಸೆಸರಿ ಇದ್ರೆ ತಿನ್ನಬೇಕಾಕೈತಿ. ಈಗ ನಿಮ್ದೆಲ್ಲ ಸಪ್ಲಿಮೆಂಟ್ಸ್ ಎಲ್ಲ ಭಾಳ ಎಕ್ಸ್ಪೆನ್ಸಿವ್ ಏನು? ಹೆವಿ ಅನ್ನ ನಿಮ್ಮ ಸಪ್ಲಿಮೆಂಟ್ಸ್. ಅಂದ್ರೆ ಈಗ ಹೆಂಗಿರ್ತೈತಿ, ಈಗ ವಿಟಮಿನ್ ಟೆಸ್ಟ್ ಇರ್ತಾವೆ, ಇವೆಲ್ಲ ನಮ್ಗೆ ಮೊದಲು ಏನು ಗೊತ್ತಿರಕ್ಕಿರ್ಕಲ್ಲ. ಮೇನ್ ಏನಂತಂದ್ರೆ ಸಪೋರ್ಟ್ ಸಿಗಾನ ಇಲ್ಲಿ ಬೆಂಗಳೂರಿಗೆ ಬರೋಣ ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತ. ಇಲ್ಲಾಂದ್ರೆ ಅದಕ್ಕಿಂತ ಪೈಲ ಏನೂ ಇಲ್ಲ. ಇಲ್ಲಿ ಬಂದ ಕೂಡಲೇನೆ ನಮ್ಗೆ ಬ್ಲಡ್ ಟೆಸ್ಟನ್ನು ಮಾಡ, ಹೆಂಗೆ ಇಲೈಟ್ ಅಥ್ಲೀಟ್ ಅಂದ್ರೆ ಹೆಂಗಿರ್ಬೇಕು ಅದನ್ನೆಲ್ಲ ಕಲ್ತಿದ್ದನ್ನ ಇಲ್ಲಿ ಬಂದ ಕೂಡಲೇ. ಈಗ ಪ್ರೊಸೆಸ್ ಏನಿರ್ತೈತೆ? ಈಗ ನೀನು ಫ್ರಮ್ ಯುವರ್ ಹೋಮ್, ನೀನು ಬೆಳಗಾವಿದಾಗದಿ, ಬೆಳಗಾವಿಲಿಂದ ಇಂಟರ್ನ್ಯಾಷನಲ್ ತನಕ ಕಾಂಪೀಟ್ ಮಾಡ್ಬೇಕಂದ್ರೆ ಏನು ಸ್ಟೆಪ್ಸ್? ಫಸ್ಟ್ ಏನಂತಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಕೈತಿ. ಪ್ರಾಕ್ಟೀಸ್ ಮಾಡಿ ಸ್ಟೇಟ್ ಲೆವೆಲ್ ಇರ್ತಾವು, ನ್ಯಾಷನಲ್ ಲೆವೆಲ್ ಇರ್ತಾವು. ಅಲ್ಲೆಲ್ಲ ಸ್ಟೇಟ್ ಲೆವೆಲ್ ಇರ್ತಾವ. ನಮ್ಮ ಪ್ಯಾರಾ ಒಳಗೆ ಸ್ಟೇಟ್ ಲೆವೆಲ್ ಇರ್ತಾವ. ಅಂದ್ರೆ ಜಾಸ್ತಿ ಮಂದಿ ಬರೋದು ಭಾಳ ಕಡಿಮೆ. ಫಸ್ಟಿಗೆ ಸ್ಟೇಟ್ ಇಟ್ಬಿಡ್ತಾರ, ಸ್ಟೇಟ್ ಇಟ್ಬಿಡ್ತಾರೋ. ಆಮೇಲೆ ಸ್ಟೇಟ್ ಒಳಗೆ ಯಾರು ಮೆಡಲ್ ಮಾಡ್ತಾರೋ ಅವ್ರಿಗೆ ನ್ಯಾಷನಲ್ ಒಳಗೆ ಹೋಗ್ತಾರೋ. ಬಟ್ ಇದು ಸ್ಟಾರ್ಟಿಂಗ್ ಏನದಂದ್ರೆ, ಸ್ಟಾರ್ಟಿಂಗ್ ಇದು ನಮ್ಮ ಪ್ಯಾರಾ ಒಳಗೆ ಪ್ರಾಬ್ಲಮ್ ಏನದಂದ್ರೆ, ಸ್ಟಾರ್ಟಿಂಗ್ ಎಲ್ಲ ಓನ್ ಕಾಸ್ಟ್ ಮಾಡ್ಬೇಕಾಕೈತಿ. ಇದು ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಟೇಟ್ ತನ ನ್ಯಾಷನಲ್ ತನನು ನ್ಯಾಷನಲ್ ಇಂಟರ್ನ್ಯಾಷನಲ್ ಆದ್ರೂ ಸ್ವಂತ ಖರ್ಚಿನಿಂದ ಮಾಡೋರು ಇನ್ನೂ ಮಟ್ಟ ಭಾಳ ಮಂದಿ ಅದಾರ. ಈಗ ಇನ್ನು ಇದು ನಾವು ಇಂಡಿಯಾ ಒಳಗೆ ಸ್ವಿಮ್ಮಿಂಗ್ ಒಳಗೆ ಹೋದ್ರೂ ಒಂದು 30-40 ಮಂದಿ ಅದೇವಿ. ಅದ್ರೊಳಗೆ ಒಂದು 20 ಮಂದಿರ ಇಂಟರ್ನ್ಯಾಷನಲ್ ಆಡ್ತಾರೆ. ಅದ್ರೊಳಗೆ ಒಂದು 10 ಮಂದಿ ಮ್ಯಾಕ್ಸಿಮಮ್ ಸ್ಪಾನ್ಸರ್ಶಿಪ್ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಓನ್ ಕಾಸ್ಟ್ನ ಮಾಡ್ಬೇಕಾಕೈತಿ. ಪ್ಯಾರಾದ ಯಾವ ಸ್ಪೋರ್ಟ್ ಆದರೂ ಅಂದ್ರೆ ಯಾವ ಸ್ಪೋರ್ಟ್ಸ್ ಆದರೂ ಎಲ್ಲ ಸ್ಪೋರ್ಟ್ಸ್ ಒಳಗೂ ಅದಾರು ಸ್ಪಾನ್ಸರ್ಶಿಪ್ನು ಸಿಗ್ತಾರೋ. ಬಟ್ ಹುಡುಕ್ಬೇಕಾಕೈತಿ, ಅದು ಭಾಳ ಕಠಿಣ ಆಕೈತಿ. ಮತ್ತು ಅದ್ರ ಮೇಲೆ ಪರ್ಫಾರ್ಮೆನ್ಸು ನೋಡ್ತಾರಲ್ಲ, ಎಲ್ಲರೂ ಹಂಗೆ ಕಳ್ಸೋಕ್ಕಾಗಿಲ್ಲ. ಅವ್ರು ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ಬಟ್ ಯಾರು ಇಂಡಿಯಾ ಒಳಗೆ ಟಾಪ್ ಸ್ವಿಮ್ಮರ್ಸ್, ಟಾಪ್ ಅಥ್ಲೀಟ್ಸ್ ಪ್ಯಾರಾ ಒಳಗೆ ಯಾರು ಅದಾರೋ ಅವ್ರಿಗೆಲ್ಲ ಸಪೋರ್ಟ್ನು ಸಿಗ್ತಾ ಇದೆ ಇವಾಗೆಲ್ಲ. ಬಟ್ ಸ್ಟಾರ್ಟಿಂಗ್ ರೆಕಗ್ನೈಸ್ ಮಾಡ್ಬೇಕಂದ್ರೆ ನಾವು ಓನ್ ಕಾಸ್ಟಾಗಿ ಮಾಡ್ಬೇಕಾಕೈತಿ ಸ್ವಲ್ಪ ದಿನ. ಅದು ನಿನಗೆ ಅದೆಲ್ಲ ನಂಗೆ ಸ್ಟಾರ್ಟಿಂಗ್ ನಮ್ಮ ಸ್ವಿಮ್ಮಿಂಗ್ ಪೂಲಿಂದ ಎಲ್ಲ ಸಪೋರ್ಟ್ ಏನಂತಂದ್ರೆ ಅವ್ರು ಫ್ರೀದಾಗ ಸ್ವಿಮ್ಮಿಂಗ್ ಕಲಿಸಿದಾರಲ್ಲ, ಅದ ಮೇನ್ ಆಗಿ ಪ್ರಾಕ್ಟೀಸ್ ಅಲ್ಲೇ ನನ್ಗೆ ಮೇನ್ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತಂದ್ರೆ ಅಲ್ಲೇ. ಟ್ರೈನಿಂಗ್ ಏನು ಫ್ರೀದಾಗ ಸಿಕ್ತಂತಂದ್ರೆ ಮಿಕ್ಕಿದ್ದೇನೋ ಮಾಡ್ಬೋದು ನಾವು. ಇವನ್ ನಂಗೆ ಸ್ಪಾನ್ಸರ್ಶಿಪ್ ಕೊಡ್ಲೇನು ನಂಗೆ ನ್ಯೂಟ್ರಿಷನ್ ಹಚ್ಚಿರ. ನ್ಯೂಟ್ರಿಷನ್ ಹೇಳಾದ್ರೆ ಊಟದ ಖರ್ಚು 10,000 ರೂಪಾಯಿ ಬರೋದಾವ ನಾವು.
ಆಮೇಲೆ ನಾ ವಿಚಾರ ಮಾಡತ್ತೀನಿ ನಮ್ಮ ಅಪ್ಪ ದುಡಿಯೋದು 8,000 ಅಂತದ್ರೊಳಗೆ 10,000 ತಿನ್ನೋದು ಕರ್ತದಂದ್ರೆ ಅವ್ರಿಗೆ ಹೇಳ್ಬಿಟ್ಟು ನಾ ಡೈರೆಕ್ಟ್ ಮೇಡಮ್ ನಮ್ಮ ಮನ್ಯಾಗ ನಾರ್ಮಲ್ ಊಟ ಇರ್ತೈತಿ, ರೊಟ್ಟಿ ಪಲ್ಯ ಅನ್ನ ಸಾರ ಇದಿರ್ತೈತಿ, ಬಟ್ ನಮ್ಗೆ ಇದನ್ನೆಲ್ಲ ಫಾಲೋ ಅಪ್ ಮಾಡ್ಬೇಕಂದ್ರೆ ಆಗಂಗಿಲ್ಲ, ಸ್ವಲ್ಪ ಕಠಿಣ ಆಕೈತಿ. ಆಮೇಲೆ ಅವರು ನಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಂಗೆ ಏನಿರ್ತೈತೆ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ, ಏನು ತಲೆ ಕೆಡ್ಸ್ಕೋಬೇಡ ಅಂತಂದ್ರು. ಸೊ ಅಲ್ಲಿಂದ ಸ್ಟಾರ್ಟ್. ಯಾಕಂದ್ರೆ ಇದು ಡಯಟ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು. ಈಗ ನಿಮ್ ಊಟದ್ದು ಟೈಮಿಂಗ್ ಇರ್ತೈತಲ್ಲ, ಎಷ್ಟ್ರಾಗ ಊಟ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಇವನ್ ಇಷ್ಟು ಊಟ ಮಾಡಿ ಬೆಡ್ ಟೈಮ್ ಒಳಗೂ ನೀ ಹಾಲು ಕುಡಿಬೇಕು. ನಾ ಮನೆಗೆ ತರೋದ 1/2 ಲೀಟ್ರ್ ಹಾಲ, ಅದು ಒಂದ್ ದಿವ್ಸ ಎಲ್ಲ ಮಾಡೋರ. ಇದಾಗ ನಾ ಬೆಳಿಗ್ಗೆ ಒಂದ್ ದಿವ್ಸ ಹಾಲ 1/2 ಲೀಟ್ರ್ ಹಾಲು ನನಗ ಬೇಕಾಗ ಹಿಂಗೆಲ್ಲ ಆಗೋದು. ಮನೆ ಚಾಗೆ ಎಲ್ಲ ಮಾಡ್ತಿರ್ತಾರ, ಚಾ ಮತ್ತು ಬೇಕಲ್ಲ ನಮ್ ಕಡೆ ಎಲ್ಲ. ಈಗ ಗೌರ್ಮೆಂಟ್ ಇಂದ ಸಪೋರ್ಟ್ ಹೆಂಗೈತಿ? ಇಂಡಿಯನ್ ಗೌರ್ಮೆಂಟ್ ಇಂದ ಹೆಂಗೈತಿ? ಈಗ ಟಾಪ್ ಲೆವೆಲ್ ಒಳಗೆ ಮೆಡಲ್ ಹೊಡೆದ್ರ ಡೈರೆಕ್ಟ್ ನಿನ್ ಮೇಲೆ ಹೋಗ್ಕೊಂಡಿರ್ತಾರೆ. ಟಾಪ್ ಲೆವೆಲ್ ಅಂದ್ರೆ ಪ್ಯಾರಾಲಿಂಪಿಕ್ ಮೆಡಲ್, ಏಷ್ಯನ್ ಮೆಡಲ್, ಕಾಮನ್ವೆಲ್ತ್ ಮೆಡಲ್, ಇವನ್ನೆಲ್ಲ ಹೊಡೆದ್ರೆ ಡೈರೆಕ್ಟ್ ನಿಂಗೆ ರಿವಾರ್ಡ್ಸ್ ಇರ್ತಾವು. ಬಟ್ ಅದಕ್ಕಿಂತ ಪೈಲ ಏನಿರ್ತೈತಲ್ಲ, ಮೇನ್ ಏನ ಗೌರ್ಮೆಂಟಿಂದ ಸಪೋರ್ಟ್ ಬೇಕು, ಗ್ರಾಸ್ ರೂಟ್ಗೆ ಮಾಡ್ಬೇಕು. ಯಾಕಂದ್ರೆ ಈಗ ಎಲ್ಲರೂ ಹೋಗಿ ಮ್ಯಾಲೆ ಹೋದ ಕೂಡಲೇ ಮೆಡಲ್ ಹೊಡ್ತಾರೆ. ಈಗ ಟಾಪ್ ಗೇಮ್ ಒಳಗೆ ಮೆಡಲ್ ಹೊಡೆದ್ರೆ ಅವು ರಿವಾರ್ಡು ಬರ್ತಾವು, ಸ್ಪಾನ್ಸರ್ಶಿಪ್ಪು ಸಿಗ್ತೈತೆ. ಬಟ್ ಮೇನ್ ಏನಿರ್ತೈತಿ ತಳಗಿನವ್ರಿಗೆ ನೋಡ್ಬೇಕಾಕೈತಿ. ಯಾಕಂದ್ರೆ ಇವು ಒಂದು ಹುಡುಗ ಸ್ಟೇಟ್ ಲೆವೆಲ್ ಸುಮಾರು ಮಾಡಾತಾನಂತಂದ್ರೆ ಅವಂಗೂ ಟ್ರೈನಿಂಗ್ ಅವಂಗೂ ಖರ್ಚಿರ್ತೈತಿ. ಅವ್ನು ಏನು ಮಾಡತ್ತಿಲ್ಲ ಅಂದ್ರೂ ಅವಂಗೂ ಸ್ವಲ್ಪ ಖರ್ಚಿರ್ತೈತೆ. ಅದ್ರ ಬಗ್ಗೆನೂ ನೋಡ್ಬೇಕಾಕೈತಿ. ಬಟ್ ಈಗ 2012 ನಮ್ಮ ಗೌರ್ಮೆಂಟ್ ಸ್ವಲ್ಪ ರೆಕಗ್ನೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೈತಿ. 2012 ಆದ್ಮೇಲೆ. ಅದಕ್ಕಿಂತ ಪೈಲ ಇನ್ನೂ ಗೇಟೈತೆ ಎಲ್ಲ. ಏನಿಲ್ಲ ಅಂದ್ರೆ ಯಾರಿಗೂ ಭಾಳ ಇದೆ. ಎಲ್ಲಂದ್ರೆ ಈಗ ನಾವು ಒಂದು ಕಾಂಪಿಟೇಷನ್ ಹೋಗ್ಬೇಕಂತಂದ್ರೆ ಅಂಕಲ್ ನಾ ಅಲ್ಲಿ ಹೊಂಟೀವಿ, MLA MP ಅಲ್ಲಿ ಹೋಗೋದು, ನಾವು ಅಲ್ಲಿ ಹೊಂಟೇವಿ, ಸಪೋರ್ಟ್ ಮಾಡಿರಿ, ಇಲ್ಲಿ ಸಪೋರ್ಟ್ ಮಾಡಿರಿ, ಆ ಕಂಪ್ನಿಗೆ ಹೋಗೋದು, ಈ ಕಂಪ್ನಿ ಹಿಂಗೆ ಉದಾಡೋದು ಭಾಳ ಆಕೈತಿ. ಬಟ್ ಈಗಿನ ಜನ್ರೇಷನ್ದಾಗ ಇದು ನಾನ್ ಪ್ರಾಫಿಟ್ ಫೌಂಡೇಶನ್ ಬಂದವು. ಸೊ ಅವರೆಲ್ಲ ಸಪೋರ್ಟ್ ಮಾಡಿ ಹಿಂಗೆಲ್ಲ ನೋಡಿ ಕ್ಯಾಶ್ ಅವ್ರು ದೊಡ್ಡ ದೊಡ್ಡ ಕಂಪ್ನಿ ರೆಕಗ್ನೈಸ್ ಮಾಡಿ ಅವ್ರು ನಮ್ಮ ಹಿಂಗೆ ಅಥ್ಲೀಟ್ಸ್ ಇರ್ತಾರೋ ಅವ್ರನ್ನ ಕಳ್ಸಕ್ಕೆ ಸಪೋರ್ಟ್ ಬೇಕು, ಅದನ್ನೆಲ್ಲ ಹೆಲ್ಪ್ ಮಾಡ್ತಾರೆ ಅವರೆಲ್ಲ. ಈಗ ನಿನಗೆ ಸ್ಪಾನ್ಸರ್ ಮಾಡಿ ಇಂಡಿವಿಜುವಲ್ ಸ್ಪಾನ್ಸರ್ಶಿಪ್ ಕೊಡ್ಬೋದಾ? ಅಂದ್ರೆ ನಿನಗೆ ಅಷ್ಟೇ ಇಂಡಿವಿಜುವಲ್ನು ಮಾಡ್ಬೋದಲ್ಲ ಅಣ್ಣ. ಅದು ನಿಂಗೆ ಮಾಡ್ಬೋದು ಅಂದ್ರೆ ಏನು ಪ್ರೊಸೀಜರ್ ಇರ್ತದೆ ಅದು? ಅದಕ್ಕೆ ಅವರು ಕಂಪ್ನಿದವ್ರು ರೆಕಗ್ನೈಸ್ ಮಾಡ್ತಾರೆ. ಅವರು ಹಿಂಗೆ ಯಾವುದೂ ಇರಲಿ, ಈಗ SBI ಆಗಿರಲಿ, ಈಗಂದ್ರೆ ಈಗ ಭಾಳ ಹಿಂಗೆ ಇಂಡಿವಿಜುವಲ್ ರೆಕಗ್ನೈಸೇಷನ್ ಭಾಳ ಬರತ್ತಾವ. SBI, ಇಂಡಿಯನ್ ಆಯಿಲ್ ಆಗಲಿ, ಇವರೆಲ್ಲ ಅವ್ರವ್ರ ಅಪ್ಲಿಕೇಶನ್ಸ್ ಬಿಡ್ತಾ ಇರ್ತಾರೆ. ಸೊ ಆ ಅಪ್ಲಿಕೇಶನ್ ನಮ್ಮ ಪರ್ಫಾರ್ಮೆನ್ಸ್ ಏನಿರ್ತೈತೆ ನ್ಯಾಷನಲ್ದಾಗಿ ಅದನ್ನೆಲ್ಲ ಪರ್ಫಾರ್ಮೆನ್ಸ್ ಕೊಡೋದು. ನಮ್ಮ ಪರ್ಫಾರ್ಮೆನ್ಸ್ ಚಲೋ ಐತೆ ಅಂದ್ರೆ ಅವ್ರ ಕಡೆ ಒಬ್ಬರ ಮ್ಯಾನೇಜರ್ಗಳೆಲ್ಲ ಸ್ಪೋರ್ಟ್ಸನ್ನ ಮೇಂಟೈನ್ ಮಾಡೋರು ಇರ್ತಾರೆ. ಅವ್ರು ಸೆಲೆಕ್ಷನ್ ಪ್ರೊಸೀಜರ್ ಹೋಗಿ ಸೆಲೆಕ್ಷನ್ ಮಾಡಿ ಎಲ್ಲ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರೆ. ಅಂದ್ರೆ ಇಷ್ಟ ಅಮೌಂಟ್ ಅವರು ಕೊಟ್ಟಷ್ಟೇ ಅಲ್ಲ. ಈಗ ಯಾರು ವ್ಯೂವರ್ಸ್ದಾಗ ಯಾರು ಸ್ಪಾನ್ಸರ್ ಮಾಡ್ಬೇಕಂತಂದ್ರೆ ಈಗ ಇಂಟರ್ನ್ಯಾಷನಲ್ ಕಂಪನಿ ಇರ್ಬೇಕಂತ ಕಂಪಲ್ಸರಿ ಆಯ್ತು ಅಥವಾ ಲೋಕಲ್ ಕಂಪನೀಸ್ ಇರ್ತಾವ? ಲೋಕಲ್ ಕಂಪನೀಸ್ ಅನ್ನಕ್ಕೆ ಲೋಕಲ್ ಶಾಪ್ಸ್ ಇರ್ತಾವಲ್ಲ, ದೊಡ್ಡ ಅಂಗಡಿಗಳು. ಈಗ ಅವರು ನಮ್ಗೆ ಮಾಡ್ಬೇಕಂದ್ರ ಅವ್ರು ನಮ್ಗೆ ಮಾಡ್ಬೋದು. ಸೊ ನಾವು ಅವ್ರಿಗೆ ಹೋಗ್ತೇವಿ ಇಂಟರ್ನ್ಯಾಷನಲ್ಗೆ, ಹಿಂಗೆ ಸಪೋರ್ಟು ಮಾಡ್ಬೋದು. ಇಲ್ಲಾಂತಂದ್ರೆ ನಮ್ಮ ನಾನ್ ಪ್ರಾಫಿಟ್ ಫೌಂಡೇಶನ್ ಇದಾವೆ. ಅಂದರೆ ಈಗ ನಾ ಪ್ರಾಕ್ಟೀಸ್ ಮಾಡೋದೇ ನಂಗೆ ಸಪೋರ್ಟ್ ಮಾಡತ್ತಾರೆ. ಸೊ ನನಗೆ ಬ್ಯಾಕ್ ಸೈಡ್ ಒಂದು ಫೌಂಡೇಶನ್ ಅಂತ ಇರುತ್ತೆ. ಸೊ ಆ ಫೌಂಡೇಶನ್ ಡೊನೇಟ್ ಮಾಡ್ರೆ ನಮ್ಮಂತ ಅಥ್ಲೀಟ್ಸ್ 200 ಮಂದಿ ಇರ್ತೇವಲ್ಲ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಬಿಡ್ತಾರೆ. ಎಲ್ಲರಿಗೂ ಹೆಲ್ಪ್ ಆಕೈತೆ. ಅದೇನು ವೆಬ್ಸೈಟ್ ಐತೆ ನೋಡ್ರಿ? ಅವ್ರದ್ದು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅಂತ ಐತನ, ಅಲ್ಲಿ ಡೊನೇಟ್ ಮಾಡ್ಬೋದು. ಆಮೇಲೆ ಯಾರು ಸ್ಪೋರ್ಟ್ಸ್ ಪರ್ಸನ್ಗೂ ಸ್ಕಾಲರ್ಶಿಪ್ ಬೇಕಾಗಿತ್ತಂದ್ರೆ ಅವ್ರು ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ಆ ಟೈಮ್ದೊಳಗೆ ಅವ್ರು ಅಪ್ಲೈ ಮಾಡ್ರಿ ಅಂದ್ರೆ ಅವ್ರಿಗೆ ಸೆಲೆಕ್ಷನ್ ಮಾಡ್ತಾರೆ. ಅವ್ನ ಎಲೈಟ್ ಅಥ್ಲೀಟ್ ಇರ್ತಾರೆ, ಅವ್ನು ಸಪೋರ್ಟು ಮಾಡ್ತಾರೆ. ಈಗ ಅಂದ್ರೆ ಈಗ ನೀನು ಫ್ರಮ್ ದ ಫೌಂಡೇಶನ್ ಡೊನೇಟ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ನಿನಗಷ್ಟ ಮಾಡ್ಬೇಕಂತಂದ್ರೆ ಪರ್ಸನಲಿ ಹೆಲ್ಪ್ ಮಾಡ್ರು ನನಗೂ ಯೂಸ್ ಆಕೈತೆ. ಅದು ಕಾಂಪಿಟೇಷನ್ದು ಹೋಗ್ಬೇಕಾದ್ರೆ ಅದು ಇಂಟರ್ನ್ಯಾಷನಲ್ ಎಷ್ಟು ಒಂದು 5 ಲಕ್ಷ ಇರ್ತದೆ, 2 ಲಕ್ಷ ಆಕೈತನ ಒಂದು ಕಾಂಪಿಟೇಷನ್ಗೆ ಹೋಗ್ಬರಕ್ಕೆ. ನಾ ಇಯರ್ಲಿ 2 ಕಾಂಪಿಟೇಷನ್ ಮಾಡ್ಲೇಬೇಕು 6 ತಿಂಗಳಿಗೆ ಒಂದು. ಹೋಗ್ಬರಕ್ಕೆ ಹೋಗೋದು ಅಕಾಮಡೇಷನ್ ಆಕೈತಿ. ಆಮೇಲೆ ಅಲ್ಲಿ ಟ್ರಾನ್ಸ್ಪೋರ್ಟ್, ಅಲ್ಲಿ ಏನಾರ ಇಂಟರ್ನ್ಯಾಷನಲ್ ಗೆದ್ದನ ಕ್ಯಾಶ್ ಪ್ರೈಸ್ ಇರ್ತದ. ಅದಾನ ಈಗ ನಾರ್ಮಲ್ ಇಂಟರ್ನ್ಯಾಷನಲ್ ಗೆದ್ರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ರೆಕಗ್ನೈಸ್ ಮಾಡ್ತಾರೆ. ಅಲ್ಲೇನು ಕೊಡಂಗಿಲ್ಲ. ಅವ್ರು ಬರೀ ಮೆಡಲ್ ಟ್ರಾಫಿ ಕೊಡ್ತಾರೆ. ಆಮೇಲೆ ಅಲ್ಲಿಂದ ಬಂದ ಕೂಡಲೇ ನಮ್ಮ ಇಂಡಿಯನ್ ಗೌರ್ಮೆಂಟ್, ನಮ್ಮ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಬೇಕು ಇದು ನಮ್ಮ ಕ್ಯಾಶ್ ಅವಾರ್ಡ್. ಈಗ ರೀಸೆಂಟಾಗಿ ಕರೆದಾರು 2021-22 ಒಳಗೆ ಮಾಡಿದ್ದ. ಈಗ ಕರೆದಾರು, ಅವ್ರಿಗೆ ಕರೆದಾರು, ನಾವು ಅಪ್ಲೈ ಮಾಡಿದ್ದೀವಿ, ಅವ್ರು ವೆರಿಫಿಕೇಶನ್ ಮಾಡಿ ಆಮೇಲೆ ಅವ್ರು ನಮಗೆ ಕೊಡ್ತಾರೆ. ಅದೆಲ್ಲ ಲಾಂಗ್ ಪ್ರೊಸೆಸ್ ಐತಿ, ಭಾಳ ಲಾಂಗ್ ಆತಲ್ಲ. 2-3 ವರ್ಷ ಅಂತ ಮತ್ತೆ ಮನಿ ನಡೆಸ್ಬೇಕಲ್ಲ. ಅದಾನ ಈಗ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ಟಾಪ್ ಮಾಡೋದು ಇದ ಒಂದು ಕಾರಣ ಆಕೈತಿ, ಮನಿ ನಡ್ಸಕ್ಕೆ ಭಾಳ ಕಠಿಣ ಆಕೈತಿ. ಈಗ ನೋಡೋಣ, ಈಗ ನಂದೇ ಎಕ್ಸಾಂಪಲ್ ಇಡಿ. ನಾ ಈಗ ಸ್ವಿಮ್ಮಿಂಗ್ ಮಾಡತೀನಿ, ನಂಗೆ ಸ್ಪಾನ್ಸರ್ ಅದಾರು, ನಾ ಮಾಡ್ಬೋದು. ಈಗ ನನಗೆ ಸ್ಪಾನ್ಸರ್ ಇಲ್ಲ,
ಇವಾಗ ನಾ ಏನಾರು ಮಾಡ್ಬೇಕಂದ್ರೆ ನಾ ಹೆಂಗೆ ಮಾಡ್ಬೇಕು ಇವಾಗಲೂ ನಾ ಸ್ಪೋರ್ಟ್ಸ್ ಮಾಡೋದೇನಿ ನಂಗೆ ಸಪೋರ್ಟ್ ಮಾಡೋದಾರು ಫ್ಯಾಮಿಲಿಗೆ ಏನು ಸಪೋರ್ಟ್ ಇಲ್ಲ ಆಗೈತಿ ಮನೆಯಾಗ ಇಬ್ಬರು 60+ ಏಜ್ ಅದಾರು ಈಗ ನಾನು ಡಿಗ್ರಿ ಮಾಡತ್ತೀನಿ ಇದು ಮುಗಿಸ್ನಿ ಅಂದ್ರೆ ನಾ ಆಬ್ವಿಯಸ್ಲಿ ಜಾಬ್ ಮಾಡಲೇಬೇಕು ಜಾಬ್ ಮಾಡ್ರೆ ನನ್ನ ಮನೆ ನಡೆಯೋದು ಇಲ್ಲಾಂತಂದ್ರೆ ಮುಂದೆ ಎಷ್ಟು ವರ್ಷ ಕಂಟಿನ್ಯೂ ಮಾಡ್ಬೇಕಾಕೈತೆ ನಾ ಮಾಡ್ಬೋದು ಇನ್ನು ನೆಕ್ಸ್ಟ್ ಒಲಿಂಪಿಕ್ ಒಳಗೂ ನಾ ಪ್ರಿಪ್ರೇಷನ್ ಮಾಡ್ತೇನೆ ಬಟ್ ಅವ್ರು ನನ್ನ ಹತ್ರ ಸಪೋರ್ಟ್ ನೋಡ್ತಾರೋ ಫ್ಯಾಮಿಲಿಗೆ ಆಗಂಗಿಲ್ಲ ಸೊ ಫ್ಯಾಮಿಲಿಗೆ ಅಂದ್ರೆ ಗೌರ್ಮೆಂಟ್ ಮೇಲೆ ನಂಬಿಕೆನೂ ಇಟ್ಕೊಂಡು ಕೊಡ್ತಾರೆ ಬಟ್ ಲೇಟ್ ತಿಂಗಳ ದಿವಸ ಖರ್ಚು ಎಮರ್ಜೆನ್ಸಿ ಇರ್ತಾವ. ಈಗ ಪ್ಯಾರಾಲಿಂಪಿಕ್ದಾಗ ನೀನು ಹೋಗಿ ವೆನ್ ಯು ಕಂಪೀಟ್ ಅವಾಗ ಪ್ಯಾರಾಲಿಂಪಿಕ್ಸ್ ಇಂಡಿಯನ್ ಗೌರ್ಮೆಂಟ್ ಖರ್ಚು ಹೋಗೋದು ಬರೋದೆಲ್ಲ ಇಂಡಿಯನ್ ಗೌರ್ಮೆಂಟ್ ಖರ್ಚಾಗ್ತದೆ ಪ್ಯಾರಾಲಿಂಪಿಕ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಏಷ್ಯನ್ ಇವಷ್ಟ ಉಳಿದಿದ್ದಕ್ಕೆಲ್ಲ ಓನ್ ಕಾಸ್ಟ್ ಇರ್ತಾವ ಅಂದ್ರೆ ಹೆಂಗಿರ್ತೈತಿ ಈಗ ಈ ವರ್ಷ ಒಲಿಂಪಿಕ್ ನಡೆಯೈತಿ ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಮಾಡ್ಬೇಕು ಅದೆಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಮಾಡ್ಬೇಕು ಸೊ ಆ ಇಂಟರ್ನ್ಯಾಷನಲ್ ಒಳಗೆ ನಾವು ಓನ್ ಕಾಸ್ಟ್ ಹಾಕೊಂಡು ಹೋಗ್ಬೇಕು. ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಒಂದು ಒಲಿಂಪಿಕ್ ನಡೆಯದನ ಆ ಒಲಿಂಪಿಕ್ ಕ್ವಾಲಿಫಿಕೇಶನ್ ಟೈಮಿಂಗ್ ಅಂತ ಇರ್ತೈತಿ ಸೊ ಆ ಟೈಮಿಂಗ್ ಕೊಡ್ಬೇಕಂದ್ರೆ ನಾ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗ್ಬೇಕು ಸೊ ಆ ಇಂಟರ್ನ್ಯಾಷನಲ್ ಹೋಗ್ಬೇಕಂತಂದ್ರೆ ಅದಕ್ಕೆ ನಾವು ಓನ್ ಕಾಸ್ಟ್ ಹಾಕೊಂಡು ಆ ಟೈಮಿಂಗ್ ಇಂಟರ್ನ್ಯಾಷನಲಿ ಕಾಂಪೀಟ್ ಮಾಡಿದ ಕಾಂಪಿಟೇಷನ್ ಟೈಮಿಂಗ್ ಇರ್ಬೇಕು ಕೊಡ್ಬೇಕು ಆ ಖರ್ಚು ಆ ಇಂಟರ್ನ್ಯಾಷನಲ್ ಹೋಗೋ ಖರ್ಚು ನಾ ಹಾಕೊಂಡು ಹೋಗ್ಬೇಕು ಅಲ್ಲಿ ಕ್ವಾಲಿಫೈ ಆದ್ನಿ ಅಂತಂದ್ರೆ ಆಮೇಲೆ ನಾನು ಒಲಿಂಪಿಕ್ ಹೋಗ್ಬೇಕಾದ್ರೆ ಇಂಡಿಯನ್ ಗೌರ್ಮೆಂಟ್ ಕರ್ಕೊಂಡು ಅದೆಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಇರ್ತಾವ ಆಮೇಲೆ ಇದ್ರೊಳಗು ಕೋಟಾ ಅಂತ ಇರ್ತಾವ ಈ ಕಂಟ್ರಿಯಿಂದ ಇಷ್ಟ ಜನ ಬರ್ಬೇಕಂತ ಆ ರ್ಯಾಂಕಿಂಗ್ ವೈಸ್ ಕ್ವಾಲಿಫೈ ಒಳಗೆ ಎಲ್ಲ ತಗೋತಾರೆ. ಈಗ ಅಂದ್ರೆ ನೋಡ್ದೇಸಿ ಈ ವರ್ಷದ ಇದಕ್ಕೆ ಪ್ಯಾರಾಲಿಂಪಿಕ್ಸ್ ಹೊಂಟೇನ ನಾ ಈಗ ಅದ್ರ ಸಲುವಾಗಿ ನಂದು ಈಗ ಕ್ವಾಲಿಫಿಕೇಶನ್ ಟ್ರೈ ಮಾಡತ್ತೀನಿ ಸೊ ಪ್ರಿಪ್ರೇಷನ್ ಈಗ ಚಲೋ ನಡೆಯೈತಿ ಸೊ ಈಗ ನೆಕ್ಸ್ಟ್ ಮಂತ್ ಒಳಗೆ ನಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಗುವಾಹಟಿ ಮಧ್ಯಪ್ರದೇಶ ಒಳಗೆ ನಡೆಯೈತಿ ಅಲ್ಲೊಂದು ನಾ ಮಾಡ್ಕೇಶ್ ಆಮೇಲೆ ಅದ್ರ ನೆಕ್ಸ್ಟ್ ಮೇ 3rd ವೀಕ್ ಒಳಗೆ ನಾ ಸಿಂಗಾಪುರ್ಗೆ ಹೋಗ್ಬೇಕನ್ನತ್ತೆ. ಸಿಂಗಾಪುರಿಗೆ ಹೋಗಿ ಅಲ್ಲಿ ನಾ ಕ್ಲಾಕ್ ಮಾಡ್ಬೇಕು ಟೈಮಿಂಗ್ ಕ್ಲಾಕ್ ಮಾಡ್ರೆ ಕ್ವಾಲಿಫೈ ಆಗಿ ಆಮೇಲೆ ನೆಕ್ಸ್ಟ್ ಇಷ್ಟು ಟೈಮಿಂಗ್ ಅಂತ ಇರ್ತೈತಿ. ಈಗ ನಂದು ಎ ಕಟ್ 230 ಐತಿ ಬಿ ಕಟ್ 239 ಐತಿ. ಎ ಕಟ್ ಅಂದ್ರೆ ಡೈರೆಕ್ಟ್ ಎ ಕ್ವಾಲಿಫೈ ಅಂತ ಇರ್ತೈತನ. ಬಿ ಕಟ್ ಅಂತಂದ್ರೆ ಮಿನಿಮಮ್ ಎಂಟ್ರಿ ಟೈಮ್ ಒಂದು ಕ್ವಾಲಿಫೈ ಟೈಮ್ ಒಂದು ಎಂಟ್ರಿ ಟೈಮ್. ಸೊ ಎಂಟ್ರಿ ಟೈಮ್ ಕೊಟ್ರೆ ನಾ ಎಂಟ್ರಿ ಆಗ್ಬೋದು ಕ್ವಾಲಿಫೈ ಆದ್ರೆ ಡೈರೆಕ್ಟ್ ಕ್ವಾಲಿಫೈ ಇರ್ತೈತಿ. ಸೊ ನಮ್ಮ ಇಂಡಿಯಾ ಒಳಗೆ ಈಗ ಒಬ್ಬ ಹುಡುಗ ಕೊಟ್ಟಿದ್ದಾನು ಈ ಕ್ವಾಲಿಫೈ ಅವನು ಲಾಸ್ಟ್ ಏಷ್ಯನ್ ಗೇಮ್ದಾಗ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟ್ ಇನ್ನೂ ನಾವು 3-4 ಮಂದಿ ಇದ್ದೀವಿ ನಾವು ಹೋಗಿ ಕ್ವಾಲಿಫೈ ಮಾಡ್ಬೇಕು. ಈಗ ನೀ ಈ ವರ್ಷದ ಪ್ಯಾರಾಲಿಂಪಿಕ್ಸ್ದಾಗ ನೀ ಅಪ್ಲೈ ಮಾಡ್ಬೇಕಂತಂದ್ರೆ ನಿನ್ ಪ್ರೀವಿಯಸ್ ಇಂಟರ್ನ್ಯಾಷನಲ್ ಟೈಮಿಂಗ್ ಎಷ್ಟು ಹೇಳಿದಿರ್ಬೇಕು? 2 ವರ್ಷ ಕಾಂಪಿಟೇಷನ್ ಅವ್ರ ಕಂಪೇರ್ ಆಕೈತೆ ಅದು. ಈಗ ನಾ ಕ್ವಾಲಿಫೈ ಮಾಡಿ ಅಂತೇಳಿ ಒಂದು ವರ್ಲ್ಡ್ ರ್ಯಾಂಕಿಂಗ್ ಅಂತ ಇರ್ತೈತಿ, ಒಂದು ನಮ್ದು ಕ್ವಾಲಿಫಿಕೇಶನ್ ರ್ಯಾಂಕಿಂಗ್ ಬೇರೆನೇ ಇರ್ತೈತಿ. ಸೊ ನಾವೇನು ಟೈಮಿಂಗ್ ಕೊಡ್ತೇವಲ್ಲ ಆ ಟೈಮಿಂಗ್ ಆಟೋಮೆಟಿಕ್ಲಿ ಅಲ್ಲಿ ಸೆಟ್ ಆಗಿಬಿಡ್ತೈತೆ. ಅಂದ್ರೆ 2 years ನೀವು ಯಾವ್ದಾರ ಇಂಟರ್ನ್ಯಾಷನಲ್ದಾಗ ಮಾಡಿದ್ದು ನೀವು ಸಬ್ಮಿಟ್ ಮಾಡ್ಬೋದು. ಈಗ ನಿಮ್ದು ಕ್ವಾಲಿಫಿಕೇಶನ್ ಪೀರಿಯಡ್ ಇರ್ತೈತೆ ಅದು ರ್ಯಾಂಕಿಂಗ್ಸ್ ಇರ್ತಾವ. ನಿಂದೆಷ್ಟು ರ್ಯಾಂಕ್? ನಂದು ಲಾಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ 10th ಫಿನಿಶ್ ಮಾಡಿ ನಾನು. ಟಾಪ್ 10 ಇನ್ ದ ವರ್ಲ್ಡ್. ಟಾಪ್ 10 ಏನ್ ಮಾಡತ್ತೆ ಮಕ್ಕೊಂಡಿದ್ದಾನ. ಅಬ್ಬಾ ಈಗ ನಿಮ್ದು ಪಾಲಿಟಿಕ್ಸ್ ಏನಾರು ಇರ್ತೈತೆ ನಿಮ್ದು ಇದ್ರಾಗ? ಪಾಲಿಟಿಕ್ಸ್ ಏನು ಇರಂಗಿಲ್ಲನ ಕಮ್ಮಿ ಭಾಳ. ಕ್ರಿಕೆಟ್ದಾಗ ಇರ್ತೈತಲ್ಲ ಇಲ್ಲ ಫೇವ್ರೆಟ್ ಇದಕ್ಕೆ ಮುಂದೆ ಕಳ್ಸೋಣ ಅದೇ ಮಾಡೋಣ ಹಂಗಿರ್ತಾವು. ಬಟ್ ಆದ್ರೂ ಒಂದೊಂದ್ಸಲ ಗೌರ್ಮೆಂಟ್ ಅಡ್ಡ ಬರ್ತೈತೆ. ಈಗ ಲಾಸ್ಟ್ ಟೈಮ್ ಹಂಗಾಗಾಯ್ತು. ಹಂಗಾಗಿ 14 ಅಥ್ಲೀಟ್ಸ್ ಹೆಂಗೋ ಎಕ್ಸ್ಟ್ರಾ ಆಗಿಬಿಟ್ಟಿರು. ನಾವು ಹೋಗತ್ತಿದ್ವಿ ಏಷ್ಯನ್ಗೆ 300 ಮಂದಿ 14 ಮಂದಿ ಜಾಸ್ತಿ ಆಗಿಬಿಟ್ಟಿರು. ಅವ್ರ ಹೆಸರು ತೆಗೆದ್ಬಿಟ್ರು ಲಾಸ್ಟ್ ಮೂಮೆಂಟ್. ಅಂದ್ರೆ ಗೌರ್ಮೆಂಟ್ ಫೇರ್ ಒಳಗೆ ಕಳಿಸ್ತೈತಿ. ಅವ್ ಹೆಂಗೂ ಕಳಿಸ್ರು ಅವ್ ಹೆಂಗೆ ಬರ್ತಾನು ಒಂದ್ರೆ ನಮ್ದು ರ್ಯಾಂಕಿಂಗ್ ಇರ್ತೈತಲ್ಲ. ಈಗ ರ್ಯಾಂಕಿಂಗ್ ಪ್ರಕಾರನ ಯಾರು ಟಾಪ್ ಇರ್ತಾರೋ ಅವ್ರನ್ನ ಕಳಿಸ್ಬೇಕಾಗೈತಿ. ಸೊ ಅದಿಲ್ಲ ಅಂತಂದ್ರೆ ಡೈರೆಕ್ಟ್ ತೆಗೆದ್ಬಿಡ್ತಾರೆ. ನಿಮ್ಮ ಫೇವ್ರೆಟ್ ಸ್ವಿಮ್ಮರ್, ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಪರ್ಸನ್ ಯಾರು? ನಮ್ಮ ಎನಿ ಸ್ಪೋರ್ಟ್ಸ್ ಒಳಗೆ ಅಂತಂದ್ರೆ ನಂಗೆ ವಿರಾಟ್ ಕೊಹ್ಲಿ ಭಾಳ ಇಷ್ಟ ಆಕಣ. ಯಾಕಂದ್ರೆ ಅವ್ರದ್ದು ಡೆಡಿಕೇಶನ್ ಆಗಲಿ ಅದೆಲ್ಲ ಮೆಂಟಾಲಿಟಿ ಎಲ್ಲ ಭಾಳ ಇಷ್ಟ ಆಕೈತಿ. ಆಮೇಲೆ ನಮ್ಮ ಸ್ವಿಮ್ಮಿಂಗ್ ಒಳಗೆ ಬಂದ್ರೆ ನಮ್ಮ ಕೋಚ ಈಗ ಪ್ರೆಸೆಂಟ್ ಕೋಚ ಅವರು ಮತ್ತೆ ಫಸ್ಟ್ ಇಂಡಿಯನ್ ಪ್ಯಾರಾಲಿಂಪಿಕ್ ಸ್ವಿಮ್ಮರ್ ಅವರ. ಯಾವ ಊರವ್ರ? ಅವ್ರು ಇಲ್ಲೇ ಬೆಂಗಳೂರವ್ರ. ಕನ್ನಡದವ್ರ? ಕನ್ನಡದವ್ರ, ಬೆಂಗಳೂರವ್ರ. ಬೆಂಗಳೂರಾಗ ಗಾಯಕ್ವಾಡ ಮಹಾರಾಷ್ಟ್ರ ಅನ್ಕೊಂಡ. ಮಹಾರಾಷ್ಟ್ರ ಐತಿ, ಅವ್ರು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಅವ್ರ ಡ್ಯಾಡಿನ ಬಂದು ಸೆಟ್ಲ್ ಆಗಿದ್ದಾರೆ. ಇವರೆಲ್ಲ ಹುಟ್ಟಿ ಬೆಳೆದ ಎಲ್ಲ ಇಲ್ಲೇ ಅವ್ರ ಕನ್ನಡಿಗರ. ಹೌದಾ? ಚೊಕ್ಕ ಗಿಚ್ಚು ಏನು ಇವೆಲ್ಲ ಗೊತ್ತಾರಂಗಿಲ್ಲಲ್ಲೋ, ಮೀಡಿಯಾ ಕವರ್ ಮಾಡಂಗಿಲ್ಲ. ಅದು ಕವರ್ ಮಾಡಂಗಿಲ್ಲ. ಆ ಟೈಮ್ 2012 ಒಳಗೆ ಎಲ್ಲನ ಯಾರು ರೆಕಗ್ನೈಸ್ ಇಲ್ಲ.
ನೀವೊಂದು ನನಗೇನೋ ಒಂದು ಇದು ಕಳಿಸಿದ್ದಿ, ಒಂದೇನೋ ಫೋಟೋ ಏನೋ ನಿನ್ನ ಜೊತೆ ಇದಾಗಿತ್ತೆ, ಅಟೆನ್ಷನ್ ಕೊಡತ್ತಿಲ್ಲ. ಅದ ಯಾವುದು ಇನ್ಸ್ಟಾಗ್ರಾಮ್ನಾಗ ಏನೋ ನಂಗೆ ಲಾಸ್ಟ್ ಟೈಮ್ ನೀವು ಮೆಸೇಜ್ ಮಾಡಿದ್ದಿ, ಕರೆಸಿ ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಇಂಟರ್ವ್ಯೂದ್ ರಿಲೇಟೆಡ್ ಏನೋ ಸಂಬಂಧ. ಸ್ವಲ್ಪ ಫೋನ್ ಕೊಡ್ರಿ, ನಾನು ಕಟ್ ಮಾಡಿಕೊಡ್ರಿ. ಇಲ್ಲ ನಂದು ಇನ್ಸ್ಟಾಗ್ರಾಮ್ ಇದ್ರಾಗ ಐತ್ರಿ, ನಿಮ್ದ್ರಾಗ ನೋಡಕ್ಕೆ ನಂದ್ರ ಅದು ನೀ ನಂಗೇನೋ ಕಳಿಸಿದ್ಯೋ. ಫೋನ್ ಇದೆ ಅದೊಂದು ಇದಿತ್ತು ಡಾಕ್ಯುಮೆಂಟ್, ಗೌರ್ಮೆಂಟಿಂದ ಏನು ಗೊತ್ತಿಲ್ಲ ನನಗೆ. ನಂದ್ರಾಗ ನೋಡೋಂಗಪ್ಪ ನಾ ನೋಡ್ದೆ ಏನಿಲ್ಲ, ಅವನ್ರಾಗ ನೋಡ್ಬೇಕು. ನಂದು ಇದೈತಿ, ನಂದು ಫ್ಲೈಟ್ ಮೋಡ್ ಐತೆ, ಎಲ್ಲ ತೆಗೆದು ಕಾಲ್ ಗಿಲ್ ಬಂದು ಹಾಕಿದ್ರೆ ತೆಗ್ದೆ. ಈಗ ಒಂದು ಗೌರ್ಮೆಂಟ್ ರೆಕಗ್ನೈಸ್ ಇದಿತ್ತನ, ಅದು ಒಂದು ಯೂತ್ ಫೆಸ್ಟಿವಲ್ ನಡೆಯುತ್ತೆ, ನ್ಯಾಷನಲ್ ಯೂತ್ ಫೆಸ್ಟಿವಲ್. ಅದ್ರಾಗ ನಮ್ಮ ಕರ್ನಾಟಕದಿಂದ ಯಾರು ಟಾಪ್ ಅಥ್ಲೀಟ್ಸ್ ಇರ್ತಾರಲ್ಲ ಅವ್ರನ್ನ ಅವ್ರು ರೆಕಗ್ನೈಸ್ ಮಾಡಿ ಕರೆದ್ಗೆಸ್ ಒಂದು ಬೈಟ್ ಕೊಡತ್ತಿರು. ಸೊ ಆ ಟೈಮ್ ಒಳಗೆ ಅವ್ರು ನನ್ನ ಕರೆದಿರು. ಆಮೇಲೆ ನಾ ಹೇಳಿ ನಾ ಹಿಂಗೆ ಇಲ್ಲದೇನಿ, ಸೊ ನೀವು ಇಲ್ಲಿ ಬಂದು ಪಿಕಪ್ ಮಾಡ್ರೆ ನಾ ಬರ್ತೇನೆ ಅಂತ. ಇಲ್ಲದೇನಿದ್ದೀನಿ, ಬೆಂಗಳೂರು ಒಳಗಿದ್ದೀನಿ ಅವಾಗ ಪ್ರೆಸೆಂಟ್. ಅವ್ರೆಲ್ಲಿದ್ರೆ ಅವ್ರು ಇಲ್ಲೇ ಬೆಂಗಳೂರಾಗೂ ಅವ್ರು ಇದ್ರ. ಬೆಂಗಳೂರಾಗೂ ಅವ್ರ ಕಾಂಟ್ಯಾಕ್ಟ್ ಐತಿ. ಅವ್ರು ಗೌರ್ಮೆಂಟ್ ಕೆಲಸ ಅಲ್ಲ, ಇಲ್ಲಿ ಬೆಂಗಳೂರಾಗೂ ಆಫೀಸ್ ಇರ್ತೈತಿ, ಎಲ್ಲ ಕಡೆ ಆಫೀಸ್ ಇರ್ತೈತೆ. ಅವಾಗ ಅವ್ರು ಕರೆಯೋದು ಬಿಟ್ಟು ಅವಾಗ ಮರ್ತು ಬಿಟ್ಟಿರೋದನ್ನ ನಂಗೆ. ಆಮೇಲೆ ಇಗ್ನೋರ್ ಮಾಡಿಬಿಟ್ರ, ನೆನಪಾರ್ಬಿಟ್ರ. ಆಮೇಲೆ ಅವ್ರು ಕಾಲರ್ ಪಿಕಪ್ ಮಾಡಲಿಲ್ಲ ಅಂದ, ಕಾಲ್ ಪಿಕಪ್ ಮಾಡಲಿಲ್ಲ. ಆಮೇಲೆ ಅವ್ರು ಇದ್ದಾರ ಇವ್ರ ನಂಬರ ಹಿಂಗೆ ಮಾಡ್ರು. ಆಮೇಲೆ ಪ್ರಾಪರ್ ಗೌರ್ಮೆಂಟ್ ಕೆಲಸ ಅಲ್ಲೋಗ್ರಿ. ಅದು ಮತ್ತೆ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅದ. ಯೂತ್ ಫೆಸ್ಟಿವಲ್ ಅಂದ್ರೆ ಎಲ್ಲ ಯೂತ್ಸ್ ಬಂದಿರ್ತಾರ ಆಲ್ ಓವರ್ ಇಂಡಿಯಾದಿಂದ. ಅಲ್ಲಿ ನಮ್ಮ ಕರ್ನಾಟಕದವ್ರು ರೆಕಗ್ನೈಸ್ ಮಾಡಿ ಇದನ್ನ ಮಾಡ್ಬೇಕು, ಒಂದು ಬೈಟ್ ಕೊಡ್ಬೇಕು, ನೀವು ಬಂದಿದ್ದಕ್ಕೆ ವೆಲ್ಕಮ್ ಬೈಟ್ದು ಹಿಂಗೇನೋ ಐತೆ. ಅದು ಆ ಥರ ಸಲ ಕರ್ನಾಟಕದಿಂದ ನಿನಗೆ ಇದು ಮಾಡಿ ಅಂದ್ರೆ ಅದ್ರ ಕರ್ನಾಟಕದವ್ರು ಇಲ್ಲೇ ಇಲ್ಲ. ಇಲ್ವೇ ಇಲ್ಲ. ಒಂದು ಸ್ಟೇಟ್ ಇಗ್ನೋರ್ ಮಾಡಿದ್ರ ಇವ್ರೆ. ಅಂದ್ರೆ ಹಿಂಗೆ ಅಥ್ಲೀಟ್ಸ್ನವ್ರು ಸೆಲೆಕ್ಟ್ ಮಾಡಿರ. ಸೊ ಅವಾಗ ಅವ್ರು ನಾವು ಒಂದು ಬೈಟ್ ಕೊಡ್ಬೇಕಷ್ಟ. ಅವ್ರು ನಂಗೆ ಕರೀಲೂ ಇಲ್ಲ, ಕಾಲು ಮಾಡಿಲ್ಲ. ಮತ್ತೆ ಅವ್ರಾಗೆ ಕಾಲ್ ಮಾಡಿದ್ದ, ಅದು ಅವ್ರಾಗೆ ನನಗೆ ಇದನ್ನ ಮಾಡಿದ್ದ. ಅವ್ರಾಗೆ ಕಾಲ್ ಮಾಡಿ ನಾ ಇಲ್ಲದನ್ನ ಪಿಕ್ ಮಾಡ್ರ ಅಂತ ಅಂದ್ಮೇಲೆ ಸುಮ್ಮನೆ ಬಿಟ್ರೆ. ಆಮೇಲೆ ಅವ್ರು ಕೇಳ್ರ ಅವ್ರ ಹೆಸರು ಐತನ, ಹೇಳ್ರ ಅವ್ರ ಹೆಸರು ಐತ. ನಮ್ದು ಬೈಟ್ ಕೊಡಕ್ ನಿನ್ನ ಫೋನ್ ಹಚ್ಬೇಕಾತ, ಹಿಂಗಾಕೈತಿ. ಸೊ ಕರ್ನಾಟಕದಿಂದ ರಿಪ್ರೆಸೆಂಟೇಷನ್ ಇರ್ಲಿಲ್ಲ ಅಲ್ಲೇ ಬೈಕ್ಸ್ ಕೊಡೋದ್ರಾಗೆಲ್ಲ. ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅದ, ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅಂತ ಸೆಲೆಕ್ಟ್ ಮಾಡೋರು ಇದು ಮಾಡಿರ ಬೈಟಿಗೆ. ಸೊ ಒಂದೊಂದ್ ಸ್ಟೇಟ್ ಇಂದ ಒಂದೊಂದು ಅಥ್ಲೆಟಿಕ್ ಮಾಡಿದ್ರೆ ಕರ್ನಾಟಕ ಇಲ್ಲ ಅದ್ರಾಗ. ಈಗ ಎಲ್ಲ ಸ್ಟೇಟ್ ಇಂದ ಇದ್ರೆ ಕರ್ನಾಟಕ ಇಲ್ಲ. ವೆರಿ ಗುಡ್, ಇದು ಬೇಕು. ಅಲ್ಲೇ ಗೌರ್ಮೆಂಟ್ ಬ್ಲೇಮ್ ಮಾಡಕ್ ಆಗಂಗಿಲ್ಲ, ಯಾಕಂತ ತೆಳಗಿದ್ದವ್ರು ಇಂಥ ತಪ್ಪು ಮಾಡ್ಬಿಡ್ತಾರೆ. ಅದ ಒಂದ್ ದೊಡ್ಡ ಇನ್ಸ್ಟಿಟ್ಯೂಷನ್ ಒಮ್ಮೆ ಬೈಯಕ್ ಆಗಂಗಿಲ್ಲ. ಹೆಂಗೆ ಯಾರೋ ಒಬ್ಬ ಸ್ಕೂಲ್ನಾಗ ಏನೋ ಓಡಾಳಗಿರಿ ಮಾಡೋ ಸಾಲಿ ಹೊಲಸ ಅನ್ನಕ್ ಆಗಂಗಿಲ್ಲ, ಅವೇನೋ ತಪ್ಪು ಮಾಡೋಣ ಆಕೈತಿ. ಬಟ್ ಇದಕ್ಕಿಂತ ಮುಂಚೆನ ಒಂದು ಇಂಟರ್ವ್ಯೂ ಎಲ್ಲೋ ಚಂದನ ಕೊಟ್ಟಿದ್ದಲ್ಲ, ಯಾವಾಗದ ಲೈವ್ ಇಂಟರ್ವ್ಯೂ ಲೈವ್ ಟೆಲಿಕಾಸ್ಟ್ ಆಗ್ಬಿಟ್ಟೈತೆ. 8 ರಿಂದ 9 ಇತ್ತು. ಯಾವಾಗ ಎಷ್ಟು ವರ್ಷ ಅದ? ಈಗ ಆಲ್ಮೋಸ್ಟ್ ರೀಸೆಂಟ್ ಒಂದು 8 months ಆಗಿರ್ಬೇಕು. ಈಗ ಆಗೈತಾನ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಂದಿತನ, ಬಟ್ ಲೈವ್ ಇತ್ತು. ಅಲ್ಲೇನಾಗೋದಂತಂದ್ರೆ ಫಸ್ಟ್ ಇಂಟರ್ವ್ಯೂ ಟಿವಿ ಒಳಗ. ಮತ್ತೆ ಇನ್ನೊಂದ್ ಏನಂತಂದ್ರೆ ನನಗೆ ಲೈವ್ ಅಂದ ಕೂಡಲೇ ಇಲ್ಲಿ ಹೆಂಗಾಗೈತಿ, ಆರಾಮ್ ಬಿಂದಾಸ್ ಒಳಗೆ ಮಾತಾಡೋದೇನ. ಅಲ್ಲೇ ಅವ್ರವ್ರ ಕ್ವಶನ್ ಕೇಳೋದು. ಆಮೇಲೆ ಲೈವ್ ಒಳಗೆ ಇಷ್ಟ ಟೈಮ್ ಅಂತ ಇರ್ತೈತಿ. ಅಲ್ಲಿ ನಾ ಪಿಕಪ್ ಆಗಾಗ ನಂಗೆ 15 ನಿಮಿಷ ತಗೊಂಡು ಆಮೇಲೆ ಮಾತಾಡ್ನಿ. ಬಟ್ ಚಂದಿತ್ತು, ಚಂದ ಇಂಟರ್ವ್ಯೂ. ಅದ್ರದ್ದು ಇದು ಟೆಂಪ್ಲೇಟ ಬೇರೆ ಟೈಪ್ ಇರ್ತೈತಿ. ಟಿವಿ ಆಡಿಯನ್ಸ್ ಅಲ್ಲ, ಯಾರು ಖುಷಿ ಆಕೈತಲ್ಲ, ಯಾರು ಹಿಂಗ ಇದು ಮಾಡಿ ಬರ್ಬೇಕು. ಇನ್ನೂ ಹಿಂಗ ಸೋಷಿಯಲ್ ಮೀಡಿಯಾದ ಅಡ್ವಾಂಟೇಜ್ ಅದ ಅಂತ ನಾನು. ಹೌದಣ್ಣ, ಯಾಕಂದ್ರೆ ಯಾರ್ಯಾರೋ ಗೊತ್ತಿರ್ತಿರ್ಲಿಲ್ಲ, ಎಷ್ಟೋ ಮಂದಿ ಗೊತ್ತಾಗತ್ತಾರ. ಈಗ ಒಟ್ಟು ಹಿಂಗ ಹೊಂಟೈತಿ ದಾರಿ. ಬಟ್ ನೀ ಅದ ಹೇಳತ್ತಿದ್ದ, ಈಗ ಪ್ಯಾರಾಲಿಂಪಿಕ್ ರಿಲೇಟೆಡ್ ಸ್ಪೋರ್ಟ್ಸ್ದಾಗ ಒಂದು ಹುಡುಗ ಅದಾನ, ಬೆಳಗಾವಿದಾಗ ಅದಾನ ಅಂತಂದು. ಹೌದೌದು. ನಾ ಹಿಂಗ ವಿಡಿಯೋ ನೋಡಿನಿ, ಆ ಗೌರ್ಮೆಂಟ್ ಸ್ಕೂಲ್ ಹುಡುಗ, ಅವಂಗೂ 1-2 ಕೈ ಇರಾಕಿರ್ಕೆಲ್ಲ. ಸೊ ಅಂಥವ್ರಿಗೆ ರೆಕಗ್ನೈಸ್ ಮಾಡ್ಬೇಕು. ಈಗ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ಮುಂದೆ. ಈಗ ನಾ ಇದನ್ನ ಸ್ವಿಮ್ಮಿಂಗ್ ಏನು ಮಾಡಿದ್ದೇನಂದ್ರೆ, ಈಗ ನಾ ಸ್ವಿಮ್ಮಿಂಗಿಂದ ಕಲ್ತಿದ್ದೇನೆ, ನನ್ನ ಕಡೆಯಿಂದ ಏನಾರು ಕೊಡ್ಬೇಕಲ್ಲ, ನಾನು ಏನಾರು ಒಂದು ಮಾಡ್ಬೇಕಲ್ಲ. ನಾ ಅಷ್ಟೇ ಕಲ್ತ್ನಿ, ನಾ ಮುಗಿಸ್ನಂತಂದ್ರೆ ಇದು ಇಲ್ಲಿಗೆ ನಂದ ಮುಗ್ದಂಗೆ ಆಕೈತಿ. ಸೊ ನಾನು ಮುಂದೆ ಕೋಚ್ ಆಗಿ, ಫ್ಯೂಚರ್ ಒಳಗೆ ಕೋಚ್ ಆಗಿ ಮಾಡೋದು. ಮಾಡ್ಲೇಬೇಕು. ಸೈಕಲ್ ಕಂಟಿನ್ಯೂ ಮಾಡ್ಲೇಬೇಕು. ಒಂಥರ ಸೈಕಲ್ ಇದ್ದಂಗೆ ಇದು. ಅಂದ್ರೆ ಇನ್ನು ಯಾವಾಗ ನಾವು ಮಾತಾಡಿದಾಗ ನೀ ಹೇಳ್ದಂಗೆ ಎಷ್ಟೋ ಮಂದಿಗೆ ಅದು ಓಕೆ, ನಾನು ಹಿಂಗೆ ನನ್ನ ಜೊತೆ ಆಗೈತೆ ಅಂತೇಳಿ ನಾ ಕೊರಗೋಕ್ಕಿಂತ ಸ್ಪೋರ್ಟ್ಸ್ ಕಲಿಬೋದು. ಸ್ಪೋರ್ಟ್ಸು ಕಲಿಬೋದು. ಬರೀ ಸ್ಪೋರ್ಟ್ಸ್ ಅಂತ ಇಲ್ಲನಾ, ನಮ್ಮ
ಈ ನಮ್ಮ ಗೌರ್ಮೆಂಟ್ ಒಳಗೆ ಬರೀ ಸ್ಪೋರ್ಟ್ಸು ಅಂತಲ್ಲ, ಏನು ಮಾಡ್ರೂ ಎಲ್ಲದ್ರೊಳಗೂ ಫೆಸಿಲಿಟಿ ಅದಾವ. ಈಗ ಇವನ್ ಎಜುಕೇಷನ್ ಮಾಡ್ರೆ ಎಜುಕೇಷನ್ ಒಳಗೂ ಇರ್ತಾವೆ. ಅವನ್ನೆಲ್ಲ ನಾವು ತಿಳ್ಕೊಬೇಕು. ಮೇನ್ ನಮ್ದು ಏನಕ್ಕೈತಿ ಅರಿವಿರಂಗಿಲ್ಲ, ಅರಿವು ಮತ್ತೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಇದಾಕೈತಿ. ಅದೇ ಹಿಂಗ್ ಥ್ರೂ ಪೀಪಲ್ ಲೈಕ್ ಯು ಒಂದವ್ರಿಗೆ ಒಂದು ಲೈಟ್ ಕಾಣ್ತೈತಿ. ಇವನ್ ಎಷ್ಟೋ ಇರ್ತಾವೆ. ಈಗ ಸ್ಕಾಲರ್ಶಿಪ್ಗಳು ಗೌರ್ಮೆಂಟ್ ಸ್ಕೂಲ್ ಒಳಗೆ ಸ್ಕಾಲರ್ಶಿಪ್ನೂ ಇರ್ತಾವೆ. ಅಂಗವಿಕಲ ಹುಡುಗರಿಗೆ ಆಗಲಿ ಯಾರಿಗೂ ಆಗಲಿ, SC/ST ಇರ್ತಾವೆ, ಹಂಗೆ ಇರ್ತಾವೆ. ಅವು ಜಾಸ್ತಿ ಬಳಕೆಗೆ ಬರಂಗಿಲ್ಲ. ಇವನ್ ಫೀ ಈಗ ನಾವು ಅಂತೀವಿ ಪ್ರೈವೇಟ್ ಸ್ಕೂಲ್ ಕಟ್ರ ಫೀ ಭಾಳ, ಅದು ಫೀ ರೀಇಂಬರ್ಸ್ಮೆಂಟ್ ಸದ್ಯಕ್ಕೆ ಇರ್ತೈತೆ. ಇವಾಗ ಸ್ಪೋರ್ಟ್ಸ್ ಬರೀ ಬೆನಿಫಿಟ್ ಅಲ್ಲ, ಬರೀ ಖರ್ಚಷ್ಟು ಆಕೈತಂತ, ಬರೀ ರೆಕಗ್ನೈಸ್ ಆಕೈತಂತಲ್ಲ. ಇವನ್ ಒಬ್ಬ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿ ಅವ್ನು ಒಳ್ಳೆ ನ್ಯಾಷನಲ್ ಪ್ಲೇಯರ್ ಆದಂತಂದ್ರೆ ಅವ್ ಯಾವ ಸ್ಕೂಲ್ಗೆ ಹೋಗ್ತಾನ, ಸ್ಕೂಲ್ ರೀಇಂಬರ್ಸ್ಮೆಂಟ್ ಇರ್ತೈತಿ, ಫೀ ರೀಇಂಬರ್ಸ್ಮೆಂಟ್. ಆಮೇಲೆ ಅವ್ನು ನ್ಯಾಷನಲ್ ಮೆಡಲ್ ಮಾಡಿದ್ರೆ ಅವ್ನು ಜಾಬ್ ಇರ್ತೈತಿ. ಇದೆಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಮಂದಿಗೆ ಗೊತ್ತೇ ಇರಂಗಿಲ್ಲ. ಬರೀ ಸ್ಪೋರ್ಟ್ಸ್ ಅಂದ್ರೆ ಏನು, ಈ ಥರ ಖರ್ಚು ಜಾಸ್ತಿ, ಅದರಿಂದ ಫಾಯ್ದಾನು ಇಲ್ಲ. ಹಿಂಗೆ ಅದನ್ನ ತಿಳ್ಕೊಂಡ್ರೆ ಭಾಳ ಫಾಯ್ದಾ ಇದೆ ಅದರಲ್ಲಿ. ಸ್ಪೋರ್ಟ್ಸ್ ಬರೇ ಹಿಂಗೆ ಕಮರ್ಷಿಯಲ್ ಫೈನಾನ್ಷಿಯಲ್ ಅಡ್ವಾಂಟೇಜ್ ಇರೋಕ್ಕಿಂತ ಸ್ಪೋರ್ಟ್ಸ್ ಜೀವನದ ಬಗ್ಗೆ ಭಾಳ ಹೇಳ್ಕೊಡ್ತೈತೆ. ಭಾಳನ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತೈತೆ ನನ್ನ ಲೈಫ್. ಏನಂತಂದ್ರೆ ಈಗ ಯಾರು ಈಗ ಬರೀ ಎಜುಕೇಶನ್ ಮಾಡ್ತಾರಂತೆ, ಅವ್ರು ಫೇಲ್ ಆದ್ರಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಮುಂದೇನು ಮಾಡೋದಂತ. ಈ ಸ್ಪೋರ್ಟ್ಸ್ ಒಳಗೆ ಫೇಲ್ ಆದ ಕೂಡಲೇ ಕಮ್ ಬ್ಯಾಕ್ ಮಾಡೋದ ಭಾಳ ಇರ್ತಾವೆ. ಈಗ ನಾ ಇಷ್ಟೆಲ್ಲ ಇಂಟರ್ನ್ಯಾಷನಲ್ ಮಾಡಿ ನಾ ಹೋಗಿದ್ದೀನಿ, ಇಂಟರ್ನ್ಯಾಷನಲ್ ಎಲ್ಲ ಗೆದ್ದಿಲ್ಲ. ಅದ್ರೊಳಗೆ ಸೋತಿದ್ದೂ ಇರ್ತೇನೆ. ಆ ಸೋದ್ ಕೂಡಲೇ ಮತ್ತೆ ಏನು ಮಾಡಬೇಕು, ನಂದು ಏನು ಮಿಸ್ಟೇಕ್ಸ್ ಇರ್ತೈತಿ ಅದ್ರ ಮೇಲೆಲ್ಲ ಫೋಕಸ್ ಮಾಡ್ತೇವಿ. ಅದೆಲ್ಲ ನಮ್ಗೆ ಲೈಫ್ ಒಳಗೆ ಭಾಳ ಕಲಿಸ್ತೈತೆ. ಅದೇ ನಾ ಎಷ್ಟು ಸ್ಪೋರ್ಟ್ಸ್ ಪರ್ಸನ್ ನೋಡೇನಲ್ಲ ಅಂದ್ರೆ ಅವ್ರು ಹಂಬಲ್ ಇರ್ತಾರೆ. ನಾವು ಇಂಡಿಯನ್ ಕ್ರಿಕೆಟರ್ಸ್ ಅಂತೂ ನೋಡೇನೆ, ಒಬ್ರಿಗೊಬ್ರಿಗೆ ಬೈಯೋದಂತೂ ಇಲ್ಲ, ಸ್ಲೆಡ್ಜ್ ಮಾಡ್ತಾರೆ ಆನ್ ಫೀಲ್ಡ್ ಇರ್ತೈತಿ. ಬಟ್ ಆ ಮ್ಯೂಚುವಲ್ ರೆಸ್ಪೆಕ್ಟ್, ನಾ ಅಷ್ಟ ಗ್ರೇಟೆಸ್ಟ್, ನಾ ಯಾರು ಹೇಳುದು ಕೇಳಿಸ್ಕೊಂಡಿಲ್ಪ. ನಾ ಕ್ರಿಕೆಟ್ ಭಾಳ ನೋಡ್ತೇನೆ, ಫುಟ್ಬಾಲ್ ನೋಡ್ತೇನೆ, ಇದ ಕಬಡ್ಡಿ ನೋಡ್ತೇನೆ. ಅದ್ರಾಗ ಎಲ್ಲಾರು ನೋಡ್ತೇವಲ್ಲ, ಅವನ ಬಗ್ಗೆ ಚಲೋ ಅದಾನ. ಅವ್ರು ಒಬ್ರಿಗೊಬ್ರು ಅಪ್ರಿಶಿಯೇಟ್ ಮಾಡೋದು, ಇನ್ಸೆಕ್ಯೂರಿಟಿ ಅಲ್ಲಿ ಹೋಗ್ತೇವೆ, ಮಾಡ್ಲೇಬೇಕಣ್ಣ. ಸ್ಪೋರ್ಟ್ಸ್ಮನ್ಶಿಪ್ ಏನೇ ಇದ್ರು ಫೀಲ್ಡ್ ಒಳಗೆ ಅಷ್ಟ ನಮ್ಮ ಅಪೋನೆಂಟ್ ಅಲ್ಲಿ ಹೊರಗೆ ಬಂದಂತೆ ಫ್ರೆಂಡ್ ಆಗ್ತಾನೆ. ಒಂದು ಸ್ಕಿಲ್ ಸೆಟ್ ಬೆಟರ್ ಇರ್ತೈತಿ. ಅದ್ ಜೀವನದಾಗ ನಾವ್ ಅದ್ ಇನ್ಸೆಕ್ಯೂರಿಟಿ ಬರ್ತೈತಿ ನೋಡ್ ನಮಗೆ. ಅವ ಮುಂದೋಗ್ಬಿಟ್ಟ ನಂದೇನಿಗೆ. ಸ್ಪೋರ್ಟ್ಸ್ ಪರ್ಸನ್ಗೆ ಅದ್ ಇರಂಗಿಲ್ಲ. ನಾವ್ ತಮ್ಮ ಜೊತೆ ಕಾಂಪಿಟೇಷನ್ ನಡೀತಿರ್ತೈತಿ. ನಂದಿದ್ದು ಟೆಕ್ನಿಕ್ ತಪ್ಪೈತಿ, ನಾ ಇಲ್ಲ ಇದು ಮಾಡ್ಬೇಕ, ನಾ ಅದು ಮಾಡ್ಬೇಕ. ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋಕ್ಕಿಂತ ನಮ್ದೇನ್ ಮಿಸ್ಟೇಕ್ಸ್ ಐತಿ ಸ್ಪೋರ್ಟ್ಸ್ ಅದ್ ಹೇಳ್ಕೊಡ್ತೈತಲ್ಲ, ನಿಮ್ ಕೋಚು ಅದ ಹೇಳ್ತಿರ್ತಾರ, ನಿನ್ ತಪ್ಪ ಮೇಲೆ ನಿನಗೆ ಪ್ರಾಕ್ಟೀಸ್ ಮಾಡಕ್ ಹೇಳ್ತಾರೆ. ಸ್ಪೋರ್ಟ್ಸ್ ಪೀಪಲ್ ನಾನ್ ನೋಡೇನಿ, ಕೋಚಸ್. ನಾನು ಸಣ್ಣದ ಒಂದ್ 6 ತಿಂಗಳು ಹಚ್ಚಿದ್ರ ನಂಗೆ ಹೊಲಸ್ ಆಡ್ಯದ ಕಳ್ಸಿದ್ರ ವಾಪಸ್. ಬಟ್ ಅಲ್ಲಿ ಹಿಂಗೆ ಹಂಗ್ ನೋಡಿ ಕಲಿ, ಹಂಗ್ ಮಾತಾಡಂಗಿಲ್ಲ. ಅದು ಕಂಪ್ಯಾರಿಟಿವ್ ಮಾತಾಡಂಗಿಲ್ಲ. ಅವಂಗ್ ನೋಡ್ ಕಲಿ, ಅವ ಹಂಗ ಆಡ್ತಾನ ನೋಡಿ, ಹಿಂಗ್ ಆಡ್ತಾನ ನೋಡ. ಎಷ್ಟ ಗ್ರಾಸ್ ರೂಟ್ ಲೆವೆಲ್ದಾಗ ಇರ್ತೈತಿ ಇವೆಲ್ಲ, ತಲೆಯಾಗ ಇವ ಫೀಡ್ ಆಕ್ಕವ್. ಮನ್ಯಾಗಂತೂ ಹೇಳ್ತಿರ್ತಾರ, ಅವ್ನು ನೋಡೋ ಜಾಬ್ ಆತ ಕೆಲಸ ಮಾಡದ, ನೀ ಏನ್ ಮಾಡತ್ತೆ ನೋಡಿ. ಇಂಥ ಇನ್ಸಿಡೆಂಟ್ ನಮ್ಮ ಮನ್ಯಾಗೂ ನಮ್ಮ ಫ್ಯಾಮಿಲಿ ಒಳಗೂ ಆಗ್ತಾ ಒಂದದ. ಕೇಳ್ತಾರ, ಏನ್ ಮಾಡತ್ತಿಪ್ಪ? ಸ್ವಿಮ್ಮಿಂಗ್ ಮಾಡತ್ತೆ. ಸ್ವಿಮ್ಮಿಂಗ್ ಮಾಡ್ರೆ ಏನ್ ಸಿಗೋದೈತಿ? ಏನ್ ಎಟ್ ಪಗಾರ ಕೊಡತಾರ? ಇಲ್ಲೇ ಬಂದ್ ಬಿಡ್ತೈತಿ. ಎಲ್ಲಿ ಲಾಸ್ಟ್ಗೆ ಎಲ್ಲಿ ಬಂದಿರ್ತಂದ್ರೆ ಎಷ್ಟು ಕೊಡತಾರ? ಗೌರ್ಮೆಂಟ್ ಕೆಲಸ ಹಿಂಗೆ ಕೇಳ್ತಾರ. ಆಮೇಲೆ ಹೇಳೋದು, ಇಲ್ಲ ಅವ್ರು ಬರೀ ನಂಗೆ ಕಲ್ಸಕ್ಕೆ ಹೆಲ್ಪ್ ಮಾಡ್ತಾರೋ, ಸಪೋರ್ಟ್ ಮಾಡ್ತಾರೋ ಅಂತ ಹೇಳ್ಬೇಕಾಗ್ಯದ. ಅದನ್ನೆಲ್ಲ ಮಾಡ್ರೆ ಏನ್ ಸಿಗ್ತೈತಿ? ಎಲ್ಲರ ಕೆಲಸ ಪಗಾರ ಕೊಡ್ತಾರ ಹಿಂಗಂತ. ಬಟ್ ನಮ್ಮ ಈಗ ನಾವು ಇಷ್ಟ ಆಗ್ಬಿಟ್ಟಿರ್ತೈತೆ ಅದ, ನಮ್ಮ ಇಷ್ಟಪಟ್ಟಿದ್ದೇವೆ ಅಂತಂದ್ರೆ ಕಷ್ಟಪಟ್ಟಾದ್ರೂ ಮಾಡ್ಲೇಬೇಕು, ಅದನ್ನ ಸಾಧಿಸ್ಬೇಕಾಕೈತಿ. ಅದ ಇನ್ನೊಂದು ಪೇರೆಂಟ್ಸಿಗೂ ಅವಾಗ ಏನ್ ಅನ್ನಕಾಗಿಲ್ಲ. ಅವರು ಕಷ್ಟದ ಒಂದ್ ಜೀವನ ನೋಡ್ಕೊಂಡು ಒಂದ್ ಮಗಾರ ಸ್ವಲ್ಪ ದಾರಿ ಹಿಡಿಲಿಪ್ಪ, ನಿನ್ ಫ್ಯೂಚರ್ ಬಗ್ಗೆ ಟೆನ್ಷನ್ ಇರ್ತೈತಿ. ನಿನಗೆ ಮುಂದೇನ್ ಆಕೈತಿ ಇದ್ರಲ್ಲ ನಿನಗ್ ಗೊತ್ತಿರ್ತೈತಿ. ಅದ್ ಅವ್ರಿಗೆ ತಿಳ್ಸಾಕ್ ಆಗಂಗಿಲ್ಲ, ಅದ್ ಅವ್ರು ತಿಳ್ಕೊಳಕ್ ಆಗಂಗಿಲ್ಲ. ಇದ ನಮ್ದು ಮಿಡಲ್ ಕ್ಲಾಸ್ ಹುಡುಗರದ ಲೈಫ್. ಜಾಬ್ ಬಿಟ್ಟು ಬೇರೆ ಮಾಡಕ್ ಹೋಗ್ತಾನ, ಇದ ನಮ್ ಜೀವನ ಇಲ್ಲೇ ಇತ್ತು. ನಮ್ ಸುತ್ತಾಡೋದೇ ಇಷ್ಟ್ರಾಗೆ ಸುತ್ತಾಡದೈತಿ. ನೀ ಎಂಟರ್ಟೈನ್ಮೆಂಟ್ ಏನ್ ಮಾಡ್ತೀವಿ? ಸಿನಿಮಾ ಎಲ್ಲ ನೋಡ್ತಿರ್ತಾನೆ, ಭಾಳ ಫಿಲ್ಮ್ ನೋಡ್ತೀವಿ. ಎಂಟರ್ಟೈನ್ ಅಂತಂದ್ರೆ ಮೇನ್ ಹೇಳ್ಬೇಕಂದ್ರೆ ಎಂಟರ್ಟೈನ್ ಮಾಡಕ್ ಟೈಮ್ ಸಿಗಂಗಿಲ್ಲ. ಸಿಗೋದ ಒಂದೇ ದಿವಸ, ವೆಡ್ನೆಸ್ಡೇ. ದಿನ ಪೂರ್ತಿ ಬೆಳಿಗ್ಗೆ 5 ಗಂಟೆಗೆ ಎದ್ದಿರ್ತೀವಿ. ಅವತ್ತು ಒಂದೇ ದಿನ ನಾವು ಆರಾಮ್ ನಿದ್ದೆ ಮಾಡೋದಂತಂದ್ರೆ. ಆಮೇಲೆ ಫುಲ್ ರೆಸ್ಟ್ ಇರ್ತೈತಿ. ವೆಡ್ನೆಸ್ಡೇ ಅಂದ್ರೂ ನಮ್ಗೆ ರಿಕವರಿ, ಯಾಕಂದ್ರೆ ಪೂರಾ ವಾರ ಎಲ್ಲ ಮಾಡಿರ್ತೀವಿ. ಸೊ ಆ ದಿನನೂ ನಾವು ರಿಕವರಿ ಸಲುವಾಗಿ ಮಸಾಜ್ ಸೆಷನ್, ಫಿಸಿಯೋ ಸೆಷನ್ ಮಾಡ್ತಾ ಇರ್ತೀವಿ. ಬಟ್ ಆದ್ರೂ ಇನ್ ಬಿಟ್ವೀನ್ ಟೈಮ್ ಸಿಗ್ತೈತಿ. ಮೂವಿ ನೋಡ್ತಾ ಇರ್ತೀವಿ. ಸಂಡೇ ಈವ್ನಿಂಗ್ ಮೂವಿಗೆ ಹೋಗ್ತಾ ಇರ್ತೀವಿ. ಟ್ರೈನಿಂಗ್ ಟೈಮ್ ಎಲ್ಲ ಟೈಮ್ ಅಂತೂ ಆಟಾಡೋದು, ಅಡ್ಡಾಡೋದು. ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾರೆ ಈಗ?
ಈ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜಾಬ್ ಅನ್ನ ಬೆಂಗಳೂರ ಬೆಂಗಳೂರಾಗ ಹೋದರು, ಬೆಳಗಾವ್ದಾಗ ಹೋದರು. ಅವಾಗ ನಿನ್ ಜೊತೆ ಚೈಲ್ಡ್ಹುಡ್ದಾಗ ಇದ್ದವರಲ್ಲ. ಎಲ್ಲರೂ ಈಗ ಕೆಲಸ ಮಾಡತ್ತಾರ, ಎಲ್ಲರೂ ಕೆಲಸ ಮಾಡತ್ತಾರ, ಎಲ್ಲರೂ ದುಡಿಯತ್ತಾರ. ನಾ ಸ್ಪೋರ್ಟ್ಸ್ ಮಾಡತ್ತೇನಿ. ನೀನು ದುಡಿಯತ್ತಿ ದೋಸ್ತ. ನಾವು ಅವಾಗಿಂದ ನಾರ್ಮಲ್ ಜನ ಜೊತೆ ಸ್ವಿಮ್ಮಿಂಗ್ ಮಾಡಿದೆಲ್ಲ. ನೀ ನಾರ್ಮಲ್ಕಿಂತ ಬಿಟ್ಟು ನಂಗೆ ಸ್ವಿಮ್ಮಿಂಗ್, ನನಗೆ ಇಲ್ಲಿಂದ ಓಡನ್ನ ಬೀಳ್ತಾನೆ, ಉಸುರು ಕಟ್ಟಿ ಬಿದ್ದು ಬಿಡ್ತಾನೆ ಹೊಟ್ಟೆ. ನೋಡ್ರಿ ಡೆಡಿಕೇಶನ್ ಮೈಂಡ್ಸೆಟ್ ಮೇಲೆ ಇಲ್ಲೇ ನಾವು ಓಪನ್ಲಿ ಇಲ್ಲೇ ಕಂಪ್ಯಾರಿಸನ್ ಮಾಡ್ಬೇಕಂತಂದ್ರೆ ಎಲ್ಲ ಈ ಕರೆಕ್ಟ್ ಇದ್. ನಾ ಏನು ಜಿಮ್ಮು ಫಿಟ್ನೆಸ್ ಬಿಕಾಸ್ ನೀನು ಸ್ವಿಮ್ಮಿಂಗ್ ಆತ. ಸ್ವಿಮ್ಮಿಂಗ್ ಈಸ್ ಅ ಸ್ಕಿಲ್, ಕಲಿತಿ. ನೀನು ಅದಕ್ಕೆ ಫಿಟ್ ಇರೋದು ಮೈಂಡ್ಸೆಟ್ ಬರ್ತೈತಿ. ಅದು ಸ್ಕಿಲ್ ಅಲ್ಲ, ಮೈಂಡ್ಸೆಟ್. ನಾ ದಿವಸ ಬೆಳಗ್ಗೆ 5 ಗಂಟೆಗೆ ನಾ ಮಾಡ್ಬೇಕು ಜಿಮ್. ನಾವು ಮಾಡ್ತಾ ಇರ್ತೀವಿ. ಸೊ ನಮಗೂ ಬೋರ್ ಆಕೈತೆ ಒಂದೊಂದ್ಸಲ. ಬೆಳಿಗ್ಗೆ ಹೇಳ್ಬೇಕು, ಫುಲ್ಲು ಮೈಕೈ ನೋಸತ್ತಿರ್ತೈತೆ, ಹೇಳ್ಬೇಕು ಆದರೂ ಹೇಳಬೇಕಾ. ಯಾಕೋ ಈಗ ಇನ್ನೊಂದು 2 ತಿಂಗಳು ಹೊಡಿತು, 2 ತಿಂಗಳಾದ್ಮೇಲೆ ಮತ್ತೆ ರೆಸ್ಟ್ ತಗೋದೈತೆ ಅನ್ನೋದು ಮತ್ತೆ ಮಾಡೋದು. ಅದು ಮುಗಿದಂತೇಳಿ ಮತ್ತೊಂದು ಒಂದು 10 ದಿವಸ 15 ದಿವಸ ಗ್ಯಾಪ್ ಇರ್ತೈತಿ. ಯಾಕಂದ್ರೆ ಫ್ಯಾಮಿಲಿ ಕಡೆನೂ ಹೋಗ್ಬೇಕು, ಮನೆ ಕಡೆನೂ ನೋಡಬೇಕು ಹೆಂಗೈತಿ ಏನಂತಂತ. ಆಮೇಲೆ ಮತ್ತೆ ಕಮ್ ಬ್ಯಾಕ್ ಆಗೋದು, ಮತ್ತೆ ಟ್ರೈನಿಂಗ್ ಮಾಡಲೇಬೇಕು. ಯಾಕಂದ್ರೆ ಆಸ್ ಅನ್ ಅಥ್ಲೀಟ್ ನಂಗೆ ಅಥ್ಲೀಟ್ಸ್ ಮೇಲೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಯಾವಾಗಲೂ. ಯಾವ್ದಾರ ಅಥ್ಲೀಟ್ ಇರ್ಬೋದು ಸ್ಪೋರ್ಟ್ ರಿಲೇಟೆಡ್. ಎದಕ್ಕಂದ್ರೆ ಮುಂದೆ ಕಾಣೋದ ನೀರಜ್ ಚೋಪ್ರಾ ಬಂದ, ಜಾವ್ಲಿನ್ ಹೋದ. ಆ ಜಾವ್ಲಿನ್ ಅಷ್ಟು ದೂರ ಹೋಗ್ಬೇಕು 3 ಟ್ರೈದಾಗ ಅಂತಂದ್ರೆ ನೀರಜ್ ಚೋಪ್ರಾ ಅವ್ರದ್ದು ಕಾನ್ಫಿಡೆನ್ಸ್, ಅವ್ರ ಜಾವ್ಲಿನ್ ಹೋಗೋದು ಬಂದ್ಬಿಡ್ತಾರೆ. ನೋಡಂಗೂ ಇಲ್ಲ ಅವ್ರು ಬೀಳುತ್ತಾನೆ ಗೆದ್ದೆ. ಆ ಕಾನ್ಫಿಡೆನ್ಸ್ ಬರಕ್ಕೆ ಎಷ್ಟು ಟೈಮ್ ಬೇಕು ಟ್ರೈನಿಂಗಿಗೆ? ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಬರೀ ಜಾವ್ಲಿನ್ ಥ್ರೋದಂದ್ರೆ ಜಾವ್ಲಿನ್ ಅಷ್ಟೇ ಇರಂಗಿಲ್ಲ, ಅದ್ರ ಹಿಂದೆ ಭಾಳ ಅವರು ಪ್ರಾಕ್ಟೀಸ್ ಇರ್ತೈತಿ. ಪ್ರಾಕ್ಟೀಸ್ ಪೂರಾ ಅವರು ಬರೀ ಈಗ ಅಂತಾರೆ ಎಲ್ಲರೂ ಹೋಗಿ ಮೆಡಲ್ ಹೊಡೆದ್ರು, ಒಲಿಂಪಿಕ್ ಒಳಗೆ ಮೆಡಲ್ ಹೊಡೆದ್ರು. ಅದ್ರ ಹಿಂದೆ ನಾವು 16 ವರ್ಷ ಕಷ್ಟಪಟ್ಟಿರ್ತಾರೆ. ಅದನ್ನ ಯಾರು ನೋಡಂಗಿಲ್ಲ. ಸ್ಯಾಕ್ರಿಫೈಸಸ್ ಅದು ಕಾಣಂಗಿಲ್ಲ. ಈಗ ಈಗ ಏಷ್ಯನ್ ಗೇಮ್ಸ್ ಐತೆ ಅಂತಂದ್ರೆ ದೀಪಾವಳಿ ಮಾಡಿಲ್ಲ, ದಸರಾ ಮಾಡಿಲ್ಲ, ಗಣಪತಿ ಹಬ್ಬ ಮಾಡಿಲ್ಲ. ಎಲ್ಲ ಇಲ್ಲೇ ಇಲ್ಲೇ ಕುಂತ ಜೈ ಗಣೇಶ ಅನ್ನೋದು ಗಣಪತಿ ಹಬ್ಬ ಮುಗೀತ. ಮನೆಗೆ ನೋಡಕ್ ಆಗಂಗಿಲ್ಲ, ಮಾಡ್ಲೇಬೇಕು. ಯಾಕ ವಯಸ್ಸಾದ್ರೂ ಹೋಗ್ಬೇಕು ಅನಿಸ್ತಿರ್ತೈತಿ. ಬಟ್ ಇಲ್ಲೊಂದು ಫೋಕಸ್ ಮಾಡತಿರ್ತೀವಿ, ಅದ್ರ ಸಲುವಾಗಿ ಸ್ಯಾಕ್ರಿಫೈಸ್ ಮಾಡ್ಲಿ. ಅದೊಂದು ಹೆಂಗಿರ್ತದೆ ನಮ್ಮ ಹುಡುಗರ ಜೀವನ. ಅದೊಂದು ಮನೆಗೆ ಹೋಗ್ಬೇಕು, ತಂದೆ ತಾಯಿ ಜೊತೆ ಇರ್ಬೇಕು ಅನಿಸ್ತಿರ್ತೈತೆ. ಆದ್ರೆ ಮನಿ ನಡ್ಸಾಕ ನಾ ಇಲ್ಲಿರ್ಬೇಕು. ಈಗ ಅದ್ರ ನಡಕೈತೆ ಆಟ, ಅಲ್ಲೇ ನಮ್ದು ಹೋರಾಟ ನಡೀತಿರ್ತೈತಿ. ನಾ ಇಲ್ಲೇ ಊರ್ ಬಿಟ್ಟು ಅಲ್ಲಿ ಹೋದೆ ದುಡ್ಯಾಕ, ಮತ್ ಮನಿ ನಡ್ಸಾಕ್ ಹೋಗ್ಬೇಕಲ್ಲ. ಬಿಟ್ಟು ಹೋಗಾಕ ಹೋಗಂಗಿಲ್ಲ, ಅಲ್ಲಿ ಇರಾಕ ಹೋಗಂಗಿಲ್ಲ. ಇವೆಲ್ಲ ಜನರಲಿ ಅಷ್ಟು ಹೊರಗೆ ಬರಂಗಿಲ್ಲ. ನೀ ಸ್ವಿಮ್ಮಿಂಗ್ ಮಾಡ್ತೀವಿ, ಮೆಡಲ್ ಗೆಲ್ತಿ, ಆರಾಮಿದ್ದಿಲ್ಲೇ ಜೀವನ. ಎಲ್ಲರೂ ಮೇನ್ ಇದಂತಾರ, ನಿಂದ ಆರಾಮೈತ್ ಬಿಡಪ್ಪ, ಆರಾಮ್ ಸ್ವಿಮ್ಮಿಂಗ್ ಮಾಡ್ತಿ, ಆರಾಮ್ ದೇಶ ತಿರುಗಾಡತಿ ಅಂತ. ಬಟ್ ಇಲ್ಲೇ ಒಟ್ಟ ಟೈಮ್ ಇರ. ಬೆಳಿಗ್ಗೆ ಸ್ವಿಮ್ಮಿಂಗ್, ಆಮೇಲೆ ಜಿಮ್, ಆಮೇಲೆ ಶೆಡ್ಯೂಲ್ ಹೆಂಗಿರ್ತೈತಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು 5:15 ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು, ಸ್ವಿಮ್ಮಿಂಗ್ ಮಾಡೋದು, 6 ಗಂಟೆಗೆ 8 ಗಂಟೆ ಮಟ್ಟ ನೀರಾಗಿರ್ತೀವಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದು 9 ಗಂಟೆಗೆ ನಾಷ್ಟ ಮಾಡೋದು, ಮತ್ತು ಒಂದು ಅರ್ಧ ತಾಸು ಆತಂದ್ರೆ ಮತ್ತೆ ಜಿಮ್ 10ರಿಂದ 12. ಆಮೇಲೆ ಮತ್ತೆ ಬರೋದು, ಊಟ ಮಾಡೋದು. ಇಷ್ಟೆಲ್ಲ ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿರ್ತೈತಿ. ಒಂದು 2 ಜನ ನಿದ್ದೆ 2 ಅವರ್ಸ್ ರೆಸ್ಟ್ ಮಾಡ್ತೇವೆ. ಆಮೇಲೆ ಮತ್ತೆ 5:15 ಹೋದು, ಮತ್ತೆ 8 ಗಂಟೆಗೆ ಬರ್ತೇವೆ. ಮತ್ತೆ ಮುಗೀತು, ಊಟ ಮಾಡು, ಮಲ್ಕೊಂಬಿಡು. ಇದೆ ಸರ್ಕಲ್ ಆಫ್ ಲೈಫ್. ಆಮೇಲೆ ವಾರದಾಗ 1 ದಿವ್ಸ ರೆಸ್ಟ್. ಆಮೇಲೆ ಅದ ಟೈಮ್ ಒಳಗೆ ನಾವೆಲ್ಲರೂ ಹೊರಗೆ ಹೋಗೋದಿದ್ರೆ ಹೊರಗೆ ಹೋಗ್ತೇವಿ. ಮತ್ತೆ ಇನ್ನೊಂದು ಏನಂತಂದ್ರೆ ಎಲ್ಲರೂ ವೀಕೆಂಡ್ ಮಜಾ ಮಾಡಿದವ್ರು ನಾವು ವೀಕೆಂಡ್ ಪ್ರಾಕ್ಟೀಸ್ ಮಾಡ್ತೀವಿ. ವೆನಸ್ಡೇ ಫ್ರೀ. ವೆನಸ್ಡೇ ಯಾರು ಇರಂಗಿಲ್ಲ, ಎಲ್ಲ ವೀಕ್ಡೇ. ವೀಕೆಂಡ್ ಆರ ನಿಮ್ದೆಲ್ಲ ಫ್ರೆಂಡ್ಸ್ ಇರೋದು ಈಗ ಸದ್ಯ ಸರ್ಕಲ್ ಅದ. ನಿಮ್ ಜೊತೆ ಇದ್ದವ್ರ ಸ್ಪೋರ್ಟ್ಸ್ ಮಾಡೋರ ಫ್ರೆಂಡ್ಸ್ ಇರ್ತಾರಲ್ಲ, ಅವರ ಫ್ರೆಂಡ್ಸ್. ನಾವು 4 ಮಂದಿ ಏನ್ ಇರ್ತೇವಲ್ಲ ಔಟ್ಸೈಡ್ ಇಂದ ಬಂದವ್ರ ನಾವ ಫ್ರೆಂಡ್ಸ್. ಅದೇ ಒಂದ್ ಲೆಕ್ಕಕ್ಕೆ ಚಲೋ ಆಕೈತೆ. ಅದಕ್ಕಂದ್ರೆ ಎಲ್ಲಾರ್ದು ಮೈಂಡ್ ಸೆಟ್ ಅದೇ ಇರ್ತೈತಿ. ಹೊರಗೆ ಹೋಗಿ ಎಣ್ಣೆ ಹೊಡಕ್ ಹೋಗೋ ನಡಿ ಅನ್ನೋವಿಲ್ಲ, ಏನಿಲ್ಲ. ಅಲ್ಲೇ ಎಲ್ಲಾರು ಅಲ್ಲೇ ಊಟ ಮಾಡ್ತೀರಿ, ಅಲ್ಲೇ ಆಟಾಡ್ತೀರಿ. ಓಕೆ, ಹೊರಗಿಂದ ಏನ್ ಸಾಫ್ಟ್ ಡ್ರಿಂಕ್ ಕೊಡಂಗಿಲ್ಲ, ಏನಿಲ್ಲ. ಬಟ್ ಅಮೇಝಿಂಗ್ ಇದು ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಫಾರ್ ಎನಿಬಡಿ, ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್. ಮತ್ತು ಇದು ನಾವು ಡಯಟ್ ಎಲ್ಲ ಫಾಲೋ ಮಾಡ್ತೀವಲ್ಲ, ಇದು ಮೇನ್ ಅಂದರೆ ಇಂಟರ್ನ್ಯಾಷನಲ್ ಭಾಳ ಫೀಲ್ ಆಗ್ತೈತೆ. ಯಾಕಂತಂದ್ರೆ ಹೊಕ್ಕೇವಿ 5 ದಿವ್ಸ 4 ದಿವ್ಸ ಕಾಂಪಿಟೇಷನ್ ಇರ್ತೈತಿ. ಎಲ್ಲ ದಿವಸ ಪೇಸ್ಟ್ರಿ ಏನು ಇಟ್ಟಿರ್ತಾರಲ್ಲ, ಕೇಕ್ ಇದು ಹಂಗೆ ಇರ್ತಾವ, ಒಂದಿಟ್ಟು ಖಾಲಿ ಆಗಂಗಿಲ್ಲ, ಯಾರು ತಿನ್ನಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅಥ್ಲೀಟ್ಸ್, ಬರೀ ಕೋಚ್ಗಳು ನೋಡಿ ಮಜಾ ಮಾಡ್ತಾರ, ಪ್ಲೇಟ್ ತುಂಬ್ಕೊಂಡು ನಮ್ಮ ಮುಂದೆ ತಿನ್ನದಿರ್ತಾರ, ಏನು ಮಾಡಕ್ ಬರಂಗಿಲ್ಲ, ಕಪ್ಕೊಂಡ್ರದ. ಲಾಸ್ಟ್ ಡೇ ಕಾಂಪಿಟೇಷನ್ ಮುಗೀತ ಅಂತೇಳಿ
ಹೊಕ್ಕೇವ್ ಒಂದ್ಸಲ ತಗೊಂಡ್ಬರ್ತೇವ್, ಮತ್ತೊಂದ್ ಸಲ ಹೋದ್ರ ಸಿಗಂಗಿನ ಇರಂಗಿನ ಇಲ್ಲ ಅವು. ಅಷ್ಟು ಬಡ ಎಲ್ಲಾರ್ದು ಕಾಂಪಿಟೇಷನ್ ಮುಗ್ದೈತಿ, ಎಲ್ಲಾರು ತಿನ್ನಾರ. ಅವ್ರ ಕೋಚ್ ಹೇಳ್ತಿರ್ತಾರ, ಮಗನ ಅಷ್ಟು ವರ್ಷ ಕಷ್ಟಪಟ್ಟು ನಾವು ಬಿಟ್ಟೇವಿ, ಈಗ ತಿನ್ನತ್ತೇವಿ, ಈಗ ಬಿಡ್ರಿ ಮುಂದ್ ತಿನ್ನುವಂತೆ ಅಂತ ಹೇಳಿ. ಇವೆಂಟ್ ಆದ ಕೂಡಲೇ ನಮ್ಗೆ ಇನ್ನೊಂದ್ಸಲ ಹೋಗಿ ತಗೊಳಕ್ ಆಗಂಗಿಲ್ಲ ನೋಡು, ಎಲ್ಲ ಪಟ್ನ ಖಾಲಿ ಆಗಿರ್ತೈತಿ. ಯಾಕಂದ್ರೆ ಎಲ್ಲರೂ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತೀವಿ. ಅವಾಗ ಒಂದು ವಾರ ಗಂಟ್ಲೆ ಅಷ್ಟ, 1 ವಾರ 15 ದಿವಸ ಅಷ್ಟ ನಾವು ಏನು ತಿನ್ನೋದಿದ್ರು. ಆಮೇಲೆ ಮತ್ತೆ ಏನಂತಂದ್ರೆ ನಾವು ಸ್ವಿಮ್ಮರ್ಸ್ ಭಾಳ ಕಠಿಣ ಇದು ಫ್ಯಾಟ್ ಬರ್ನಿಂಗ್ ಆಗಲಿ ಇದೆಲ್ಲ ಮಾಡ್ಬೇಕಂತಂದ್ರೆ. ಯಾಕಂತಂದ್ರೆ ಫ್ಯಾಟ್ ಬರ್ನ್ ಆಗ್ಬೇಕಂದ್ರೆ ಸ್ವೆಟ್ ಔಟ್ ಆಗ್ಬೇಕು. ನಾವು ನೀರಾಗಿರ್ತೀವಿ, ಎಷ್ಟು ಪ್ರಾಕ್ಟೀಸ್ ಮಾಡ್ರು ಸ್ವೆಟ್ ಔಟ್ ಎಲ್ಲ ಆಗೋದು. ಓ ಕರೆಕ್ಟ್ ಅಲ್ಲ, ಜಾಸ್ತಿ ಆಗಂಗಿಲ್ಲ, ಭಾಳ ಕಠಿಣ ಆಕೈತೆ. ಮತ್ತು ಜಿಮ್ದಾಗ ಏನು ಜಿಮ್ದಾಗ ಮಾಡ್ತೇವೆ, ಬಟ್ ಅದ್ರ ಒಂದ್ಸಲ ಫ್ಯಾಟ್ ಗೇನ್ ಆತಂದ್ರೆ ಟೈಮ್ ಭಾಳ ತಗೋತೈತೆ ತಗೊಳಕ್ಕೆ. ಯಾಕಂತಂದ್ರೆ ನಾವು ಡೈಲಿ ಇಷ್ಟಿಷ್ಟು ಕ್ಯಾಲರಿ ಎಲ್ಲ, ಈಗ ನಾರ್ಮಲ್ ಮನುಷ್ಯ ಏನಕ್ಕೂ ಈಗ ಬರೀ ನಾರ್ಮಲ್ ಶೆಡ್ಯೂಲ್ ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡೋದಂದ್ರೆ ಅವ್ನು ಕಡಿಮೆ ಆಗಿಬಿಡ್ತೈತೆ ಜಲ್ದಿ. ನಾವು ಡೈಲಿನ ಕ್ಯಾಲರಿ ಬರ್ನ್ ಮಾಡತ್ತಿರ್ತೇವೆ, ಅದ್ರೊಳಗೆ ಎಕ್ಸ್ಟ್ರಾ ಎಲ್ಲಿಂದ ಬರ್ನ್ ಮಾಡ್ತೀವಿ, ಹಿಂಗಿರ್ತೈತೆ. ನೈಸ್. ಈಗ ಮತ್ತೇನಪ್ಪ, ಮದ್ವಿ, ಕ್ರಶ್, ಗರ್ಲ್ ಫ್ರೆಂಡ್, ಆ ಥರ ಈಗ ಸದ್ಯಕ್ಕೆ ಏನಿಲ್ಲನ. ಸ್ವಿಮ್ಮಿಂಗ್ ಈಸ್ ಮೈ ಗರ್ಲ್ ಫ್ರೆಂಡ್ ಅಂತಾರೆ. ವಾಟರ್ ಈಸ್ ಮೈ ಲವ್, ವಾಟರ್ ಈಸ್ ಮೈ ಲವ್, ವಾಟರ್ ಬೇಬಿ. ಅದನ್ನ ಮಾಡತ್ತೇವಿ ಸದ್ಯಕ್ಕೆ. ಮೇನ್ ಈಗ ಫೋಕಸ್ ಆನ್ ಪ್ಯಾರಾಲಿಂಪಿಕ್ ಗೇಮ್ಸ್ ಅದಾವು ಈ ವರ್ಷ, ಅದ್ರ ಮೇಲೆ ಫೋಕಸ್ ಮಾಡತ್ತೆ. ನೈಸ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅದು ಬಿಟ್ಟು ಮುಗ್ದಿಲ್ಲ ಇನ್ನು. ಸಾಕು ಬಿಡು ಮಾರ, ಎಷ್ಟು ಮಾತಾಡತ್ತ. ಮತ್ತೆ ಫ್ರೆಂಡ್ಸ್ ಓಡಾಡ್ಗಿರಿ ಏನಾರು ಊರಾಗಿ ಓಡಾಡ್ಗಿರಿ ಎಲ್ಲ ಎಷ್ಟ ಇದ್ನಿ ಊರಾಗೆಲ್ಲ ಭಯವ್ರ ಅಲ್ಲೇ ಇಲ್ಲೇ ತಿರ್ಗಾಡೋದ. ಏನಂತಂದ್ರ ಹಿಂಗ ರಾತ್ರಿ ಆದ್ರೂ ಅಲ್ಲೇ ಇಲ್ಲೇ ತಿರ್ಗಾಡೋದು, ಸೈಕಲ್ ಹೊಡೆಯೋದು ಊರಾಗ. ಆಮೇಲೆ ಅಲ್ಲೇ ಇಲ್ಲೇ ತಿರ್ಗಾಡೋದು ಬಾಳ. ಆಮೇಲೆ ಹುಡುಗರೆಲ್ಲ ಮನಿ ಬಾಜುನ ಕೆರೆ ಕಡೆ ಹೋದ್ರು ಎಲ್ಲಾರು ಭಯವ್ರ. ಹತ್ರ ನೋಡ್ರ ಹೊಲದಾಗದು ಬಿಸ್ಲಾಗ ಅಡ್ಯಾಡತ್ರ ಭಯವ್ರ. ಇದನ್ನ ಎಲ್ಲ ಮಾಡವ್ರ. ಆಮೇಲೆ ಸ್ವಿಮ್ಮಿಂಗ್ ಏನ್ ಜಾಯ್ನ್ ಆಗಲಿಲ್ಲ, ಎಲ್ಲ ಸ್ಕಿಪ್. ಸ್ವಿಮ್ಮಿಂಗ್ 12 ವರ್ಷಕ್ಕೆ ಜಾಯ್ನ್ ಆಗಿಲ್ಲ, 14 ವರ್ಷದ ಅದೇನ್ ಜಾಯ್ನ್ ಆದಿಲ್ಲ. ಜಾಯ್ನ್ ಆದ್ಮೇಲೆ ಎಲ್ಲ ಅಡ್ಯಾಡಕ್ ಟೈಮಸ್ ಏನ, ಬೆಳಗ್ಗೆ ಸ್ಕೂಲ್ ಮುಗಿಸೋದು, ಮನೆಗೆ ಬರೋದು, ಬ್ಯಾಗ್ ತಗೊಳ್ಳೋದು, ಸ್ವಿಮ್ಮಿಂಗ್ ಓಡೋದು, ಸ್ವಿಮ್ಮಿಂಗ್ ಮುಗಿಸೋದು, ಬರೋದು, ಊಟ ಮಾಡೋದು, ಮಲ್ಗೋದು, ಮತ್ತೆ ಸ್ಕೂಲ್ ಹೋಗೋದು. ಇದು ಓಡಾಡಗಿರಿ ಸ್ಟೋರೀಸ್ ಹಿಂಗೆ ಅದೆಲ್ಲ ಅಲ್ಲೇ ಸ್ವಿಮ್ಮಿಂಗ್ ಸ್ಟಾರ್ಟ್ ಆಗೋಣ ಒಳ್ಳೆ ಹುಡುಗ ಆಗ್ಬಿಟ್ಟಿ ನಾವು ಊರಾಗೆಲ್ಲ. ಹಿಂಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಹೋದಾಗ ಏನಾರ ಮಸ್ಕಿರಿ ಸ್ಟೋರೀಸ್ ಆಗ್ಯಾವನೆ ಏನಾರ? ಯಾಕಂದ್ರೆ ಫಸ್ಟ್ ಟೈಮ್ ಹೋದಾಗ ಗೊತ್ತಿರಂಗಿಲ್ಲ, ಏನಾರ ಆಗ್ತಿರ್ತಾವ, ನೀವು ಏನು ಮಾತಾಡತ್ತಾನೋ ಮರ ಅದಕ್ಕೆ ತಲೆ ಹಾಡತ್ತಾನ ಅಂತ ಟೈಪ್. ಫಸ್ಟ್ ಟೈಮ್ ಹಂಗಿಲ್ಲನ, ಇದು ಈ ಥರ ಹಿಂಗೆ ಇಂಟರ್ನ್ಯಾಷನಲ್ ಔಟ್ಸೈಡ್ ಹೋದಾಗನ ಫುಡ್ ಬಗ್ಗೆನ ಪ್ರಾಬ್ಲಮ್. ಫುಡ್ ಬಗ್ಗೆ ಫಸ್ಟ್ 1, 2, 3 ಕಾಂಪಿಟೇಷನ್ ಏನಿತ್ಲ ಒಂಥರ ಆಗೋದು. ಇವನ್ ಮತ್ತು ಈ ಕಂಟ್ರೀಸ್ನು ಮ್ಯಾಟ್ರ್ ಹಾಕಾವ. ನಾವು ಮಲ್ಗೊಳೋದ, ಸ್ಲೀಪ್ ಕ್ವಾಲಿಟಿ ಇವೆಲ್ಲ ಮ್ಯಾಟ್ರ್ ಹಾಕಾವ. ಈಗ ನಾವು ಫಾರಿನ್ಗೆ ಹೋಗ್ತೇವಲ್ಲ, ಈಗ ಜರ್ಮನಿಗೆ ಹೋಗ್ತೀವಿ, ಅದು ಲೇಟ್ ಟೈಮ್ ಆಕೈತೆ. ಸೊ ಅಲ್ಲಿ 3 hours ಬ್ಯಾಕ್ ಸೈಡ್ ಇರ್ತೈತೆ, ಅದು ಓಕೆ. ಬಟ್ ಇದು ಸಿಂಗಾಪುರ, ಇಂಡೋನೇಷ್ಯಾ ಈ ಸೈಡ್ ಎಲ್ಲ ಹೋದ್ರೆ ಅದು ಅರ್ಲಿ ಇರ್ತೈತಿ. ಅಂದ್ರೆ ಹೆಂಗೆ ಇಲ್ಲಿ 9 ಆಗೈತೆ ಅಂದ್ರೆ ಅಲ್ಲಿ 11 ಆಗಿರ್ತೈತಿ. ಅಷ್ಟು ಜಲ್ದಿ ನಮ್ಗೆ ನಿದ್ದೆ ಬರಂಗಿಲ್ಲ. ಇವು ಒಂದೊಂದ್ಸಲ ಪ್ರಾಬ್ಲಮ್ ಹಾಕಾವ. ಅದಷ್ಟೇ ಅವು ಸ್ವಲ್ಪ ಕಲಿಬೇಕಾಕೈತಿ. ಆಮೇಲೆ ಒಂದೊಂದ್ಸಲ ಅಲ್ಲಿಂದ ಇಲ್ಲಿ ಬರ್ತೀವಿ, ಅವಾಗ ಏನಕ್ಕೈತಿ ಜಲ್ದಿ ನಿದ್ದೆ ಬರೋದ, ಜೆಟ್ಲಾಗ್ ಎಲ್ಲ ಅಂತಾರೆ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಫ್ಲೈಟ್ ಅದ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಅಣ್ಣ. ಫಸ್ಟ್ ಟೈಮ್ ಹೋಗಿದ್ದೆ. ಏನು ಕೆಂಪೇಗೌಡ ಏರ್ಪೋರ್ಟ್ ಅದಕ್ಕಿಂತ ಪೈಲ ಅಂತಂದ್ರೆ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟೀಮ್ ಇಂಡಿಯಾಗ ಅಂತೇಳಿ ಪ್ಯಾರಾಲಿಂಪಿಕ್ಸ್ ಒಂದು ಜೂನಿಯರ್ ಸ್ವಿಮ್ಮರ್ ಸೆಲೆಕ್ಟ್ ಮಾಡತ್ತಿರ. ಸೊ ಫಸ್ಟ್ ಟೈಮ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಸೊ ನನ್ನ ಪಾಡಿಗೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ 2 days ಒಳಗೆ ಅದು ಟ್ರಯಲ್ ಐತಿ. ಆ ಟ್ರಯಲ್ ಎಲ್ಲಿ ನಡೆಯಿತು 2016 ಒಳಗೆ ಗುಜರಾತ್ ಗಾಂಧಿನಗರ ಒಳಗೆ ನಡೆಯಿತು. ಸೊ ಅಲ್ಲಿ ನಾವು ಹೋಗ್ಬೇಕು, ನಂಗೇನೂ ಗೊತ್ತೇ ಇಲ್ಲ ಆ ಕಾಂಪಿಟೇಷನ್ ಹೀಗೆಲ್ಲ ಸೆಲೆಕ್ಷನ್ ನಡೆಯೈತೆ ಅಂತ. ಅದು ನಮ್ಮ ಸರ್ಗೆ ಅಷ್ಟೇ ಗೊತ್ತಾಗಿತ್ತು. ಆಮೇಲೆ ನಮ್ಮ ಸರ್ ಕೇಳಿದ್ರು, ನೀ ಗುಜರಾತ್ಗೆ ಹೋಗಕ್ಕೆ ರೆಡಿ ಅದೇನು ಕೇಳು ಮನ್ಯಾಗ ಕೇಳು. ಆಮೇಲೆ ನನಗೆ ಕೇಳು ಅಂತಂದ್ರೆ, ನಾ ಹೌದಲ್ಲ ಗುಜರಾತ್ ಟೈಮ್ ಐತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಡೇ ಬಂದು ಹೇಳಿ. ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಮಾಡತ್ತೀನಿ. ಸರ್ ಹೊರಗೆ ಕರೆದು ಬೈದ್ಬಿಟ್ರೆ, ನಿನಗೆ ಬೆಳಿಗ್ಗೆ ಹೇಳಂದೀನಿ, ನೀ ಯಾಕೆ ಹೇಳಿಲ್ಲ ಅಂತಂತ. ಸರ್ ಅವರು ಹೋಗಂದಾರ್ರಿ ಅಂತ ಅಂದು. ಆಮೇಲೆ ಆಯ್ತು ಬಿಟ್ಟು ನೀ ಹೋಗಕ್ಕೆ ಹೋಗ್ಬೇಡ, ಅದು ನಾಳೆ ಸೆಲೆಕ್ಷನ್ ಐತಿ, ನೀ ಈಗ ಹೋಗಕ್ಕೂ ಆಗಂಗಿಲ್ಲ, ಕ್ಯಾನ್ಸಲ್. ಇಲ್ಲೇ ನಮ್ಮ ಸರ್ ನನಗೆ ಬಯತಾರೆ ಕ್ಯಾನ್ಸಲ್ ಅಂತ. ಅಲ್ಲಿ ಇನ್ನೊಬ್ರು ಸರ್ ಕಡೆಯಿಂದ ನನ್ನ ಬಸ್ ಬುಕ್ಕಿಂಗ, ಫ್ಲೈಟ್ ಬುಕ್ಕಿಂಗ ಎಲ್ಲ ಮಾಡತ್ತಾರ. ಆಮೇಲೆ ಇಲ್ಲೇ ಕ್ಯಾನ್ಸಲ್, ನೀ ಹೋಗಕ್ಕೆ ಹೋಗ್ಬೇಡ, ನೀ ಇಲ್ಲೇ ಇರ್ರಿ, ಇಲ್ಲೇ ಬೀಳಿ, ನಿಂಗೆ ಇಂಟರ್ನ್ಯಾಷನಲ್ ಎಲ್ಲ ಹೋಗೋದಿಲ್ಲ, ನೀ ಬರೀ ಇಲ್ಲೇ ಕೊಂಡ್ರು
ನೀ ಇಲ್ಲೇನು ಮಾಡಕ್ಕೆ ಹೋಗಬೇಡ, ಆಮೇಲೆ ಬರೀ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಿ ಇಲ್ಲೇ ಇರು, ನಿಂಗೆ ಮುಂದೆ ಹೋಗೋದು ಆಸೆ ಇಲ್ಲ, ಹಂಗೆ ಹಿಂಗಂದು ಫುಲ್ಲು ಒಂದು ತಾಸು ಹಿಡ್ಕೊಂಡು ಬೈದ್ರು. ಬಟ್ ಆ ಸರ್ ಏನು ಬೈತಿರಲ್ಲ ಅದರಿಂದ ಕಲ್ತೇನೆ. ಎಲ್ಲ ಬೈಸ್ಕೊಂಡ್ರೆ ಕಲಿಯೋದು. ಹಾಂ, ಪ್ರತಿಯೊಂದು ತಪ್ಪು ಮಾಡ್ರೂ ಬೈಯವ್ರ. ಬಟ್ ಅದರಿಂದ ನಾ ಇನ್ನೂ ಮಟ ಲೈಫ್ ಒಳಗೆ ಒಳ್ಳೇದಾಗಿದೆ ಹೊರತು ಕೆಟ್ಟದೇನೂ ಆಗಿಲ್ಲ. ಯಾಕಂದ್ರೆ ಅವ್ರು ಬರೆಯೋದೇ ಒಳ್ಳೇದಕ್ಕೆ ಭಾಳ ಎಕ್ಸ್ಪೀರಿಯೆನ್ಸ್. ಆಮೇಲೆ ಹಿಂಗೆಲ್ಲ ಆಯ್ತು. ಆಮೇಲೆ ಆ ಸೈಡ್ ಹೋಗೋಣ ಲಾಸ್ಟಿಗೆ ಮತ್ತೆ ಆ ಸರ್ ಅಂತ ತಗೋ ಇದು ನಿನ್ನ ಬಸ್ ಟಿಕೆಟ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಸ್ ಐತೆ ಬೆಂಗಳೂರಿಂದ. ಆಮೇಲೆ ನನಗೆ ಗೊತ್ತೇ ಇಲ್ಲ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಬಾ, ನಾ ಪಿಕಪ್ ಮಾಡ್ತೇವೆ ಅಂತಂದರು. ಮನೆಗೆ ಹೋದ್ನಿ 9 ಗಂಟೆಗೆ, 10 ಗಂಟೆ ಆಗಿತ್ತು. ಊಟ ಮಾಡಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಬರೀ ಟ್ರಯಲ್ ಅಂತಂದ್ರು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಟ್ರಯಲ್ ಅನ್ನೋ ಹ್ಞೂ ಅಂತೆ ಒಂದು 2-3 ಜೊತೆ ಬಟ್ಟೆ ತೊಗೊಂಡು ಆಮೇಲೆ ಎಲ್ಲ ಹೋಗಿ ಬಸ್ ಒಳಗೆ ಹೋಗಿ ಬೆಂಗಳೂರಿನ ಫಸ್ಟ್ ಟೈಮ್ ನಾವು ಒಬ್ಬ ಬರತ್ತೇನೆ ಬೆಂಗಳೂರಿಗೆ. ಅದಕ್ಕಿಂತ ಪೆಲ್ಲ ಬರ್ತಿದ್ದೆ, ಟೀಮ್ ಜೊತೆ ಬರ್ತಿದ್ದೆ, ಇಂಡಿವಿಜುವಲ್. ಆಮೇಲೆ ಆ ಬಸ್ ಡ್ರೈವರ್ಗೆ ಹೇಳಿ ನನಗೆ ಇದು ಯಶವಂತಪುರ ಕಡೆ ಇಳಿಸಿದವ. ಅವಾಗ ಬೆಂಗಳೂರು ಅಂದ್ರೆ ಏರ್ಪೋರ್ಟ್ಗೆ ಎಲ್ಲಿ ಹೋಗೋದಂತ ಗೊತ್ತಿರಾಗಿರಿ, ಫಸ್ಟ್ ಟೈಮ್ ನಾ ಏರ್ಪೋರ್ಟ್ಗೆ ಹೋಗೋದ. ಆಮೇಲೆ ಹೊಂಟೇನಿ ಏರ್ಪೋರ್ಟ್ಗೆ. ಅವಾಗ ಏರ್ಪೋರ್ಟ್ ಎಲ್ಲಿ ನಿಯರ್ ಆಕೈತೆ ಅಲ್ಲಿ ಇಳಿಸಿರೋದು ಅಂತಂದ್ರೆ ಬಂದವ ಇದಕ್ಕೆ ಇಳಿಸ್ಬಿಟ್ಟು ಯಶವಂತಪುರದಿಂದ ನಿಂಗೆ ನಿಯರ್ ಆಕಂತ. ಅಲ್ಲಿ ಕೇಳಿ ಇಲ್ಲೆಲ್ಲ ಆಗಂಗಿಲ್ಲ, ನೀವು ಮೈತ್ರಿ ಸರ್ಕಲ್ಗೆ ಹೋಗ್ಬೇಕು ಅಂತಂದ್ರೆ. ಆಮೇಲೆ ಮತ್ತೆ ಮೈತ್ರಿ ಸರ್ಕಲ್ಗೆ ಹೋದಿದ್ದೆ ಬಸ್ ಹಿಡ್ಕೊಂಡು, ಲೋಕಲ್ ಬಸ್ ಹಿಡ್ಕೊಂಡು. ಆಮೇಲೆ ಅಲ್ಲಿ ಉಳಿದು ಮುಂದೆ ಹೋದ್ನಿ. ಆಮೇಲೆ ಅಲ್ಲಿ ಕ್ಯಾಬ್ ಅದ ಬಂದ, ನೀ ಏರ್ಪೋರ್ಟ್ಗೆ ಹೋಗ್ತೇನೆ ಅಂತ ಅಂದ. ಎಷ್ಟು ಅಂತ ಕೇಳಿದ. 600 ರೂಪಾಯಿ. 600 ರೂಪಾಯಿ ಏರ್ಪೋರ್ಟ್ಗೆ ಹೋಗಿ ನೋಡ್ರೆ ಮ್ಯಾಪ್ ಒಳಗೆ ನೋಡ್ರೆ 20 ಕಿಲೋಮೀಟ್ರ್ ಐತಿ. ನಂಗೆ ಅದ್ರ ಬಗ್ಗೆ ಗೊತ್ತೇನೇ ಇಲ್ಲ. ಆಮೇಲೆ ಹೋಗತ್ತೀನಿ, ಬಸ್ನಾಗ ಹೋಗತ್ತೀನಿ ಫಸ್ಟ್ ಟೈಮ. ಆಮೇಲೆ ಲೋಕಲ್ ಬಸ್ ಎಲ್ಲ ಬರೋದವು. ಅವಾಗೆಲ್ಲ ಹೇಳ್ತೀನಿ ಏರ್ಪೋರ್ಟ್ಗೆ ಹೋಗಿರಿ ಅಂತ. ನಂಗೆ ಗೊತ್ತೇ ಇಲ್ಲ ಏರ್ಪೋರ್ಟ್ಗೆ ಎಂಥ ಬಸ್ ಹೋಗ್ತಾವ, AC ಬಸ್ ಹೋಗ್ತಾವ. ಅದು ನನಗೆ ಗೊತ್ತೇ ಇಲ್ಲ. ನಾ ಯಾವಾಗ ಹೋದವ ಅಲ್ಲ. ಆಮೇಲೆ ಹೊಂಟೇನಂದ್ರೆ ಬಂದಿದ್ದ ಬಸ್ ಎಲ್ಲ ಕೇಳೋದು. ಆಮೇಲೆ ಅಲ್ಲಿ ಇದ್ದವ್ರೊಬ್ರು ಹೇಳ್ರು AC ವಜ್ರ ಅಂತ ಬಸ್ ಬರ್ತೈತಿ, ಆ ಬಸ್ನೇ ಹೋಗಿ. ಆಮೇಲೆ ಏರ್ಪೋರ್ಟ್ಗೆ ಒಂದು ಟಿಕೆಟ್ ಕೊಡ್ರಿ ಅಂತ. ಹೇಳತ್ತಾನೆ 234 ರೂಪಾಯಿ ಕೊಡಂತ. ನಾನು ಇಷ್ಟೊಂದು ಕಾಸ್ಟ್ಲಿ ಅಂತ ಬಸ್ಸಿಗೆ. ಹಾಂ, ಆಮೇಲೆ ಗೊತ್ತಾಯ್ತು ಅಲ್ಲೆಲ್ಲ ಅಷ್ಟು ಕಾಸ್ಟ್ಲಿನೇ ಬಸ್ನಾಗ ಹೋಗ್ಬೇಕಂತಂದ್ರೆ. ಆಮೇಲೆ ಹೋದ್ನಿ. ಆಮೇಲೆ ಅವತ್ತೇನು ಫಸ್ಟ್ ಟೈಮ್ ಏರ್ಪೋರ್ಟ ಯಾವಾಗೂ ಹೋಗೇನೇ ಇಲ್ಲ. ಆಮೇಲೆ ಅಲ್ಲೊಂದು ಇದಿತ್ತು, ಟ್ರಾಲಿ ಕೊಡ್ತಾರೆ ಏರ್ಪೋರ್ಟ್ನಾಗ. ಆ ಟ್ರಾಲಿ ಕೊಟ್ಟರು. ಅದು ಫ್ರೀದಾಗ ಅಂತಂದು ಕೇಳಿ ಅಲ್ಲೊಬ್ರನ್ನ, ಫ್ರೀದಾಗ ನೀ ತೊಗೊಂಡು ಓಡಾಡೋದಂದ್ರು. ಸುತ್ತಿದ್ದ ದಿವಸ ಎಲ್ಲ ಸುತ್ತಾಡಿದ್ದೇನೆ ಏರ್ಪೋರ್ಟ್, ಬೇಸರ ಆಗಿಲ್ಲ. ಆಮೇಲೆ ಒಳಗೆ ಒಳಗೂ ಫುಲ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ, ನಂಗೆ ಇನ್ನೂ ಗೊತ್ತೇ ಇಲ್ಲ. ಆಮೇಲೆ ಹೋದ್ನಿ. ಆಮೇಲೆ ಪೈಲ ಹೋಗಿ ಟಿಕೆಟ್ ತೊಗೊಳೋದು. ಅವ್ರು ಕೊಟ್ಟಿನಿ, ಈ ಬ್ಯಾಗ್ ನಿಮ್ಗೆ ಅಲ್ಲೇ ಬೇಕಂತ ಕೇಳಿದ್ರು ಹಿಂದಿ ಒಳಗೆ. ಹ್ಞೂ ನನಗೆ ಅಲ್ಲೇ ಬೇಕಂತ ಅಂದು. ಆಮೇಲೆ ಫಸ್ಟ್ ಟೈಮ್ ಅವರು ವಿಂಡೋ ಸೀಟ್ ಕೊಟ್ಟರು. ರಾತ್ರಿ 12 ಗಂಟೆಗೆ ಫ್ಲೈಟ್ ಇತ್ತು. ಆಮೇಲೆ ಇಲ್ಲೊಬ್ರು ನಮ್ಮ ಸರ್ ಅಂತಂದಿಲ್ಲ, ಈಗ ನಂಗೆ ಪ್ರೆಸೆಂಟ್ ಕಲ್ಸ, ಅವರು ನನ್ನ ಜೊತೆ ಬರತ್ತಿರು. ಆಮೇಲೆ ಹೋದ್ನಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ ಮಸ್ತ್. ಫ್ಲೈಟ್ ಇರ್ತು, ರಾತ್ರಿ 12 ಗಂಟೆ ಫುಲ್ ಏರ್ಪೋರ್ಟ್ ರೋಡೆಲ್ಲ ಲೈಟ್ ಹಾಕಿದ್ದ, ವಿಂಡೋ ಸೀಟಿಂದ ನೋಡಿದ್ದ ಮಸ್ತ್ ಮೆಮೊರಿ. ಫಸ್ಟ್ ಟೈಮ್ ಹೋದ್ನಿ, ರಾತ್ರಿ 1 ಗಂಟೆಗೆ ಅಲ್ಲಿ ರೀಚ್ ಆದವು. ಆಮೇಲೆ ಹಾಸ್ಟೆಲ್ಗೆ ಹೋದು. ನೆಕ್ಸ್ಟ್ ಡೇ ಟ್ರಯಲ್ ಇಲ್ಲೆಲ್ಲ ಅಡ್ಡಾಡಿಲ್ಲ. ನೆಕ್ಸ್ಟ್ ಡೇ ಕಾಲು ನುಸಾತಾವು, ಫುಲ್ ಕೆಟ್ಟ ಕಾಲು ಹಿಡ್ಕೊಂಡ್ಬಿಟ್ಟಾವ. ಫುಲ್ ಓಡಾಡ್ಬಿಟ್ಟಿದ್ದೇನೆ ಏರ್ಪೋರ್ಟ್ ಫೈಲ ಜೋಶ. ಆಮೇಲೆ ಹೋದ್ನಿ. ಆಮೇಲೆ ಸರ್ ಕಾಲೆಲ್ಲ ತುಂಬ ನುಸಾತಾವು ಹಿಂಗೆ ನಾನು ಆಯ್ತು ತಗೋ ನೀವು ಸ್ವಿಮ್ಮಿಂಗ್ ಮಾಡೋದಂದ್ರು. ಆಮೇಲೆ ಬೆಳಿಗ್ಗೆ ಟ್ರಯಲ್ ಮಾಡಿನಿ. ಟ್ರಾಜಿಡಿ ಏನಾಗಬೇಕಾ, ಅಲ್ಲಿ ಕ್ಯಾಂಪ್ ಒಳಗೆ ನಾ ಸೆಲೆಕ್ಟ್ ಆಗಿಬಿಟ್ನಿ. ಸೆಲೆಕ್ಟ್ ಆಗೋಣ ಅವ್ರು 20 ದಿವಸ ಇರಂದ್ರು. ಲಿಟ್ರಲಿ ಅವತ್ತು ರಾತ್ರಿ ನನಗೆ ಕಣ್ಣಾಗ ನೀರು ಬಂದಾಗತ್ತ. 20 ದಿವಸ ಇರ್ಬೇಕಲ್ಲ ಮನಿ ಬಿಟ್ಟ. ಯಾವಾಗೂ ಮನಿ ಬಿಟ್ಟು ಹೋದಾವ ಅಲ್ಲ, ಫಸ್ಟ್ ಟೈಮ್ 20 ದಿವಸ ಇರ್ಬೇಕು. ದೇಶ ಬಿಟ್ಟ ಇಲ್ಲ, ಇದು ಗುಜರಾತ್ನಾಗ ಒಂದು ರಾಜ್ಯ ಬಿಟ್ಟು ಹೋಗ್ಬೇಕು 2-3. ಸೊ ಫಸ್ಟ್ ಟೈಮ್ ಅಲ್ಲಿ ಹೋಗೋಣ ಒಂಥರ ಅಳು ಬಂದಂಗೆ ಆಗೋದು. ಯಾಕಾರ ಸೆಲೆಕ್ಟ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮನೆಗೆ ಹೋಗ್ತೀನಂತ. 21 ದಿವಸ ಅಲ್ಲೇ ಇರಂತ ಅಂದ್ರು, ಭಾಳ ದೊಡ್ಡ. ಆಮೇಲೆ ಇನ್ನೊಂದು ದಿನ 1 ದಿವಸ ಆಯ್ತು, ಕೈಯಾಗ ಒಂದು ಸ್ಮಾರ್ಟ್ಫೋನ್ ಇತ್ತು ಸಣ್ಣದ, ಅದನ್ನೂ ಇಸ್ಕೊಂಡ್ಬಿಟ್ರು. ಫುಲ್ ಡೆಡಿಕೇಶನಿಂದ ನಿಮ್ಗೆ 20 ದಿವಸ ಇಲೈಟ್ ಅಥ್ಲೀಟ್ ಹೆಂಗಿರ್ತಾರೆ ಹಂಗೆ ಕಲಿಸ್ತೇವಂತ. ಫೋನ್ ತೊಗೊಳೋದು ದಿನಕ್ಕೆ 1 ತಾಸು ಫೋನ್ ಕೊಡೋರು. ಆ 1 ತಾಸಾಗ ನಾ ಮನೆಗೂ ಫೋನ್ ಮಾಡ್ಬೇಕು, ನಮ್ಮ ಸರ್ಗೂ ಫೋನ್ ಮಾಡಕ್ಕೆ, ತಾಸು ಮುಗಿದು ಮತ್ತೆ ಮೊಬೈಲ್ ಕೊಡೋದು, ದಿವಸ ಎಲ್ಲ ಖಾಲಿ ಕುಂಡ್ರದು. ಅವಾಗ ಅಲ್ಲಿ ಹೆಂಗಿರ್ತೈತಿ. ಆಮೇಲೆ ಫುಡ್ ಅಲ್ಲಿ ಹಾಸ್ಟೆಲ್ ಇತ್ತದ, ಇದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿ. ಸೊ ಅಲ್ಲಿ ಹಾಸ್ಟೆಲ್ ಒಳಗೆ ಫಸ್ಟ್ ಟೈಮ್ ಅದು ಕ್ಯಾಂಪ್ ಎಲ್ಲ ಮಾಡಿದ್ರು. ಆಮೇಲೆ ಪ್ರಾಕ್ಟೀಸ್ ಏನೂ ಇರ್ತಿರಕ್ಕಿಲ್ಲ. ಪ್ರಾಕ್ಟೀಸ್ ಅಂದ್ರೆ ಬಕ್ವಾಸ್ ಅಂದಂಗೆ. ಅಂದ್ರೆ ಅಲ್ಲಿ ಇಲೈಟ್ ಅದಕ್ಕಿಂತ ನಮ್ದೇನು ಸೆಂಟರ್ ಇತ್ತಲ್ಲ ಅಲ್ಲಿ ಮಸ್ತ್ ಇತ್ತು ಟ್ರೈನಿಂಗ್. ಸೊ ಆಮೇಲೆ ನಾ ಚಲೋನೂ ಮಾಡಿದೆ ಪರ್ಫಾರ್ಮೆನ್ಸ್. ಅಲ್ಲಿ ಪ್ರಾಕ್ಟೀಸು 1 ತಿಂಗಳು ಮಾಡಿದೆ. ಆಮೇಲೆ ಅದರಿಂದ ಅಷ್ಟು ಇಂಪ್ರೂವ್ ಏನು ಅನ್ನಿಸ್ಲಿಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ಕಂಬ್ಯಾಕ್ ಆದೆ. ಆಮೇಲೆ ಇಲ್ಲಿ ಬಂದು ಕೇಳಿದ್ರು ಅಲ್ಲಿ ಪ್ರಾಕ್ಟೀಸ್ ಏನು ಮಾಡ್ತಾಯಿದ್ದೆ ಅಂತ. ಹಿಂಗೆ ನಡೀತಾ ಇತ್ತು ಸರ್, ಹಂಗೆ ಅಂತ ಅನ್ನಿ.
ಆಮೇಲೆ ಅವ್ರು ಮುಗಿಸಿದ್ರು. ಆಮೇಲೆ ಮತ್ತೆ ಅದನ್ನ ಸ್ಕಿಪ್ ಮಾಡಿಬಿಟ್ಟೆ. ಯಾಕಂತಂದ್ರೆ ಮೇನ್ ಪ್ರಾಕ್ಟೀಸೇ ಇಂಪಾರ್ಟೆಂಟ್. ಈಗ ನಿನಗೆ ಅಲ್ಲಿ ಊಟ ಫೆಸಿಲಿಟಿ ಸಿಗೈತಿ, ಊಟ ಸಿಗೈತಿ, ಆರಾಮ್ AC ರೂಮ್ ಸಿಗೈತೆ ಅಂದ್ರೆ ಅದು ಇಂಪಾರ್ಟೆಂಟ್ ಇದೆ. ಅದಕ್ಕಿಂತ ಏನಂತಂದ್ರೆ ಪ್ರಾಕ್ಟೀಸ್ ಹೆಂಗೆ ಮಾಡತ್ತೆ ಅದು ಇಂಪಾರ್ಟೆಂಟ್. ಅಲ್ಲಿ ಪ್ರಾಕ್ಟೀಸ್ ಕಡಿಮೆ ಆಗಾಯಿತು. ಸೊ ಅಲ್ಲಿಂದ ಸ್ಕಿಪ್ ಮಾಡಿ ನಾ ಮತ್ತೆ ಇಲ್ಲೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಮತ್ತೆ 1 ವರ್ಷ ಕಂಟಿನ್ಯೂ ನಾ ಮಾಡೋಣ. 2017 ಒಳಗೆ ನಂಗೆ ನ್ಯಾಷನಲ್ ಒಳಗೆ ರೆಕಗ್ನೈಸ್ ಮಾಡಿ ಒಂದು ಫೌಂಡೇಶನ್ ಹೆಲ್ಪ್ ಮಾಡಕ್ಕೆ ಬಂತು. ಸೊ ಅದರಿಂದ ಇನ್ನೂ ಡೆವಲಪ್ ಆಯಿತು. ಫುಲ್ ತುಂಬಾ ಹೆಲ್ಪ್ ಆಯ್ತು ಅದರಿಂದ. ಅದರಿಂದ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ ಹೆಂಗಿರ್ಬೇಕಂತ ಗೊತ್ತಾಯ್ತು. ಅಂದ್ರೆ ಮಾಡ್ಬೇಕಂದ ಒಂದು ಸೀರಿಯಸ್ನೆಸ್ ಬಂದಾಗ ದೇವ್ರ ದಾರಿ ತೋರಿಸ್ತಾರಂತ, ದಾರಿ ಕಾಣಕತ್ ಬಿಡ್ತೈತೆ. ಅವಾಗ ನಾ ಏನಾದ್ ಕ್ಯಾಂಪ್ದಿಂದ ನಾ ವಾಪಸ್ ಬಂದ್ಲ, ಅಲ್ಲಿ ಹಿಂಗೆ ಪ್ರಾಕ್ಟೀಸ್ ಓಕೆ ಇಲ್ಲ ಅಂತಂದಿಲ್ಲ. ಅವಾಗ ನಮ್ಮ ಸರ್ ಅಂದ್ಬಿಟ್ರು, ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟಾ, ಊಟ ಏನು ನಿನಗೆ ಎಲ್ಲಾದರೂ ಸಿಗ್ತೈತಿ, ಆನ್ ಟೈಮ್ ನಿನಗೆ ಏನು ಸಿಗ್ಬೇಕು ಅದೆಲ್ಲ ಸಿಗ್ತೈತಿ, ಪ್ರಾಕ್ಟೀಸ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಂತ. ಸೊ ಕಮ್ ಬ್ಯಾಕ್ ಅದು ಒಳ್ಳೆ ಮಾಡೀನಿ. ಆಮೇಲೆ ಅವಾಗೆಲ್ಲ ನ್ಯಾಷನಲ್ ಎಲ್ಲ ಹಂಗೆ ನಾರ್ಮಲ್ ಮಾಡ್ತಿದ್ದೆ. ಆಮೇಲೆ ಇವ್ರು ಸ್ಪಾನ್ಸರ್ಶಿಪ್ ಬರೋಣ ವರ್ಷಕ್ಕೆ 3 lakhs ರೂಪಾಯಿ ಸಪೋರ್ಟ್ ಮಾಡೋರು. ನಂಗೆ ಸ್ಪೋರ್ಟ್ಸ್ಗೆ 3 ಲಕ್ಷ ರೂಪಾಯಿ ಖರ್ಚಾಕೈತಿ, ಏನು ಖರ್ಚಾಕೈತಮ್ಮ. ಅವಾಗ ನಾ ಇಂಟರ್ನ್ಯಾಷನಲ್ ಅಥ್ಲೀಟು ಅಲ್ಲ, ಇಷ್ಟೆಲ್ಲ ಓನ್ ಕಾಸ್ಟ್ ಹಾಕೊಂಡು ಹೋಗ್ಬೇಕಂತನೂ ಗೊತ್ತಿರಲಿಲ್ಲ. 3 ಲಕ್ಷ ರೂಪಾಯಿ ಖರ್ಚಾಕೈತಿ, ಏನಪ್ಪ ಏನು ಖರ್ಚು ಮಾಡೋರು ಹಂಗೆ ಹಿಂಗಂತ. ಆಮೇಲೆ ಗೊತ್ತಾಯಿತು ನನಗೆ, ನೆಕ್ಸ್ಟ್ ಟೈಮ್ ನಾ ಇಂಟರ್ನ್ಯಾಷನಲ್ ಆಡ್ಬೇಕಾದ್ರೆ ನಾನು ರೇಸಿಂಗ್ ಸೂಟ್ ತೊಗೋಬೇಕಂತ. ಆ ರೇಸಿಂಗ್ ಸೂಟ್ ಕಾಸ್ಟ್ ಬಂದು 25,000 ರೂಪಾಯಿ ಫಸ್ಟ್ ನಾ ತೊಗೊಂಡಿದ್ದೆ. ಹಾಂ, ಅದು ಒಂದು 4-5 ರೇಸ್ ಆತಂದ್ರೆ ಮುಗೀತ. ಆಮೇಲೆ ಅದು ಸ್ವಲ್ಪ ಲೂಸ್ ಆಕೈತಿ, ಲೂಸ್ ಆತಂದ್ರೆ ಅದು ವೇಸ್ಟ್ ಸೈಡ್ ತೆಗೆದು ಇಟ್ಬಿಡೋದು. ಆಮೇಲೆ ಹಿಂಗಾಗೋಣ ಅವಾಗ ಗೊತ್ತಾಯ್ತು, ಅಪ್ಪಬ್ಬ ಈ ಥರ ಎಲ್ಲ. ನಾ ಅದಕ್ಕಿಂತ ಪೈಲೆ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದು, ನಾರ್ಮಲ್ ಕಾಸ್ಟ್ಯೂಮ್ ಹಾಕೊಳ್ಳೋದು, ರೇಸ್ ಮಾಡೋದು, ಮೆಡಲ್ ಗೆಲ್ಲೋದು. ಆಮೇಲೆ ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಅದು ಅಂಥದ್ದು ತೊಗೋಬೇಕಂತ. ಅದು ಮಿನಿಮಮ್ ನಾರ್ಮಲ್ ಬಂದಿದ್ದು 25,000-30,000 ರೂಪಾಯಿ ಕಾಸ್ಟ್ ತೊಗೋಬೇಕು. ಅದಿಲ್ಲ ಅಂತಂದ್ರೆ ಇಂಟರ್ನ್ಯಾಷನಲ್ದಾಗ ಆಡಕ ಬಿಡಂಗಿಲ್ಲ. ಮಿನಿಮಮ್ ಅದು ಫಿನಾ ಅಪ್ರೂವ್ಡ್ ಅಂತ ಇರ್ತೈತಿ. ಸೊ ಅದನ್ನ ತೊಗೊಂಡು ನಾವು ಯೂಸ್ ಮಾಡಲೇಬೇಕು. ಮಿನಿಮಮ್ 25,000, ಮಿನಿಮಮ್ 5-10,000 ಬರ್ತೈತಿ. ಅದ್ರೊಳಗೆ ಕ್ವಾಲಿಟೀಸ್ ಇರ್ತಾವೆ, ಒಳ್ಳೆ ಕ್ವಾಲಿಟಿ ಬೇಕಂತಂದ್ರೆ ಆ ಥರ. ಈಗ ಯಾಕಂದ್ರೆ ನಾನು ಮೇನ್ ಅಂದ್ರೆ ಲೆಗ್ ಒಳಗೆ ಎಲ್ಲ ಇರ್ತೈತಿ. ಸೊ ಕಾಸ್ಟ್ಯೂಮ್ ಹಾಕೊಂಡ್ರೆ ಅದು ಹೆಲ್ಪ್ಫುಲ್ ಆಕೈತೆ. ಈಗ ಸೊ ಅದೆಲ್ಲ ತೊಗೊಂಡ್ಬಿಟ್ಟೇನ. ಅವಾಗ ಗೊತ್ತಾಯ್ತು, ಒಪ್ಪ ಹಿಂಗಂದ್ರೆ 3 ಲಕ್ಷನ 6 ಲಕ್ಷ ಕೊಟ್ರು ಕಮ್ಮಿನೇ ಅದು. ಹೌದು ಬಿಡ, ಮುಂದೆ ಹೋದಂಗೆ ಕಾಸ್ಟ್ಲಿ ಹಾಕೊಂಡು ತಗೋದಂಗ ಕಡಿಮೆ ಅಂತ ಆಗಂಗಿಲ್ಲ ಏನು. ಅವಾಗ ಆಮೇಲೆ ಗೊತ್ತಾಯ್ತು. ಆಮೇಲೆ ಎಕ್ಸ್ಪೀರಿಯನ್ಸ್. ಆಮೇಲೆ ಅವ್ರು ಕರೆದ್ರು, ನೀ ಬೆಂಗಳೂರಿಗೆ ಬಾ, ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್, ನಿಂಗೆ ಇಲ್ಲಿ ಇನ್ನೂ ಬಾ ಫೆಸಿಲಿಟಿ ಐತಿ. ನಂಗೆ ಅಲ್ಲೇ ಫಸ್ಟ್ ಕ್ಲಾಸ್ ಐತಿ, ಅದಕ್ಕೆ ಬೇಕು ಹಂಗೆ ಹಿಂಗೆ ಅಂತ ಅಂದರು. ಆಮೇಲೆ ಮತ್ತೆ 1 ವರ್ಷ ಮಾಡೀನಿ. ಆಮೇಲೆ 2018 ಏಷ್ಯನ್ ಗೇಮ್ಸ್ ಜಸ್ಟ್ ಕ್ಲಾಶ್ ಒಳಗೆ ನನ್ನ ಮೆಡಲ್ ಮಿಸ್ ಆಯಿತು. ಆಮೇಲೆ ಗೊತ್ತಾಯ್ತು, ಏನೋ ಕಡಿಮೆ ಐತಿ, ಈಗ ಹೋಗ್ಬೇಕಂತ ಅನ್ನಿಸ್ತು. ಆಮೇಲೆ ಅಲ್ಲಿ ಹೇಳಿ ಸರಿಗೆ ಹಿಂಗೆ ಹೇಳಿ, ನಾ ಇಲ್ಲಿ ಕಲಿಯಾಗಿ ಬರ್ತೇನೆ, ಇಲ್ಲಿ ಬನ್ನಿ. ಆಮೇಲೆ ಇಲ್ಲಿ ಬರೋಣ, ಇಲ್ಲಿ ನನ್ನ ಪರ್ಸನಲ್ ಟ್ರೈನಿಂಗ್, ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ತೊಗೊಳತ್ರು. ಅದು ಒಂದು ಸೆಷನ್ 1,500 ರೂಪೀಸ್. ನಾ ವಿಚಾರ ಮಾಡತ್ತೀನಿ ಹಿಂಗೆಲ್ಲ ಇರ್ತೈತೆ ಅಂತಂದು. ಆಮೇಲೆ ಗೊತ್ತಾಯ್ತು, ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಇಲೈಟ್ ಅಥ್ಲೀಟ್ ಆಗ್ಬೇಕಂದ್ರೆ ಭಾಳ ಹಿಂದೆ ಬ್ಯಾಕ್ಗ್ರೌಂಡ್ ಭಾಳ ಸಪೋರ್ಟ್ ಬೇಕಾಕೈತಿ. ಭಾಳ ಹಿಂಗೆ ಫಿಸಿಯೋ ಆಗಲಿ, ಮೆಂಟಲ್ ಹೆಲ್ತ್ ಟ್ರೈನಿಂಗ್ ಆಗಲಿ, ನ್ಯೂಟ್ರಿಷನ್ ಎಲ್ಲ ಅದೆಲ್ಲ ಕೂಡಿದಾಗ ಒಬ್ಬ ಅಥ್ಲೀಟ್ ರೆಡಿ ಆಗಕ್ಕೆ ಸಾಧ್ಯ ಅಂತಂತು. ಈಗ ನಿಮಗೆ ಇದೆಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಬರ್ತೈತಲ್ಲ, ಅದು ನಿಮ್ದು ಖರ್ಚಿಗೂ ಅವ್ರು ಇದು ಮಾಡ್ತಾರೆ. ಸ್ಟೇ ಬರೀ ಸ್ಟೇ ಮತ್ತು ಫುಡ್ ಅನ್ನ ಅವ್ರು ಸ್ಟೇ ರೂಮ್, ಟ್ರೈನಿಂಗ್, ಆಮೇಲೆ ನಮ್ಮ ಫುಡ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಈಗ ನಿಂಗೆ ಏನೋ ಬೇರೆ ಖರ್ಚು ಲೈಕ್ ಇರ್ತೈತಲ್ಲ, ಬೇರೆ ಖರ್ಚು ಕಾಂಪಿಟೇಷನ್ ಅನ್ನ ನಾ ಕಾಂಪಿಟೇಷನ್ ಮಾಡ್ತೀನಿ, ನಾ ಅಪ್ಲೈ ಮಾಡ್ತೀನಿ, ಗೌರ್ಮೆಂಟ್ ಬಂದ್ರೆ ನಮ್ಮ ಕೈಯಾಗ ಅವಾಗಷ್ಟೇ ಅರ್ನಿಂಗ್. ಅದನ್ನ ಬಿಟ್ರೆ ನೋ ಅರ್ನಿಂಗ್. ಅದನ್ನ ಬಿಟ್ರೆ ಸ್ಪೋರ್ಟ್ಸ್ ಕೋಟಾ ಒಳಗೆ ಜಾಬ್ ಸಿಗ್ತೈತಿ, ಜಾಬ್ ತಗೋ. ಡಿಗ್ರಿ ಮುಗಿಸ್ಬೇಕಲ್ಲ ಅದೊಂದು ಡಿಗ್ರಿ. ಈಗ ಡಿಗ್ರಿ ಇಲ್ದನೂ ಸಿಗ್ತೈತಿ, ಬಟ್ ಗ್ರೂಪ್ ಡಿ ಸಿಗ್ತೈತಿ. ಡಿಗ್ರಿ ಮುಗಿಸ್ರೆ ಗ್ರೂಪ್ B, C ಸಿಗ್ತೈತಿ. ಸೊ ಅದು ಬೆಟರ್ ಇರ್ತೈತಿ. ಹೆಂಗೂ ಫೈನಲ್ ಇಯರ್ ಅಲ್ಲ ಅಂತಾರಲ್ಲ, ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ಎಜುಕೇಶನ್ ಇಲ್ಲ ಅಂತಂದ್ರೆ ಈಗ ನೋಡಿ, ಈಗ ನಾನು ಈಗ ಹೋಗಿದ್ದೆ ಅಂತಂದ್ರೆ ಪ್ಯೂನ್ ಕೆಲಸದ್ದು ಮಾಡ್ಬೇಕಾಕೈತಿ. ಅದು ಎಜುಕೇಶನ್ ಡಿಗ್ರಿ ಮುಗಿತಂದ್ರೆ ಒಳ್ಳೆ ಜಾಬ್ ಸಿಗ್ತೈತಿ. ಕ್ಲರ್ಕ್ ಯಾವ್ದಾರ ಸಿಗ್ತಾವ. ಏನಪ್ಪ ನಿನ್ನ ಪಾಸಿಟಿವಿಟಿ ನೋಡಿ ನನಗೆ ಕರೆ. ಯಾಕಂದ್ರೆ ಹಗರಲ್ಲ ಅಡ್ರೆಸ್ಸಿಂಗ್ ದ ಫ್ಯಾಕ್ಟ್, ಬಿಕಾಸ್ ಇಟ್ ಈಸ್ ಡಿಸೆಬಿಲಿಟಿ ಅಲ್ಲದ. ಯಾಕಂದ್ರೆ ಡಿಸೆಬಿಲಿಟಿ ಇರ್ತದೆ, ಇಷ್ಟೆಲ್ಲ ಮಾಡೋಕ್ಕಾಗ್ತದೆ. ದಿಸ್ ಈಸ್ ಅಬಿಲಿಟಿ ಅಂತ ನಾವು ಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸಾಕ್ಟ್ಲಿ. ಅಂದ್ರೆ ಮೈಂಡ್ ಸೆಟ್. ನಿಂಗೆ 6 ವರ್ಷ ಇದಾಗಿದ್ದು 6 ವರ್ಷ ಸಣ್ಣ ವಯಸ್ಸು. ಎಷ್ಟೋ ಮಂದಿ ದೊಡ್ಡವರಿಗೆ ತಡ್ಕೊಳಕ್ ಆಗಿರಂಗಿಲ್ಲ. 6 ವಯಸ್ಸಾಗೆ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಡ್ಯಾಡಿ ಅಳೋದು ನೋಡಿದಿ, ಅವ್ರು ಬೇಜಾರಾಗೋದು, ಅಕ್ಕ ಎಲ್ಲ ದುಡಿಯೋದು, ಎಲ್ಲ ನಿಮ್ಮ ಡ್ಯಾಡಿ ಕೆಲಸ ಮಾಡೋದು, ಮಮ್ಮಿ ಕೆಲಸ ಮಾಡೋದು. ಬಟ್ ಫ್ರಮ್ ಹಂಬಲ್ ಬ್ಯಾಕ್ಗ್ರೌಂಡ್ ಇಷ್ಟೆಲ್ಲ ಬಂದು ಯು ಹ್ಯಾವ್ ಟು ಬಿ ವಿ ಆರ್ ಆಲ್ ಪ್ರೌಡ್. ಯು ಹ್ಯಾವ್ ಟು ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಮಾಡೆ ನಮ್ಮ ಕಡೆಯಿಂದ ಏನಾರು ಹೆಲ್ಪ್ ಮಾಡೋಕ್ಕಾಕೈತೆ ನಾವು ಡೆಫಿನೆಟ್ಲಿ ಮಾಡ್ತೀವಿ. ಯಾಕಂದ್ರೆ ನಾ ಇಷ್ಟೆಲ್ಲ ಎದಕ್ಕೆ ಕೇಳಿದೆ ಅಂತಂದರೆ, ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ.
ಆಡಿಯನ್ಸಿಗೆ ಇರ್ತೈತಿ, ಅವರಿಗೆ ಇಂಟ್ರೆಸ್ಟ್ ಇರ್ತೈತಿ ಮಾಡೋದು, ಅವ್ರಿಗೆ ಗೊತ್ತಿರಂಗಿಲ್ಲ ದಾರಿ ಏನು. ಇನ್ನು ಸೀದಾ ಹಿಂಗೆ ನಿನಗೆ ಹೋಗಿ ಹಿಂಗೆ ಮಾಡೋಕೆ ಆಗಂಗಿಲ್ಲ, ಒಂದು ಪ್ರೊಸೀಜರ್ ಇರ್ತೈತಿ. ಅವ್ರಿಗೆ ಇಂಟರ್ನ್ಯಾಷನಲ್ ಅಥ್ಲೀಟ್ ಅಲ್ಲ. ಸೊ ಅದಕ್ಕೆ ಕೇಳಿದೆ, ಯಾರು ಏನಾರು ರೀಚ್ ಔಟ್ ಮಾಡಿದ್ರೆ ಮಾಡ್ತಾರೆ. ಹೋಪ್ಫುಲಿ ಟರ್ನ್ಸ್ ಔಟ್ ವೆಲ್. ಅದು ವೆಬ್ಸೈಟಿನ ಲಿಂಕ್ ಹಾಕ್ತೀನಿ. ಸರಿ. ಸೊ ಅದರಿಂದ ಏನಾಕೈತಿ, ಮತ್ತು ನನ್ನ ಕಡೆಯಿಂದ ಏನಾರ ಮಾಡೋದಿದ್ರೆ ಮಾಡೋದು. ಮತ್ತು ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿನಗೇನ ಕೇಳೋದೈತಾನೆ, ಹಿಂಗೆ ಯಾಕೆ ಕೊಟ್ಟೈತಿ ನಿಂದ, ಹಿಂಗೆ ಯಾಕೆ ಕೊಡ್ಬೇಕು ನಿಂದ? ಹಂಗೇನಿಲ್ಲ, ನಿಮ್ದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಐತಿ. ಇದರಿಂದ ಎಲ್ಲರೂ ರೆಕಗ್ನೈಸ್ ಆಗ್ಬೋದು. ಎಷ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ಥರ ಅದಾರ ಅಂತ ನಮ್ಮ ಬೆಳಗಾವಿ ಡಿಸ್ಟಿಕ್ ಒಳಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಥರ ನಾವು ಮಾಡ್ತೇವೆ ಅಂತಂತ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ಅಂತ ಇಂಟರ್ನ್ಯಾಷನಲ್ ಅಥ್ಲೀಟ. ಸೊ ಅದು ಎಲ್ರಿಗೂ ರೀಚ್ ಔಟ್ ಆಗೋದು ಭಾಳ ಇಂಪಾರ್ಟೆಂಟ್ ಐತಿ. ಯಾರೋ ಇನ್ನೊಬ್ರು ನೋಡಿ ಅವ್ರಿಗೆ ಒಂದು ದಾರಿ ಕಂಡಂಗಲ್ಲ. ನಂದು ಇದು ಹೆಂಗೈತಿ ಮೆಂಟಲ್ ವಿಜುವಲ್ ಅಂತಂದ್ರೆ, ಯಾರ್ದಾರ ಮನ್ಯಾಗ ಹಿಂಗೆ ಕುಂತು ನೋಡ್ತಿರ್ತಾರೆ, ಅವ್ರ ಮಗಳಿಗಿಲ್ಲ, ಅವ್ರಿಗೆ ಏನಾರು ಆಗಿರ್ಬೋದು. ಅದು ನೋಡಿ ನನ್ನ ಮಗಗೆ ಇದು ಹಚ್ಬೋದು, ನನ್ನ ಮಗಳಿಗೆ ಹಚ್ಬೋದು. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಟರ್ನ್ಯಾಷನಲ್ ಮಾಡ್ಬೇಕು, ಕಾಂಪಿಟೇಷನಿಗೆ ಹೋಗ್ಬೇಕಂತಲ್ಲ, ನಾ ಇದು ಕಲಿಸ್ಬೋದು ಅಂತಂದ್ರೆ ಒಂದು ಖುಷಿ ಅಲ್ಲ. ಹೌದು, ಒಂದೇನೋ ಕಲ್ತಪ್ಪ ಮಗ, ಕಲ್ತು ಮಗಳ, ನಾ ಕಲ್ತೆ, ಏನಾರು ಇರ್ತೈತದ ಕಲಿಬೇಕನ್ನ. ಯಾರೇ ಆಗಲಿ, ನನ್ಗನ್ಸೋ ಮಟ್ಟಿಗೆ ಒಂದು ಸ್ಪೋರ್ಟ್ಸ್ ಒಳಗೆ ಯಾರೋ ಒಬ್ರು ಇದ್ರಂದ್ರೆ ಅವ್ರಿಗೆ ಸಾಧ್ಯವಾದ್ರೆ ಹಾಕಿದ್ರೆ ಲೈಫ್ ಒಳಗೆ ಎಕ್ಸ್ಪೀರಿಯನ್ಸ್ ಭಾಳ ಬರ್ತದೆ. ಯಾವ್ದಾರ ಸ್ಪೋರ್ಟ್ ನೀ ಯಾವುದೂ ಆಗಲಿ, ಅಥ್ಲೀಟ್ ಆಗಲಿ, ಅವ್ನು ಬ್ಯಾಡ್ಮಿಂಟನ್ ಆಡಲಿ, ಟೇಬಲ್ ಟೆನ್ನಿಸ್ ಆಡಲಿ, ಏನ ಮನುಷ್ಯ ಭಾಳ ಫಿಟ್ ಉಳಿತಾನು. ಒಂದೇ ಮಾತಾ ಫಿಟ್ನೆಸ್. ಯಾಕಂದ್ರೆ ಈಗಿನ ಕಾಲದಾಗ ಫಿಟ್ನೆಸ್ ಅನ್ನೋದ ಹೋಗ್ಬಿಟ್ಟೈತೆ. ಹಾಂ, ಈಗ ಎಲ್ಲರೂ ನೋಡ್ರೂ ಬರೀ ಮೊಬೈಲ್ ಬಿಟ್ಟರೆ ಏನೂ ಇಲ್ಲ. ಬಟ್ ಅದರಿಂದ ಫಿಟ್ನೆಸ್ ಏನೂ ಇಲ್ಲ. ಫಿಟ್ನೆಸ್ ಏನು ಸಿಗ್ತೈತೆ, ಅದು ಬಿಟ್ಟರು ಡಿಸ್ಅಡ್ವಾಂಟೇಜ್ ಭಾಳ ಅದಾವ್ರತು, ಅಡ್ವಾಂಟೇಜ್ ಇಲ್ಲ. ಒಂದು ಆ್ಯಕ್ಟಿವಿಟಿ ಒಳಗೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಒಳಗೆ ಮನುಷ್ಯ ಫಸ್ಟ್ ಹೆಲ್ದಿ ಆಗಿರ್ಬೋದು, ಫಿಟ್ ಆಗಿರ್ಬೋದು. ಆಮೇಲೆ ಎಲ್ಲರೂ ನೋಡ್ರಿ, ಯಾರು ಆಲ್ಮೋಸ್ಟ್ ಯಾರನ್ನು ನೋಡ್ರು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಎಲ್ಲರೂ ಕಡ್ಡಿರ್ತಾರೆ. ಹಿಂಗೆ ಆಕ್ಟಿವಿಟಿ ಮಾಡ್ರೆ ಹಸುವಾರ ಆಗೋದಿಲ್ಲ, ಬಾಡಿರ ಫಿಟ್ ಆಗಿರ್ತೈತಿ, ಹೆಲ್ದಿ ಆಗಿನೂ ಇರ್ಬೋದು, ನ್ಯೂಟ್ರಿಷನ್ ಚಲೋ ಸಿಗ್ತೈತಿ. ಅಂದ್ರೆ ಸ್ಪೋರ್ಟ್ ಆಸ್ ಅ ಸ್ಪೋರ್ಟ್ ಆಯ್ತು, ಇಲ್ಲ ಇನ್ಸ್ಟ್ರೂಮೆಂಟ್ ಕಲಿ ಅಂತಾರ, ಗಿಟಾರ ಕಲಿ, ಏನಾರ ಒಟ್ಟು ಕಲ್ತ್ರೆ ಕಲಿಬೇಕು. ಎಜುಕೇಶನ್ ಅಂತೂ ಎಲ್ಲಾರು ಮಾಡತ್ತೇವಿ. ಅದೊಂದು ಕಲ್ತ್ರೆ ಅದೊಂದು ಪೀಸ್ ಆಫ್ ಮೈಂಡ್ ಅರ ಸಿಗ್ತೈತಿ. ನೀವು ಕಾಂಪಿಟೇಷನ್ ಹೇಗಾರ ಹೋಗ್ರಿ, ಏನಾರ ಅದ ಚಾಯ್ಸ್ ಅವ್ರು ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಬಟ್ ಸ್ಪೋರ್ಟ್ ಏನಾರು ಬಟ್ ಇಟ್ ಟೀಚರ್ಸ್ ವೆನ್ ಯು ಲರ್ನ್ ಸಮಥಿಂಗ್ ನ್ಯೂ. ನಾಶ ಅಂತೂ ಏನಿಲ್ಲ, ಏನೇನೋ ನಾಶ, ಕಲೀಲಿಲ್ಲ ಅಂದ್ರೂ ನಾಶ ಇಲ್ಲ. ಏನಾರ ಕಲ್ತು ಬಂದಿರ್ತೇವೆ, ಒಂದು ಫ್ರೆಶ್ ಅಂಡ್ ಪರ್ಸ್ಪೆಕ್ಟಿವ್ ಸಿಗ್ತೈತಿ, ಏನೋ ಹೊಸಾದ್ ಕಲಿತೇವಿ. ಸೊ ನಾ ಹೊಟ್ಟೆ ಇಟ್ಕೊಂಡು ನೀ ಏನು ಮಾತಾಡತ್ತೆ ಅಂತ ಹೇಳತ್ತಿರ್ಬೋದು ನೀವು. ನಾನು ಸ್ಪೋರ್ಟ್ಸ್ ಆಡೇನಿ, ಈಗ ಬಿಟ್ಟೇನಿ. ಬಟ್ ನಮ್ಮಂಗಿಲ್ಲ, ಯಾರೇನು ಹೇಳ್ಬೇಕು. ನಾನು ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್. ಇದು ಕಾಫ್ ಮಸಲ್ ಬಿಟ್ಟು ಏನು ಉಳ್ದಿಲ್ಲ ನಂದು, ಎಲ್ಲ ಬಿಟ್ಟೈತೆ. ಬಟ್ ಕಂಗ್ರ್ಯಾಚುಲೇಷನ್ಸ್, ಎಷ್ಟೆಲ್ಲ ಕಾಂಪಿಟೇಷನ್ಸ್ದಾಗ ಮೆಡಲ್ಸ್ ಗೆದ್ದಿದ್ದಕ್ಕೆ. ಇನ್ನೂ ಜಾಸ್ತಿ ಮೆಡಲ್ಸ್, ಇನ್ನೂ ಜಾಸ್ತಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಮೊನ್ನೆ ರೀಸೆಂಟ್ ನವೆಂಬರ್ ಒಳಗನ 10 ಇವೆಂಟ್ ಮಾಡೀನಿ. 10ರಾಗ 3 ಗೋಲ್ಡ, 6 ಸಿಲ್ವರ, 1 ಬ್ರಾನ್ಸ್ ಮೆಡಲ್. 10 ಇವೆಂಟ್ ಮಾಡೀನಿ, 10 ಮೆಡಲ್ ತೊಗೊಂಬನ್ನಿ. ಫ್ಲೆಕ್ಸ್. ಅದ್ರೊಳಗೆ ಈಗ 2 ಮೆಡಲ್ ಅಷ್ಟೇ ತಂದಿದ್ದೀನಿ. ಯಾಕಂದ್ರೆ ಮೆಡಲ್ ಭಾಳ ವಜ್ಜೆ ಅದಾವು, ಹೊತ್ಕೊಂಡು ತಿರ್ಗಾಡಕ ಹಂಗಿಲ್ಲ. ಹೌದಾ, ನೋಡೋಣ. ತಂದಿರಂದ್ರೆ ಬೆಸ್ಟ್ ನೋಡೋದು. ಹೇಗೆ ಅವೆಲ್ಲ ರಿಯಲ್ ಗೋಲ್ಡನ್ ಇರ್ತಾವನ? ಒಲಿಂಪಿಕ್ಸ್ದಾಗೂ ರಿಯಲ್ ಗೋಲ್ಡನ್ ಕೊಡ. ಅದೇನೋ ಗೋಲ್ಡ್ ಪ್ಲೇಟೆಡ್, ಒಲಿಂಪಿಕ್ಸ್ದಾಗ ಗೋಲ್ಡ್ ಪ್ಲೇಟೆಡ್ ಇರ್ತೈತೆ, ಅದು ಸಿಲ್ವರ್ ಪ್ಲೇಟೆಡ್. ಬಟ್ ಮೆಡಲ್ಗಿಂತನೂ ಅದರದ ಪರಿಶ್ರಮ ಇರ್ತೈತಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್. ಗೋಲ್ಡ್ ಅನ್ನೋದಕ್ಕಿಂತನೂ ಏನು ವಜ್ಜೈತು ಇದೆ. 2023 ವರ್ಲ್ಡ್ ಅಬಿಲಿಟಿ ಸ್ಪೋರ್ಟ್ ಗೇಮ್ಸ್ ನಾಕೊಂಡು ಏನು ಕೇಳೇ ಇಲ್ಲ ನೀವು. ದೇಶ ಅಲ್ಲನೇ ಥೈಲ್ಯಾಂಡ್ ನಾಕೊಂಡ್ರ ಸಿಮ. ಇದೆ ಸಿಲ್ವರ, ಇದು ಸಿಲ್ವರ. ಇದು ಇದೆ ಅದ್ರಾಗ. ಇದು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಅಣ್ಣ. ಇದು ಫ್ರೀ ಸ್ಟೈಲ್. ಹಾಂ, ಹಿಂಗೆ ಇದು ಫ್ರೀ ಸ್ಟೈಲ್. 10 ಮೆಡಲ್ ಅದಾವಣ್ಣ. ಈಗ ಇದು ಯಾವ್ದಂತ ಕೇಳ್ರಿ, ಏನು ಹೇಳ್ಬೇಕು, ಯಾವ್ದಂತ ಹೇಳಿ ನನಗೆ ಕನ್ಫ್ಯೂಸ್ ಆಯ್ತು. 3 ಗೋಲ್ಡ್ ಅದಾವು, 6 ಸಿಲ್ವರ್ ಅದಾವು. ಈಗ ಯಾವ ಇವೆಂಟ್ ಅಂತ ಕೇಳ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಅಂಡರ್ ಅಚೀವರ್ ಅಂದ ನಂಗೆ, ನಾನ್ ಅಚೀವರ್, ಅಂಡರ್ ಅಚೀವರ್ ಅಲ್ಲ, ಏನಂತ ಕೇಳಿ 10 ಮೆಡಲ್ ಟೋಟಲ್ 19 ಇಂಟರ್ನ್ಯಾಷನಲ್ ಅದು. ಆಮೇಲೆ ನ್ಯಾಷನಲ್ ಒಳಗೆ 46-47 ಮೆಡಲ್ ಅದಾವ. ಒಟ್ಟ ಎಲ್ಲ ಕೂಡಿ 60 ಮೆಡಲ್ ಮೇಲೆ ಅದು. 60 ಮೆಡಲ್ ಮೇಲೆ 63 ಮೆಡಲ್. ನೈಸ್. ಭಾಳ ಖುಷಿ ಆಕತ್ತಪ್ಪ ನೋಡಿ. ನಾವಂತೂ ಸ್ಪೋರ್ಟ್ಸ್ದಾಗ ಇಂತೂ ಏನು ಮಾಡಲಿಲ್ಲ. ಬಟ್ ದೇಶ ರಿಪ್ರೆಸೆಂಟ್ ಮಾಡತ್ತೆ, ಅದಕ್ಕೆ ನಮ್ಮೇ ವಿಷಯ ಏನಿಲ್ಲ. ಮೆಡಲ್ ಎಲ್ಲ ಬರುವ ಇರ್ತಾವ, ಗೆಲ್ಲೋದು ಸೋಲೋದು ಎಲ್ಲ ಪಾರ್ಟ್ ಆಫ್ ದ ಗೇಮ್. ಬಟ್ ದೇಶ ರಿಪ್ರೆಸೆಂಟ್ ಮಾಡೋದು ಸುಖ ಎಲ್ಲರಿಗೂ ಸಿಗಂಗಿಲ್ಲ.
ಅದು ಸುಖ ಅದ ಆಕ್ಚುಲಿ ಒಂದ್ ಹೆಮ್ಮೆ ವಿಷಯ. ಹೌದಣ್ಣ. ಒಂದ್ ಹೋಗ್ತೇವಲ್ಲ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೇವಿ, ಒಂದ್ ಇಂಡಿಯಾ ಜರ್ಸಿ ಹಾಕೊಂಡು ಹೋಗೋದು, ಇಂಡಿಯಾ ಜರ್ಸಿ ಹಾಕೊಂಡ್ರ ಆ ಫೀಲೇ ಬೇರೆ. ಇಲ್ಲ ಬೇರೆ ಅದು ಯಾವ್ದ ಇದ್ರಾಗ ಹೋಗಿ ಅಲ್ಲಿ ಹೋಗಿ ನಿಂದಿರ್ತೇವಿ, ಶ್ರೀಧರ್ ಮಾಳ್ಗಿ ಫ್ರಮ್ ಇಂಡಿಯಾ ಅಂತ ಅಂತಾರ. ಆಮೇಲೆ ಹಿಂಗ್ ಬ್ಲಾಕ್ ಒಳಗೆ ನಿಂತು ಅಂತಂದ್ರೆ ನಮ್ಮ ಹೆಸರ ಅಲ್ಲಿ LED ಒಳಗೆ ಬರ್ತೈತಿ ಇಂಡಿಯಾ ಫ್ಲಾಗ್, ಆಮೇಲೆ ನಮ್ಮ ಹೆಸರ ಜಬರ್ದಸ್ತ್. ಅಲ್ಲಿ ನ್ಯಾಷನಲ್ ಅಂತ ಪ್ಲೇ ಮಾಡ್ತಾರ ಗೆದ್ದ ಮೇಲೆ ಮೆಡಲ್. ಹಾ ನ್ಯಾಷನಲ್ ಅಂತ ಈಗ ನಾವು ಏನ್ ಮಾಡ್ತೇವಲ್ಲ ಮೆಡಲ್ ಹೊಡೆದ ಕೂಡಲೇ ನಮ್ದೇ ನ್ಯಾಷನಲ್ ಅಂತೇವೆ. ಹೆಂಗ ಇರ್ತೈತಲ್ಲ ಅದ ಫೀಲೇ ಬೇರೆ ಅದು. ನೀನ್ ಸಂಬಂಧ ಅಲ್ಲ ನ್ಯಾಷನಲ್ ಅಂತ ಪ್ಲೇ. ಎಲ್ಲಾರು ನಿಂದಿರ್ತಾರ ಅಲ್ಲಿ, ಎಲ್ಲಾ ದೇಶದವ್ರು ನಿಂದಿರ್ತಾರ, ಯಾವ್ದ ದೇಶ ಇದ್ರು ಅದ್ ಮ್ಯೂಚುವಲ್ ರೆಸ್ಪೆಕ್ಟ್. ಬಟ್ ನೀನು these are the emotions, these are the feelings you live for. Yes, medal is part and parcel. ಗೆಲ್ಬಹುದು ಸೋಲ್ಬಹುದು, ಎಲ್ಲಾ ಟೈಮ್ ಗೆಲ್ಲಕ್ಕಾಗಂಗಿಲ್ಲ. ಬಟ್ ನಮ್ಮ ದೇಶದ ರಾಷ್ಟ್ರಗೀತೆನ ಬೇರೆ ದೇಶದಾಗ ಹೋಗಿ ಅಲ್ಲಿ ಮೆಡಲ್ ವಿನ್ ಆಗಿ ಅಲ್ಲಿ ನಿಂತು ರಾಜಸ್ಬೇಕಂದ್ರ ಶ್ರೀಧರ್ ಮಳಗಿ ಇಂಡಿಯನ್ ಫ್ಲಾಗ್ ಬರ್ತೈತಿ ನಿಮ್ ಕಣ್ ಮುಂದೆ ಬರ್ತೈತಲ್ಲ. ನಮ್ ಮುಂದೆ ಬರ್ತೈತಿ, ನಿಮ್ ಕಣ್ ಮುಂದೆ ಬರ್ತೈತಿ. ಬಟ್ ಹಿಂಗ ಹಾಡ ಇರ್ತೈತಿ, ಅದ್ ಹಿಂಗ ಏರ್ತಾ ಇರ್ತೈತಿ ಫ್ಲಾಗ್. 24 ಏಜ್ ಆಗ್ಲೇ ಶಾಕ್ ಆದಿಲ್ಲ ನೋಡಿ. 24 ಏಜ್ ನಂದು ಬೇಡ. ಬಟ್ 24 ಏಜ್ 2012ದಾಗ ಸ್ಟಾರ್ಟ್ ಮಾಡ್ಯಾನ, 12 ವರ್ಷ ಇಂಚ. ಸೊ 12 years old, 14 years old, 12 to 14 years old. ಅವಾಗಿಂದ ಮಾಡಿ ಇದು ಮಾಡಿ ಮ್ಯಾಡ್ ರೆಸ್ಪೆಕ್ಟ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನಾ ಇನ್ನೂ ಭಾಳ ಐತಿ ಮಾತಾಡೋದೆ, ಬಟ್ ಒಂದೇ ದಿವ್ಸ ಬೇಡ ಅದು ಮಾತಾಡೋದೆ. ನಿಂದು ಇದಿರ್ತೈತೆ ರೀ ರಿಕವರಿ ಡೇ ಅವ್ರದ್ದೆ, ಒಂದು ವಾರ ಅವ್ರೆ ಸ್ವಿಮ್ಮಿಂಗ್ ಮಾಡ್ತಾರೆ. ನಮ್ದಂಗಲ್ರಿ ಹೋಗಿ ಒಣಗತ್ತೆ ಬಿದ್ದುಬಿಡ್ತೇವೆ ನಾವಂತೂ, ನಮಗೇನೆ. ಬಟ್ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. 20 ಸತಿ ಹೇಳ್ತೇನಲ್ಲ, ಬಟ್ ಯು ಡಿಸರ್ವ್ ಇಟ್. ಒಂದು ನನಗದು ನೋಡೇನು ಗೊತ್ತಾಗ್ತದೆ, ಒಂದು ಸಣ್ಣ ಊರಿಂದ ಬಂದು ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಇಂಟರ್ನ್ಯಾಷನಲ್ ಹೋಗೋದು ಮಾಡತ್ತಿ. ನಿಮ್ಮ ಪ್ಯಾರೆಂಟ್ಸಿಗೆ ತಿಳಿಲಿಕ್ಕಿಲ್ಲ, ಅವ್ರಿಗೂ ತಪ್ಪಲ್ಲ. ಬಟ್ ಒಂದು ದಿವ್ಸ ಅವರಿಗೆ ಟಿವಿದಾಗ ನೋಡ್ತಾರ, ಅವ್ರಿಗೆ ನ್ಯೂಸ್ ಪೇಪರ್ದಾಗೆ ಟಿವಿದಾಗೆ ಮಗನ ಮುಖ ನಂಗೆ ನೋಡಕ್ಕೆ ಆಗೋದೊಂದು ಬೇಜಾರಿದ್ದಾಗ ಪೇಪರ್ದಾಗ ಮುಖ ನೋಡೋದು ಹೆಮ್ಮೆನೋ ಬೇರೆ. ಆಲ್ ದ ಬೆಸ್ಟ್, ಚಲೋ ಆಗಲಿ. ಏನಾರ ಅದು ವೆಬ್ಸೈಟ್ ಲಿಂಕ್ ಎಲ್ಲಾರು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ದಾಗ. ಯಾರಿಗಾರ ಏನಾರ ಇಫ್ ಯು ಥಿಂಕ್ ಯು ಕ್ಯಾನ್ ಹೆಲ್ಪ್ ಇನ್ ಸಮ್ ವೇ, ನಿಮಗೇನಾರು ಕಾಂಟ್ಯಾಕ್ಟ್ಸ್ ಇರ್ಬೋದು ಏನಾರ ಅಂತಂದರೆ ಪ್ಲೀಸ್ ರೀಚ್ ಔಟ್ ಟು ಹಿಮ್. ಅವ್ರದ್ದು Instagram ID ಹಾಕಿರ್ತೀನಿ, ಅವ್ರಿಗೆ DM ಮಾಡಿರಿ, ಅವ್ರು ರಿಪ್ಲೈ ಮಾಡಿ ಅವರೇ ಹೇಳ್ಬೋದು ಅವ್ರಿಗೆ ಹೆಂಗೆ ನೀವು ಹೆಲ್ಪ್ ಮಾಡ್ಬೇಕಂತಂದರೆ. ಎಸ್ ಸರ್, ಥ್ಯಾಂಕ್ ಯು. ಹೆಂಗೆ ಅನ್ನಿಸ್ತು ಬಂದು ಭಾಳ ಖುಷಿ ಆಯ್ತಣ್ಣ. ಹೇಳಬೇಕು ಹಂಗೆ ಒಬ್ಬರು ಹೇಳ್ಯಾರ ಕೆಟ್ಟ ಆಗೈತೆ ಕೆಟ್ಟ ಅನ್ಸೈತಂತ. ತುಂಬ ಹೆಂಗೆ ಅನ್ನಿಸ್ತು ಕರೆ? ಭಾಳ ಚಲೋ ಅನಿಸ್ತು. ನಮ್ಮ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೋಸ್ ಮಾಡೋದು, ಅದು ನಮ್ಮ ಭಾಷೆ ಒಳಗೆ ನಮ್ಮ ಕಡೆ ಅವ್ರಿಗೆ ತಲುಪಲಕ್ಕಂತಂದ್ರೆ ಭಾಳ ಚಲೋ ವಿಷಯ ಇದು. ಕರೆ ಈ ಥರ ಪ್ಲಾಟ್ಫಾರ್ಮ್ಗಳು ಇರಬೇಕು. ಇದರಿಂದ ಆದರೂ ನಮ್ಮ ಪ್ರತಿಭೆಗಳು ಬರಲಿ, ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಈ ಥರ ಇದ್ದಾರೆ ಅಂತಂದು. ಸ್ವಿಮ್ಮಿಂಗ್ ಅಂತ ಅಷ್ಟೇ ಅಲ್ಲ, ಎಲ್ಲರಾಗ ಹಾಡ್ತಿರ್ಬೋದು, ಡಾನ್ಸ್ ಮಾಡ್ತಿರ್ಬೋದು, ಅಥ್ಲೀಟ್, ಬೇರೆದು ಕ್ರಿಕೆಟ್, ವಾಟ್ ಎವರ್. ಬಟ್ ಎಸ್, ಥ್ಯಾಂಕ್ ಯು. ನೋಪ ನೀ ಎಂಜಾಯ್ ಮಾಡಿದಿ, ನಿಂಗೆ ಕಂಫರ್ಟೇಬಲ್ ಇದ್ದೆ ಅನ್ಕೊತೇನೆ, ಎಂಜಾಯ್ ಮಾಡಿದೆ ಅನ್ಕೊತೇನೆ. ನೋಡ್ರಿ ಅವಂಗೆ ಅನ್ನಿಸ್ತಿರ್ಬೇಕ, ಐ ಡೋಂಟ್ ಟಾಕ್ ಟು ಅನ್ಫಿಟ್ ಪೀಪಲ್. ಅವ ಅದಕ್ಕೆ ಹೊಟ್ಟೆನೂ ನೋಡೋದು ನನ್ನ ಮುಟ್ಲಿಲ್ಲ ನಂಗೆ. ಅವ ಬಂದ ಮೇಲೆ ದೂರ ಇರೋದು, ಏಯ್ ಅನ್ಫಿಟ್ ಅದೀನಿ ನಡಿ ಅಂತೇಳಿ. ಇದ ಮೋಟಿವೇಶನ್ ಪಾ ನಂಗೆ. ಜೀವ ಮಚ್ಚಬೇಕ ಏನಿದೆ ಹಿಂಗದೇನ ಹೊಲಸು ಛೇ. ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸಿ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕೌಂಟ್ ಮಾಡ್ರಿ ಎಷ್ಟೈತೆ ಆಲ್ ದ ಬೆಸ್ಟ್ ಅಂತ. Hey,